ನಮಸ್ಕಾರ ಸ್ನೇಹಿತರೆ. ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋನ್. ಸ್ನೇಹಿತರೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ನಮ್ಮ ಭಾರತದ ಸಂವಿಧಾನದಲ್ಲಿ ಸಾಂವಿಧಾನಿಕ ಸಂಸ್ಥೆಗಳಿದೆ. ಸರ್, ಇದು FDA, PSI, PDO ಯಾವುದೇ ಎಕ್ಸಾಮ್ ನೀವು ಬರೋಕ್ಕಿಂತ ಮುಂಚೆ, ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ, ನೋಡ್ಕೋಬೇಕು. ಒಂದಲ್ಲ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಸರ್. ಏನು ಕೇಳ್ತಾನೆ ಸರ್, ನಮ್ಮ ಒಂದು ಸಂಸ್ಥೆಗಳೇನಿದೆ, ಫಾರ್ ಎಕ್ಸಾಂಪಲ್ ಅಟಾರ್ನಿ ಜನರಲ್ ಆಗಿರ್ಬೋದು, ಹಣಕಾಸು ಆಯೋಗ ಆಗಿರ್ಬೋದು, ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು, ರಾಜ್ಯ ಚುನಾವಣಾ ಆಯೋಗ ಆಗಿರ್ಬೋದು, ಪರಿಶಿಷ್ಟ ಜಾತಿ ಆಯೋಗ ಆಗಿರ್ಬೋದು. ಸೊ ಇದು ಸಾಂವಿಧಾನಿಕ ಸಂಸ್ಥಾನ, ಅಸಂವಿಧಾನಿಕ ಸಂಸ್ಥಾನ. ಸೊ ಇದ್ರ ಬಗ್ಗೆ ಕೇಳ್ತಾನೆ. ಮತ್ತೆ ಅಲ್ಲಿ ಅಧ್ಯಕ್ಷರಾಗಿರ್ಬೋದು, ಅವರ ಅಧಿಕಾರಾವಧಿ ಏನು, ಅವರು ಪದಚ್ಯುತ ಮಾಡುವಂತ ರೀತಿ ಏನು, ಸೊ ಇದು ಹೆಚ್ಚಾಗಿ ಕೇಳ್ತಾನೆ. ಸೊ ಇದು ಒಂದು ಮ್ಯಾರಥಾನ್ ವಿಡಿಯೋ ಆದ್ರಿಂದ ನಾವು ಯೂಶಲಿ ಒಂದೊಂದು ಸಂಸ್ಥೆಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಅಂತ ಬೇಕಾಗತ್ತೆ. ಸೊ ಇಲ್ಲಿ ನಾನು ಕಾರ್ಯಗಳ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ, ಅವರ ಕಾರ್ಯಗಳು ಏನು ಅಂತ. ಯಾಕಂದ್ರೆ ಅದು ನಿಮಗೆ ಎಕ್ಸಾಂಪಲ್ ಹೆಚ್ಚು ಬರಲ್ಲ. ನಿಮಗೆ ಬರೋದೇನು, ಇದು ಸಾಂವಿಧಾನಿಕ ಸಂಸ್ಥಾನ, ಅವರ ಅಧ್ಯಕ್ಷರ ಅವಧಿ ಎಷ್ಟಿರುತ್ತೆ, ಅಥವಾ ಅವರ ಒಂದು ವರ್ಷ ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು, ಓಕೆ. ಸೊ ಎಷ್ಟು ಜನ ಸದಸ್ಯರು ಇರ್ತಾರೆ, ಹೀಗೆ ಕ್ವಶನ್ಸ್ ನಿಮಗೆ FDA, PSI ಬರುತ್ತೆ ಸರ್. ಸೊ ಪ್ರಮುಖವಾಗಿ ನಾವು ನೋಡೋದಾದ್ರೆ ಅಟಾರ್ನಿ ಜನರಲ್ ಇದೆ, ಅಡ್ವೊಕೇಟ್ ಜನರಲ್ ಇದೆ, ವಿಧಿಗಳು ಕೂಡ ನೆನ್ಪಿಟ್ಕೋಬೇಕಾಗತ್ತೆ, ವಿಧಿಗಳು ಕೂಡ ಕೇಳ್ತಾನೆ. ಯಾಕಂದ್ರೆ ಇದು ನಮಗೆ ಬೆರಳಿಣಿಕೆ ಎಷ್ಟು ಅಂದ್ರೆ, ಈಗ ನೋಡಿ, ನಮ್ಮ ಸಾಂವಿಧಾನಿಕ ಸಂಸ್ಥೆಗಳು ನಮ್ಮ ಸಂವಿಧಾನದ ಪ್ರಕಾರ ಇರ್ತಕ್ಕಂಥದ್ದು ಏನು ಅಂದ್ರೆ, ಅಟಾರ್ನಿ ಜನರಲ್ ಹುದ್ದೆ, ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಓಕೆ, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅಂತ ಕರಿತೀವಿ, CAJ ಅಂತ ಕರಿತೀವಿ ಅದನ್ನ, ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ. ಆದ್ರೆ ಇಲ್ಲಿ ಜಂಟಿ ಲೋಕಸೇವಾ ಆಯೋಗ ಇದೆಯಲ್ಲ, ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಮುಂದೆ ತಿಳಿಸ್ತಾ ಹೋಗ್ತೀನಿ. ಕೇಂದ್ರ ಚುನಾವಣಾ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆಯೋಗ ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ. ಈ ವಿಧಿಗಳು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈಗ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಹಿಂದುಳಿದ ವರ್ಗಗಳ ಆಯೋಗ 340ನೇ ವಿಧಿ. ಯಾಕಂದ್ರೆ ಇದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದಲ್ವಾ, ನಮ್ಮ 103ನೇ ತಿದ್ದುಪಡಿ ಮುಖಾಂತರ ಅಲ್ವಾ ಸರ್? ಎಷ್ಟನೇ ತಿದ್ದುಪಡಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಫೈನ್. ಮತ್ತೆ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಆಗಿರ್ಬೋದು 324ನೇ ವಿಧಿ ಬಗ್ಗೆ ಮಾತಾಡುತ್ತೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಹಣಕಾಸು ಆಯೋಗ ಅದರ ತನ್ನ ರಿಪೋರ್ಟ್ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗುತ್ತೆ. ಸೊ ಒಂದೊಂದರಲ್ಲಿ ಡಿಸ್ಕಸ್ ಮಾಡ್ತೀನಿ. ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ಡಿಸ್ಕಸ್ ಮಾಡೋಣ. ಸೊ ಮ್ಯಾರಥಾನ್ ವಿಡಿಯೋ ಸ್ವಲ್ಪ ಬೇಗ ಕಂಪ್ಲೀಟ್ ಆಗಿ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಮುಗಿಸೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅಸಂವಿಧಾನಿಕ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫೈನ್. ಸೊ ನನ್ನ ಫಾಲೋ ಮಾಡಿರೋ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದು, PDF ನೋಟ್ಸ್ ಆಗಿರ್ಬೋದು, ಬೇರೆ ಬೇರೆ ಕ್ವಿಝಸ್ ಆಗಿರ್ಬೋದು, ಮತ್ತೆ ಬೇರೆ ವಿಡಿಯೋಸ್ಗಳ ಲಿಂಕ್ಸ್ಗಳು ನಿಮಗೆ ಎಕ್ಸಾಮ್ಗೆ ಉಪಯೋಗ ಆಗ್ತಂಥ ಮಾಹಿತಿಗಳು ನಮ್ಮ ಚಾನಲ್ ಲಭ್ಯ ಆಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಅಥವಾ ನೀವು ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥದ್ದು ಸಿಗುತ್ತೆ ಸರ್. ಫೈನ್. ನೋಡಿ, ಫಸ್ಟ್ ಅಟಾರ್ನಿ ಜನರಲ್. ಸರ್, ಅಟಾರ್ನಿ ಜನರಲ್ ಅಂದ್ರೇನು? ಅಡ್ವೊಕೇಟ್, ಅಟಾರ್ನಿ ಎರಡು ಇಂಪಾರ್ಟೆಂಟ್. ಎರಡಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಅಟಾರ್ನಿ ಜನರಲ್ ಸಂವಿಧಾನ 76ನೇ ವಿಧಿಯನ್ನು ಬರುತ್ತೆ. ಅದು ನಮ್ಮ ಕೇಂದ್ರ ಸರ್ಕಾರದ ಒಬ್ಬ ಅಧಿಕೃತ ಲಾಯರ್ ಅಂತ ಕೂಡ ಕರೀಬಹುದು ಅವ್ರನ್ನ. ಓಕೆ, ಒಂದು ಅಧಿಕೃತ ಲಾಯರ್. ಸೊ ಇವರು ಹೆಂಗೆ ನೇಮಕ ಆಗ್ತಾರೆ ಅಂದ್ರೆ, ಫಸ್ಟ್ ಕೇಂದ್ರ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಓಕೆ, ರಾಷ್ಟ್ರಪತಿಗಳು ಇವ್ರನ್ನ ನೇಮಕ ಮಾಡ್ತಾರೆ. ಪ್ರಮಾಣ ವಚನ ಅವರೇ ಬೋಧಿಸ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಅಧಿಕಾರಿ ಅಂತ ಕೂಡ ಕರಿತೀವಿ. ಇವರು ತಮ್ಮ ರಾಜೀನಾಮೆನ ರಾಷ್ಟ್ರಪತಿಗೆ ನೀಡಬೇಕಾಗತ್ತೆ. ಸರ್, ಇಲ್ಲಿ ಅವರು ತೆಗೆಯುವಂತ ಪ್ರೋಸೆಸ್ ಏನಿಲ್ಲ ಇದರಲ್ಲಿ. ಅವ್ರನ್ನ ತೆಗಿಬೇಕಾದ್ರೆ ರಾಜೀನಾಮೆ ಹೆಂಗ್ ನೀಡ್ತಾರೆ? ಸಿಂಪಲ್. ಒಂದು ಸರ್ಕಾರ ತನ್ನ ಲಾಯರ್ನ ನೇಮಕ ಮಾಡಿದ್ಮೇಲೆ ಆ ಸರ್ಕಾರ ಹೋದಾಗ ಆಟೋಮೆಟಿಕ್ ಆಗಿ ಇವ್ರು ಏನ್ ಮಾಡ್ತಾರೆ? ರಿಸೈನ್ ಮಾಡ್ಬಿಟ್ಟು ಹೋಗ್ತಾರೆ. ಅಥವಾ ಸರ್ಕಾರದವರು ಅವ್ರಿಗೆ ಇಷ್ಟ ಆಗಿಲ್ಲ ಇವರು ಅಂದ್ರೆ ಅವ್ರಿಗೆ ಕೇಳಬಹುದು, ಸೊ ನೀವು ರಾಜೀನಾಮೆ ಕೊಡಿ ಅಂತ ಅವರು ರಾಷ್ಟ್ರಪತಿಗೆ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಸೊ ಅವ್ರ ಅರ್ಹತೆ ಏನಾಗಿರ್ಬೇಕು? ಭಾರತದ ಪ್ರಜೆ ಆಗಿರ್ಬೇಕು. ಯಾವುದೇ ಹೈಕೋರ್ಟ್ ಅಲ್ಲಿ 5 ವರ್ಷ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸರ್ ಇದೆಲ್ಲ. ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಅಥವಾ 10 ವರ್ಷಗಳ ಕಾಲ ಯಾವುದಾದ್ರೂ ಒಂದು ಹೈಕೋರ್ಟ್ ನಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸಿರಬೇಕು. ಓಕೆ, 5 ವರ್ಷ ನ್ಯಾಯಾಧೀಶರಾಗಿರ್ಬೇಕು, ಅಥವಾ 10 ವರ್ಷ, ಅಥವಾ ರಾಷ್ಟ್ರಾಧ್ಯಕ್ಷರಾಗ್ಬಿಟ್ಟಿಲ್ಲ, ಅವರು ನ್ಯಾಯ ನಿಪುಣವಾಗಿರಬೇಕು. ಸೊ ಅಂತವ್ರನ್ನ ಇಲ್ಲಿ ನೇಮಕ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗುವ ಎಲ್ಲ ಅರ್ಹತೆ ಅವರು ಕೂಡ ಹೊಂದಿರಬೇಕಾಗತ್ತೆ. ಅಂದ್ರೆ ಏನ್ ಬೇಕು ಎಲ್ಲ ಅರ್ಹತೆಗಳು, ಅದು ಬ್ಯಾಕ್ಗ್ರೌಂಡ್, ಎಜುಕೇಶನಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಮತ್ತೆ ಅವರ ವಯಸ್ಸು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಆದ್ರೆ ಇವ್ರಿಗೆ ಮಹಾಭಿಯೋಗ ಮಾಡಲ್ಲ, ಅಂದ್ರೆ ಇವ್ರನ್ನ ತೆಗೆಯುವಂತ ನೆಸಿಟಿ ಇರಲ್ಲ. ಹೇಳಿದ್ನಲ್ಲ, ಸಿಂಪಲ್ ಆಗಿ ಅವ್ರು ಹೇಳ್ತಾರೆ, ಇವ್ರ ಕಾನೂನು, ಈಗ ನಾನು ಒಬ್ಬ ಲಾಯರ್ ಅಪಾಯಿಂಟ್ ಮಾಡ್ತೀನಿ, ನನಗೆ ಬೇಡ, ನೀವು ಹೋಗು ಅಂದ್ರೆ ಹೋಗ್ಬೇಕು. ಸಿಂಪಲ್ ಅಲ್ವಾ ಸರ್? ಹಾಗೆ ಸರ್ಕಾರ ಇಷ್ಟ ಆಗ್ತಿಲ್ಲ ಅಂದ್ರೆ ನೀವು ಹೋಗಪ್ಪ. ಸೊ ಸರ್ಕಾರದ ಯಾವುದೇ ಕೇಸ್, ಸರ್ಕಾರದ ಪ್ರತಿನಿಧಿಯಾಗಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಯಾವುದೇ ಒಂದು ರಾಜ್ಯ, ಯಾವುದೇ ಒಂದು ಕೋರ್ಟ್ ಅಲ್ಲೂ ಕೂಡ ಸರ್ಕಾರದ ಬನ್ನಿ ಸರ್ಕಾರಕ್ಕೆ ಒಂದು ಚಾಟಿ ಬೀಸುತ್ತೆ ಅಂತ ಅರ್ಥ. ಇಲ್ಲಿ ಅಟಾರ್ನಿ ಜನರಲ್ಗೆ ಚಾಟಿ ಬೀಸುತ್ತೆ ಅಂತ. ಅವರು ಸರ್ಕಾರದ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾರೆ ಯಾವುದೇ ಕೋರ್ಟ್ ನಲ್ಲಿ. ಓಕೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ಪ್ರಸ್ತುತ KK ವೇಣುಗೋಪಾಲ್ ಅವರು ಆಗಿರ್ತಕ್ಕಂಥದ್ದು. ಅಧಿಕಾರಾವಧಿ ಹೇಳಿದೆ, ಯಾವುದೇ ನಿಗದಿತ ಅಧಿಕಾರ ಗೊತ್ತು ಮಾಡಲ್ಲ ಇಲ್ಲಿ. ವೆರಿ ಇಂಪಾರ್ಟೆಂಟ್ ಇದು. ರಾಷ್ಟ್ರಪತಿಯರ ಇಚ್ಛೆಗೆ ಅನುಸಾರ ಅವರು ಅಧಿಕಾರದಲ್ಲಿ ಇರ್ತಾರೆ ಅಂತ ನಮ್ಮ ಸಂವಿಧಾನ ಹೇಳುತ್ತೆ.
ಅಂದ್ರೆ ಅರ್ಥ ಕೇಂದ್ರ ಸರ್ಕಾರ ಎಲ್ಲಿವರೆಗೆ ಅಧಿಕಾರ ಇರುತ್ತೆ ಅಲ್ಲಿವರೆಗೆ ಇರ್ತಾರೆ ಅಂತ ಅರ್ಥ. ಸೊ ದಿಸ್ ಇಸ್ ದ ಮೇನ್ ಫಂಡ. ಇನ್ನು ಅವರ ಅಧಿಕಾರ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಸ್ನೇಹಿತರೆ, ಇಟ್ ವಿಲ್ ಟೇಕ್ ಮೋರ್ ಟೈಮ್. ಬಟ್ ತಿಳ್ಕೊಳ್ಳಿ, 88ನೇ ವಿಧಿ ಪ್ರಕಾರ ಇವರು ಯಾವುದೇ ಸದನದಲ್ಲಿ ಕೂಡ ಪಾಲ್ಗೊಳ್ಳಬಹುದು. ಅವರು ಮೇಲ್ಮನೆ ಕೆಳಮನೆ ಯಾವುದೇ ಸದನದಲ್ಲಿ ಪಾಲ್ಗೊಳ್ಬಹುದು, ಆದರೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಸೊ ಯಾವುದೇ ಆದ ಒಂದು ಕಲಾಪಗಳಲ್ಲೂ ಕೂಡ ಇವರು ಭಾಗವಹಿಸಬಹುದು. ಫೈನ್. ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ 165ನೇ ವಿಧಿ, ವೆರಿ ವೆರಿ ಇಂಪಾರ್ಟೆಂಟ್. ವಿಧಿ ನಂಬರ್ ಕೂಡ ತಿಳ್ಕೊಳ್ಳಿ. ಸೊ ಇದು ರಾಜ್ಯದ ಒಬ್ಬ ಅಧಿಕೃತ ಲಾಯರ್ ಅಂತ ಹೇಳ್ಬೋದು. ಇವರು ಸೇಮ್ ಇವರು ಸರ್ಕಾರ, ರಾಜ್ಯ ಸರ್ಕಾರದ ಪ್ರಥಮ ಕಾನೂನು, ರಾಜ್ಯದಲ್ಲಿ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಕೂಡ ರಾಜ್ಯ ಸರ್ಕಾರದನ್ನು ಪ್ರತಿನಿಧಿಸ್ತಾರೆ. ಸೊ ಇವ್ರನ್ನ ಹೆಂಗೆ ಸೇಮ್ ನಮ್ಮ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ಇವ್ರು ರಾಜೀನಾಮೆ ಕೂಡ ರಾಜ್ಯಪಾಲರಿಗೆ ಕೊಡಬೇಕಾಗತ್ತೆ. ಇಲ್ಲಿ ಇವ್ರನ್ನ ನಮ್ಮ ರಾಜ್ಯದ ಸಂಪುಟ ಸಚಿವರು ಸೇರಿ, ಮುಖ್ಯಮಂತ್ರಿ ನೇತೃತ್ವದ ಸಂಪುಟ ಸಚಿವರು ಸೇರಿ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಅರ್ಹತೆಗಳ ಬಗ್ಗೆ ಮಾತಾಡೋದಾದ್ರೆ ಭಾರತ ಪ್ರಜೆ ಆಗಿರಬೇಕು, ಹೈಕೋರ್ಟ್ ನ್ಯಾಯಾಧೀಶರಾಗಲು ಎಲ್ಲ ಅರ್ಹತೆಯವರು ಹೊಂದಿರಬೇಕಾಗತ್ತೆ. ಇವರು ಕೂಡ ಮಹಾವಿಭಾಗ ಮಾಡಲ್ಲ. ಯಾವುದೇ ನಿಗದಿತ ಅಧಿಕಾರ ಕೂಡ ಗೊತ್ತು ಮಾಡಲಿ ಅವರಿಗೆ. ಸೇಮು ನಮ್ಮ ಸೆಂಟ್ರಲ್ ಹೆಂಗ್ ಅಟಾರ್ನಿ ಜನರಲ್ ಇರ್ತಾರೆ, ಅದೇ ತರ ರಾಜ್ಯದಲ್ಲಿ ಕೂಡ ಅಡ್ವೊಕೇಟ್ ಜನರಲ್ ಇರ್ತಾರೆ. ಎರಡು ಕೂಡ ಸಾಂವಿಧಾನಿಕ ಸಂಸ್ಥೆಗಳು, ಓಕೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ಅವರು ರಾಜೀನಾಮೆ ಕೊಡಬೇಕು ಅಂದ್ರೆ ರಾಜ್ಯಪಾಲರು ಕೊಡಬೇಕಾಗತ್ತೆ. ಸೊ ಇದು ಅವರ ಅಧಿಕಾರ ಸೇಮ್ ಅಲ್ಲಿ ಹೆಂಗೆ ಹೇಳೋದು ಅದೇ ತರ. ಅಟಾರ್ನಿ ಜನರಲ್ಗೆ ಏನು ಅಧಿಕಾರ ಇದೆ ಅವ್ರಿಗೆ ಇಡೀ ರಾಷ್ಟ್ರದಲ್ಲಿ ಪ್ರತಿನಿಧಿಸಬಹುದು. ಇವರು ನಮ್ಮ ರಾಜ್ಯದಲ್ಲಿ ಮಾತ್ರ ಯಾವುದೇ ಒಂದು ಕೋರ್ಟ್ನಲ್ಲಿ ಕೂಡ ಪ್ರತಿನಿಧಿಸಬಹುದು. ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬನ್ನಿ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ವೆರಿ ಇಂಪಾರ್ಟೆಂಟ್. CAJ ಅಂತ ಕರಿತೀವಿ, CAJ, ಓಕೆ, ಆಡಿಟರ್ ಜನರಲ್. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಸಮನಾಗಿರ್ತಾರೆ ಸರ್. ಇವ್ರದ್ದು ನಾವು ಹಣಕಾಸು ಕಾವಲುದಾಯಿ ಅಂತ ಕರಿತೀವಿ. ಸಾರ್ವಜನಿಕ ಹಣಕಾಸು ಗೊತ್ತಲ್ಲ, ಪಬ್ಲಿಕ್ ಮನಿ. ನಮ್ಮ ಪಬ್ಲಿಕ್ ಕಮಿಟಿ ಇದೆ ಅಲ್ವಾ, ಸಾರ್ವಜನಿಕ ಹಣಕಾಸು ಕಮಿಟಿ ಕೂಡ ಇದೆ. ಸೊ ಇವರ ರಿಪೋರ್ಟ್ನ ಏನ್ ಮಾಡ್ತಾರೆ, ಅವರು ಸಾರ್ವಜನಿಕ ಹಣಕಾಸು ಕಮಿಟಿ ಪರಿಶೀಲನೆ ಮಾಡ್ತಕ್ಕಂಥದ್ದು. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಸರ್ಕಾರದಿಂದ, ಸಿಂಪಲ್ ಆಗಿ ತಿಳ್ಕೊಳ್ಳಿ, ಸರ್ಕಾರದಿಂದ ಯಾರ್ಯಾರಿಗೆ ದುಡ್ಡು ಹೋಗಿರುತ್ತೆ, ಅದು ರಾಜ್ಯ ಸರ್ಕಾರ ಆಗಲಿ ಬೇರೆ ಯಾವ್ದಾರ ಒಂದು ಸಂಸ್ಥೆಗಳಾಗ್ಲಿ, ಸೊ ಆ ಸಂಸ್ಥೆಗಳು ಹೋಗಿ ಆಡಿಟ್ ಮಾಡ್ತಾರೆ. ಅಂದ್ರೆ ಏನಕ್ಕೆ ಕೊಟ್ಟಿದ್ವಿ, ಅದಕ್ಕೆ ಉಪಯೋಗಿಸಿದಾರೆ, ಬೇರೆದಕ್ಕೆ ಉಪಯೋಗಿಸಿದಾರೆ ಅಂತ ಹಿಂಗೆ ಆಡಿಟ್ ಮಾಡಿ ಕೊಡ್ತಕ್ಕಂಥದ್ದು. ಆಡಿಟರ್ ಅಂತ ಅನ್ಕೋಬಹುದು ನೀವು. ಹೆಂಗೆ ಒಂದು ಕಂಪ್ನಿಲಿ ಆಡಿಟರ್ ನೇಮಕ ಮಾಡ್ತೀವಿ, ಅದೇ ರೀತಿ ಇವರು ಭಾರತ ಸರ್ಕಾರದ ಒಬ್ಬರು ಆಡಿಟರ್ ಅಂತ ಅನ್ಕೋಬಹುದು. ಫೈನ್. ಇವ್ರಿಗೆ ಪ್ರಮಾಣ ವಚನ ಹೇಗೆ ರಾಷ್ಟ್ರಪತಿಗಳೇ ಬೋದ್ತಕ್ಕಂಥ, ತಮ್ಮ ರಾಜೀನಾಮೆ ಅವರು ರಾಷ್ಟ್ರಪತಿಗಳಿಗೆ ಕೊಡ್ಬೋದು. ಇವರ ಅಧಿಕಾರಾವಧಿ ವೆರಿ ಇಂಪಾರ್ಟೆಂಟ್, 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೆ ಅದು. ಸೊ ವೆರಿ ಎಕ್ಸಾಂಪಲ್ ಕೇಳ್ತಾನೆ, 6 ವರ್ಷ ಅಥವಾ 65 ವರ್ಷ. ನಿಮ್ಗೆ ಕನ್ಫ್ಯೂಸ್ ಆಗಕ್ಕೆ 5 ವರ್ಷ ಅಂತ ಹಾಕ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ಇವರ ನಿವೃತ್ತಿ ನಂತರ ಸರ್ಕಾರದ ಯಾವುದೇ ಹುದ್ದೆ ಸ್ವೀಕರಿಸುವಂತಿಲ್ಲ. ದಿಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಯಾವುದೇ ಹುದ್ದೆನ ಸ್ವೀಕರಿಸ ಮಾಡಂಗಿಲ್ಲ ಅವರು ಸರ್ಕಾರದಲ್ಲಿ. ಓಕೆ, ಸರ್ಕಾರದಲ್ಲಿ. ಓಕೆ, ಇವ್ರನ್ನ ತೆಗಿಯೋದು ಹೆಂಗೆ, ಅಕಸ್ಮಾತ್ ಇವರು ರಾಜೀನಾಮೆ ಕೊಟ್ಟಿಲ್ಲ, ಇವರು ತೆಗಿಯೋದು ಹೆಂಗೆ, ಮಹಾಭಿಯೋಗ ಪ್ರಕ್ರಿಯೆ. ನಾವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಹೆಂಗೆ ನಾವು ಕಲಾಪಗಳಲ್ಲಿ ಅವರ ಒಂದು ಇದನ್ನ ನಾವು ಸಿಗ್ನೇಚರ್ ಹಾಕಿ ಡಿಸ್ಕಸ್ ಮಾಡಿ ಹೆಂಗೆ ಮಹಾಭಿಯೋಗ ಪ್ರಕ್ರಿಯೆ ಮುಖಾಂತರ ಅವ್ರನ್ನ ಮಾಡ್ತೀವಿ, ಸೇಮ್ ಪ್ರೊಸೀಜರ್ ಇವ್ರನ್ನು ಕೂಡ ತೆಗಿತಕ್ಕಂಥದ್ದು. ಎಗೇನ್ ಇವರ ಕಾರ್ಯಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ನಿಗಮ ಮಂಡಳಿಗಳು, ರಾಜ್ಯ ಸರ್ಕಾರ ಯಾವುದಕ್ಕಾದ್ರೂ ವಾರ್ಷಿಕ ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ, ಅದನ್ನ ಕೇಂದ್ರ ಸರ್ಕಾರಕ್ಕೆ ವರದಿನ ಸಲ್ಲಿಸ್ತಾರೆ. ನಮ್ಮ ಸಾರ್ವಜನಿಕ ಲೆಕ್ಕ ಒಂದು ಕಮಿಟಿ ಏನಿದೆ, ಹಣಕಾಸು ಕಮಿಟಿ, ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಇನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಾದ್ರೆ ರಾಜ್ಯಪಾಲರಿಗೆ ಅವರು ಸಲ್ಲಿಸ್ತಾರೆ, ಅಷ್ಟೇ, ಸಿಂಪಲ್. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದ್ರೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಂತ ಸಪರೇಟು ಇಲ್ಲಿ ಆಡಿಟರ್ ಇಲ್ಲ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹಣಕಾಸು ಆಯೋಗ 280ನೇ ವಿಧಿ. ಇದ್ರ ಬಗ್ಗೆ ಮಾತಾಡ್ತೀವಿ ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ಇದು ಕೂಡ ನ್ಯೂಸಲ್ಲಿದೆ. ಪ್ರತಿ 5 ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥದ್ದು. 2019 ನೇಮಕ ಮಾಡಿರ್ತಕ್ಕಂಥ ನಮ್ಮ NK ಸಿಂಗ್ ಕಮಿಟಿ, ಓಕೆ, 2020ರಿಂದ 25 ತನಕ ಅವರು ಏನಿರ್ತಾರೆ, ಅವರ ಅಧಿಕಾರಾವಧಿ ಇರುತ್ತೆ. ಅವ್ರು ಆಲ್ರೆಡಿ ಈ 5 ವರ್ಷದಲ್ಲಿ ಏನು ಮಾಡಬೇಕು ಅಂತ ರಿಪೋರ್ಟ್ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾರಿರ್ತಾರೆ ಅದರಲ್ಲಿ ಅಂದ್ರೆ, ಹಣಕಾಸು ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು 4 ಜನ ಸದಸ್ಯರು ಇರ್ತಾರೆ. ರಾಜ್ಯ ಕೇಂದ್ರ ಸರ್ಕಾರ ನಮಗೆ ಹೆಂಗೆ ನಾವು ಟ್ಯಾಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸಂಪನ್ಮೂಲ ಹಂಚಿಕೆ ಹೆಂಗಿರಬೇಕು, ಮತ್ತೆ ನಾವು ಕೊಡ್ತಕ್ಕಂಥ ಗ್ರಾಂಟ್ಸ್ ಏನು ಕೊಡುತ್ತೆ ಕೇಂದ್ರ ಸರ್ಕಾರ, ಸೊ ಆ ಧನ ಸಹಾಯ ಏನು ಮಾಡುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಇವರು ಕೊಡ್ತಕ್ಕಂಥದ್ದು. ಸೊ ಇವರ ಅರ್ಹತೆ ಏನಾಗಿರ್ಬೇಕು, ಅಧ್ಯಕ್ಷರ ಅರ್ಹತೆ, ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಹೊಂದಿರಬೇಕು, ಭಾರತ ಆರ್ಥಿಕ ವ್ಯವಸ್ಥೆ ಬಗ್ಗೆ ಅರಿವಿರಬೇಕು ಅವ್ರಿಗೆ. ಓಕೆ, ಇವ್ರಿಗೆ ಹೇಗೇನು ಪ್ರಮಾಣ ವಚನ ಬೋಧಿಸಿದ್ರು ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸ್ತಕ್ಕಂಥದ್ದು. ಫೈನ್. ಸೊ ಇವರು ಯಾರಿಗೆ ರಾಜೀನಾಮೆ ಸಲ್ಲಿಸ್ತಾರೆ, ಇವರು ಹೇಗೇನು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಸಲ್ಲಿಸ್ತಾರೆ. ಇಲ್ಲಿ ಪ್ರಮುಖವಾಗಿ ನೀವು ಅರ್ಥ ಮಾಡ್ಕೋಬೇಕು, ಈ ಹಣಕಾಸು ಆಯೋಗದ ಅಧ್ಯಕ್ಷರ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಎಷ್ಟು ಜನ ಸದಸ್ಯರು ಇರ್ತಾರೆ, ಒಬ್ಬ ಅಧ್ಯಕ್ಷ, 4 ಜನ ಸದಸ್ಯರು. ಇವರ ಅಧಿಕಾರಾವಧಿ 5 ವರ್ಷ, ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಈಗಿನ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ, NK ಸಿಂಗ್. ಓಕೆ, ವೆರಿ ಇಂಪಾರ್ಟೆಂಟ್. ಅದೇ ರೀತಿ ರಾಜ್ಯ ಹಣಕಾಸು ಆಯೋಗ ಕೂಡ ಇದೆ, ನಮಗೆ ಗೊತ್ತಿದೆ ಅಲ್ವಾ, ರಾಜ್ಯ ಹಣಕಾಸು ಆಯೋಗ. ಸರ್, ಇದು ಮೊದಲು ಸ್ಟಾರ್ಟಿಂಗ್ ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಆಮೇಲೆ 73ನೇ ತಿದ್ದುಪಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗದ ಸ್ಥಾಪನೆಗೆ ನಾವು
ಮಾಡ್ತೀವಿ. ಯಾಕೆ ತರ್ತೀವಿ 73ನೇ ತಿದ್ದುಪಡಿ? ನಿಮ್ಗೆ ಗೊತ್ತಿದೆ. 73ನೇ ತಿದ್ದುಪಡಿಲಿ ನಾವೇನು ಮಾಡ್ತೀವಿ, ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ತರ್ತೀವಿ, ಅದೇ ಸ್ಥಳೀಯ ಸರ್ಕಾರ. ಆ ಸ್ಥಳೀಯ ಸರ್ಕಾರ ನಮ್ಗೆ ಏನು ಪಂಚಾಯತ್ ರಾಜ್ ಕಾಯ್ದೆ ಮುಖಾಂತರ ತರ್ತೀವಿ. ಆಗ ಈ ಪಂಚಾಯತಿಗಳಿಗೆ ರಾಜ್ಯ ಸರ್ಕಾರದಿಂದ ಹಣ ವಿನಿಯೋಗ ಮಾಡಬೇಕಲ್ಲ. ಇಲ್ಲಿ ತೆರಿಗೆ ಪಂಚಾಯತ್ಗಳಲ್ಲಿ ನಮ್ಮ ತಾಲೂಕು ಮತ್ತೆ ನಮ್ಮ ಜಿಲ್ಲಾ ಮತ್ತೆ ಗ್ರಾಮ ಪಂಚಾಯತ್ಲಿ ವಸೂಲಿ ಮಾಡಿರ್ತಕ್ಕಂಥ ತೆರಿಗೆಗಳು ಏನು ಸರ್ಕಾರದಲ್ಲಿ ಇರ್ತಾರೆ ಅದು ಡಿಸ್ಟ್ರಿಬ್ಯೂಷನ್ ಮಾಡಬೇಕಲ್ಲ, ಅದಕ್ಕೆ ರಾಜ್ಯ ಹಣಕಾಸು ಆಯೋಗ ಬೇಕು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಯಾವ್ದು ಆರ್ಟಿಕಲ್ಸ್ ಅಥವಾ ವಿಧಿಗಳು ಹೇಳ್ತವೆ ಅಂದ್ರೆ 243(I) ಮತ್ತು 243(Y) ವಿಧಿ ರಾಜ್ಯ ಹಣಕಾಸು ಆಯೋಗದ ನೇಮಕ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತದೆ. ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯಪಾಲರು ರಾಜ್ಯ ಹಣಕಾಸು ಆಯೋಗನ ನೇಮಕ ಮಾಡ್ತಾರೆ. ಪ್ರಸ್ತುತ ಚಿನ್ನಪ್ಪ ಸ್ವಾಮಿ ರಾಜ್ಯದ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅದು ಚಿನ್ನಪ್ಪ ರೆಡ್ಡಿ ಅಂತಾರೆ ಅಥವಾ ಚಿನ್ನಪ್ಪ ಸ್ವಾಮಿ ಅಂತ ನಿಮಗೆ ಬೇರೆ ಕಡೆ ಮೆನ್ಷನ್ ಆಗಿರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇಷ್ಟು ನೀವು ತಿಳ್ಕೊಬೇಕಾಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನೆಕ್ಸ್ಟ್ ಬನ್ನಿ, ಇನ್ನು ಹಣಕಾಸು ಆಯೋಗದ ಡಿಸ್ಟ್ರಿಬ್ಯೂಷನ್ಸ್ ಬಗ್ಗೆ ಆದರೆ ಇದೆಲ್ಲ KS UPS ಕೇಳ್ತಾರೆ ಸ್ನೇಹಿತರೆ, FD/SDL ಕೇಳಲ್ಲ. ಬಟ್ ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಇವಾಗ ಹೇಳಿದ್ನಲ್ಲ, ಹಣಕಾಸು ಆಯೋಗನೇ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ನಂಗೆ ಅರ್ಧ ಗಂಟೆ ಬೇಕು. ಯಾಕಂದ್ರೆ ಮೊದಲು ಏನಕ್ಕೆ ನಮ್ಮ ಹಣಕಾಸು ಆಯೋಗದ ಶಿಫಾರಸನ್ನ ನಮ್ಮ ದಕ್ಷಿಣ ಭಾರತ ರಾಜ್ಯಗಳಾದ ಕರ್ನಾಟಕ, ಆಂಧ್ರ ಮತ್ತೆ ತಮಿಳುನಾಡು ಇದಕ್ಕೆ ಸ್ಟ್ರೈಕ್ ಮಾಡಿದ್ವು ಈ ಒಂದು ರಿಪೋರ್ಟ್ ಬಗ್ಗೆ ಅಂತ ಡಿಸ್ಕಸ್ ಮಾಡಬೇಕು ಅಂದ್ರೆ ನಂಗೆ ಅರ್ಧ ಗಂಟೆ ಬೇಕಾಗುತ್ತೆ. ಯಾಕಂದ್ರೆ ಮೊದಲು ಯಾವ ಬೇಸಿಸ್ ಮೇಲೆ ಅವ್ರು ಹಣಕಾಸು ಕೊಡ್ತಾ ಇದ್ರು, ಈಗ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ, ನಾವು ಅಭಿವೃದ್ಧಿ ಹೊಂದಿರದೆ ನಮಗೆ ಮಾರಕ ಆಗಿದೆ ಅನ್ನೋ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಫೈನ್. ಇದು ಚುನಾವಣಾ ಆಯೋಗ ಬಂದ್ರೆ ಇದು ಕೂಡ ನಮ್ಮ ಸಾಂವಿಧಾನಿಕ ಸಂಸ್ಥೆ ಆಗುತ್ತೆ ಸ್ನೇಹಿತರೆ. ಚುನಾವಣಾ ಆಯೋಗದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೇಬೇಕಾಗತ್ತೆ. ಯಾಕಂದ್ರೆ ಈಗ ನಮಗೆ ಕೇಂದ್ರ ಚುನಾವಣಾ ಆಯೋಗ ಅಂತ ತಕ್ಷಣ ಅದು 3 ತ್ರಿಸದಸ್ಯ ಪೀಠ ಅಂತ ಕರಿತೀವಿ. ಆದ್ರೆ ಮೊದಲು ಹಂಗಿರ್ಲಿಲ್ಲ. ಓಕೆ, 324ನೇ ವಿಧಿ 15ನೇ ವಿಧಿ ಪ್ರಕಾರ ನಮಗೆ ಒಂದು ಚುನಾವಣಾ ಆಯೋಗ ಬೇಕು ಅಂತ ಹೇಳುತ್ತೆ. ಸೊ ಸಂವಿಧಾನ ರಚನೆ ಆದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಆಫ್ಟರ್ ಗಣರಾಜ್ಯೋತ್ಸವ ನಾವು ಇದನ್ನ ಜಾರಿಗೆ ತರ್ತೀವಿ. ಸೊ ಇಲ್ಲಿ 324ನೇ ವಿಧಿ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಆಯೋಗದ ರಚನೆ ಬಗ್ಗೆ ವಿವರಿಸುತ್ತೆ. ಏನ್ ಹೇಳುತ್ತೆ ಅದು ಅಂದ್ರೆ ಮುಖ್ಯ ಆಯುಕ್ತರು ಹಾಗೂ ರಾಷ್ಟ್ರಾಧ್ಯಕ್ಷರು ಕಾಲಕಾಲಕ್ಕೆ, ವೆರಿ ಇಂಪಾರ್ಟೆಂಟ್, ಕಾಲಕಾಲಕ್ಕೆ ನಿಗದಿಪಡಿಸದ ಇತರ ಚುನಾವಣಾ ಆಯುಕ್ತರನ್ನು ಹೊಂದಿರುತ್ತಾರೆ ಅಂತ ಹೇಳುತ್ತೆ. 1950ರಿಂದ 89ರವರೆಗೆ ನಮಗೆ ಏಕಸದಸ್ಯರಾಗಿದ್ರು. ಅಂದ್ರೆ ಚುನಾವಣಾ ಆಯೋಗದಲ್ಲಿ ಒಬ್ಬ ಚುನಾವಣಾ ಮುಖ್ಯ ಆಯುಕ್ತ ಇರ್ತಿದ್ದ ಅಷ್ಟೇ. ಇಲ್ಲಿ ತನಕ 1989ರ ತನಕ. ಅದನ್ನ ಮೊದಲನೇ ಬಾರಿಗೆ ಏನಾಗುತ್ತೆ, 89ರಲ್ಲಿ ಇಬ್ಬರನ್ನ ಮಾಡ್ತಾರೆ. ಓಕೆ, ದ್ವಿಸದಸ್ಯ ಪೀಠ ಮಾಡ್ತಾರೆ. SS ಧನೋವಾ ಮತ್ತೆ VS ಸೆಗಲ್ ಅಂತಕ್ಕಂಥ ಇಬ್ಬರ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ 89ರಲ್ಲಿ. ಎಗೇನ್ 1990ರಲ್ಲಿ 1 ವರ್ಷದ ನಂತರ ಓಕೆ ಆಗಿನ ರಾಷ್ಟ್ರಾಧ್ಯಕ್ಷರು ಆ ಹುದ್ದೆನ ರದ್ದು ಮಾಡ್ತಾರೆ. ಮಾಡಿ PV ನರಸಿಂಹರಾವ್ ಇದ್ದ ಕಾಲದಲ್ಲಿ ಅಂದ್ರೆ 1993ರಲ್ಲಿ ಅಂದ್ರೆ ಈ 2 ಪೀಠನ ರದ್ದು ಮಾಡಿ ಸಿಂಗಲ್ ಪೀಠ ಮಾಡ್ತಾರೆ. ಎಗೇನ್ ಏಕಸದಸ್ಯ ಪೀಠ ಮಾಡ್ತಾರೆ. ಆದ್ರೆ ಪ್ರಧಾನಿ ನರಸಿಂಹರಾವ್ ಇದ್ದ ಕಾಲದಲ್ಲಿ 1993ರಲ್ಲಿ ಇದನ್ನ 3 ಸದಸ್ಯ ಪೀಠ ಮಾಡಬೇಕು ಅಂತ ಡಿಸ್ಕಸ್ ಮಾಡಿ 3 ಸದಸ್ಯ ಪೀಠ ಮಾಡ್ತಾರೆ. ಸೊ ಅವಾಗ್ಲಿಂದ ನಮ್ಗೆ ಏನಾಗ್ತಾ ಇದೆ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾರೆ, ಇನ್ನಿಬ್ರು ಉಪಚುನಾವಣಾ ಆಯುಕ್ತರು ಇರ್ತಾರೆ. ಅಂದ್ರೆ ಅವರ ವೇತನ ಸೌಲಭ್ಯ ಎಲ್ಲ ಸೇಮ್ ಇರುತ್ತೆ, ಬಟ್ ಅವ್ರನ್ನ ನಾವು ಪದಚ್ಯುತ ಮಾಡೋ ರೀತಿನೇ ಬೇರೆ. ಓಕೆ, ಇಲ್ಲಿ ಏನಕ್ಕೆ 3 ಮಾಡಿದ್ರು ಸರ್? ಯಾವ್ದಾದ್ರು ಒಂದು ಪಾಯಿಂಟ್ ಬಂದಾಗ ಇಲ್ಲಿ ಇಬ್ಬರು ಇದ್ದಾಗ ಏನಾಗುತ್ತೆ, ಅವ್ರು ಬೇಕು ಇವ್ರು ಬೇಡ. ಸೊ ವಾಟ್ ಇಸ್ ದ ಫೈನಲ್ ಡಿಸಿಷನ್? ಸೊ 3 ಜನ ಇದ್ದಾಗ ಯಾರು ಇಬ್ರು ಓಟ್ ಹಾಕ್ತಾರೆ ಅಂದ್ರೆ ಅವರ ಅಭಿಪ್ರಾಯ, ಅವರ ಡಿಸಿಷನ್ ಬಗ್ಗೆ ಅದು ಏನಾಗುತ್ತೆ, ಸ್ಟ್ಯಾಂಡ್ ಆಗೋದು. ಅದಕ್ಕೆ 3 ತ್ರಿಸದಸ್ಯ ಪೀಠನ ಮಾಡ್ತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಫೈನ್. ಇವರು ಚುನಾವಣಾ ಆಯೋಗ ಎಗೇನ್ ಇಲ್ಲಿ 6 years ಆರ್ 65 years. ಓಕೆ, ಈ ಒಂದು ಪಾಯಿಂಟ್ ನ ಇಲ್ಲಿ ಬಿಟ್ಬಿಟ್ಟಿದ್ದೀನಿ, ಇದನ್ನು ಆಡ್ ಮಾಡ್ಕೊಳ್ಳಿ. ಅವರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ವರ್ಷ ಅಥವಾ 65 ವರ್ಷ, ಯಾವ್ದು ಮೊದಲಾಗುತ್ತೆ ಅದು. ಓಕೆ, ವಿಚ್ ಎವರ್ ಇಸ್ ಅರ್ಲಿಯರ್. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಫೈನ್. ಇನ್ನು ವೇತನ ಪಿಂಚಣಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರ ಅನಾನುಕೂಲಕ್ಕೆ ತಕ್ಕಂತೆ ಬದಲಾಯಿಸುವಂತಿಲ್ಲ, ಅವರ ಸೇವಾ ನಿಯಮವನ್ನು ಕೂಡ ಬದಲಾಯಿಸುವಂತಿಲ್ಲ. ಸೊ ಇವ್ರನ್ನ ಪದಚ್ಯುತಿ ಹೆಂಗ್ ಮಾಡೋದು ಸರ್? ಸೇಮ್ ಸರ್, ನಮ್ಮ ಏನು ಮುಖ್ಯ ಚುನಾವಣಾ ಆಯುಕ್ತರನ್ನ, ವೆರಿ ಇಂಪಾರ್ಟೆಂಟ್, ಇಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಹೆಂಗ್ ಪದಚ್ಯುತಿಗೊಳಿಸ್ತೀವಿ ಅಂದ್ರೆ ಮಹಾಭಿಯೋಗ ಮಾಡ್ತೀವಿ. ಅಂದ್ರೆ ನಾವೇನು ಸಂಸತ್ನಲ್ಲಿ 2 ಸದನಗಳಲ್ಲಿ ಡಿಸ್ಕಸ್ ಮಾಡಿ ವೋಟ್ ಹಾಕಿ ಏನ್ ಮಾಡ್ತೀವಿ, ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಫಾಲೋ ಆಗುತ್ತೆ. ಆದ್ರೆ ಬೇರೆ ಚುನಾವಣಾ ಆಯುಕ್ತರು ಇದಾರಲ್ಲ, ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಾಧ್ಯಕ್ಷರು ಇತರ ಚುನಾವಣಾ ಆಯುಕ್ತ ಮತ್ತು ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರದಿಂದ ತೆಗೆಯಬಹುದು. ಅಂದ್ರೆ ಇತರ ಚುನಾವಣಾ ಆಯುಕ್ತರು ಇನ್ನಿಬ್ಬರು ಇರ್ತಾರಲ್ಲ, ಮತ್ತೆ ಬೇರೆ ಪ್ರಾದೇಶಿಕ ಚುನಾವಣಾ ಆಯುಕ್ತರನ್ನ ಅಪಾಯಿಂಟ್ ಮಾಡಿರ್ತಾರಲ್ಲ, ಸೊ ಅವ್ರನ್ನ ಈ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇಲೆಗೆ ತೆಗಿಬಹುದು. ಇವರಿಗೆ ಮಹಾಭಿಯೋಗ ಪ್ರಕ್ರಿಯೆ ಇಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ತಿಳ್ಕೋಬೇಕು. ಇನ್ನು ಚುನಾವಣಾ ಆಯೋಗದ ಅಧಿಕಾರ ಅಗೇನ್ ಕಾರ್ಯಗಳಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ ಚುನಾವಣೆ ನಡೆಸೋದು ಹೆಂಗೆ, ಆ ಪ್ರಕ್ರಿಯೆ ಹೆಂಗಿರುತ್ತೆ, ಇದೆಲ್ಲ ಸಪರೇಟ್ ಆಗಿ ವಿಡಿಯೋ ಮಾಡ್ತಾ ಹೋಗೋಣ ಒಂದೊಂದೇ. ಆಫ್ಟರ್ ದಿಸ್ ಎಕ್ಸಾಮ್ ಐ ವಿಲ್ ಮೇಕ್ ಸಪರೇಟ್ ವಿಡಿಯೋ ಫಾರ್ ಒಂದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೂ. ಓಕೆ, ಯಾಕಂದ್ರೆ ಚುನಾವಣಾ ಪ್ರಕ್ರಿಯೆ ಹೆಂಗಾಗುತ್ತೆ, ಯಾವ್ದು ಫಸ್ಟ್ ಆಗುತ್ತೆ, ಆಮೇಲೆ ಏನೇನು ಪ್ರಕ್ರಿಯೆಗಳಿವೆ,
ಮತ್ತೆ ಅವರ ಕಾರ್ಯಗಳೇನು, ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡಬೇಕು. ಯಾಕಂದ್ರೆ ರಾಜ್ಯ ಪಕ್ಷಗಳ ಮಾನ್ಯತೆ ಕೊಡೋದಾಗ್ಲಿ, ರದ್ದು ಮಾಡೋದಾಗ್ಲಿ, ಚುನಾವಣಾ ಚಿಹ್ನೆ ನೀಡೋದಾಗ್ಲಿ, ಮತ್ತೆ ಚುನಾವಣೆ ಹೆಂಗೆ ನಡೆಯುತ್ತೆ, ಫಸ್ಟು ನೋಟಿಫಿಕೇಶನ್ ಹೊಡ್ಸೋದಿಂದ ಹಿಡಿದು ಕೊನೆಗೆ ಆ ರಿಸಲ್ಟ್ ಆಗೋ ತನಕ ಯಾವ್ಯಾವ ಸ್ಟೆಪ್ನ ಫಾಲೋ ಮಾಡ್ತಾರೆ ಇವೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಅದನ್ನ ವಿ ವಿಲ್ ಡಿಸ್ಕಸ್ ಇನ್ ದ ಸಪರೇಟ್ ವಿಡಿಯೋ. ಬಟ್ ಇಲ್ಲಿ ನಾನು ಕೊಟ್ಟಿದ್ದೀನಿ ಅವರ ಕಾರ್ಯಗಳು, ಇಲ್ಲೂ ಕೂಡ ನೀವು ಒಂದ್ಸಲ ನೋಡ್ಕೋಬಹುದು. ಓಕೆ ಫೈನ್. ಇದ್ರ ಬಗ್ಗೆ ಡಿಸ್ಕಸ್ ಇವಾಗ ಬೇಡ, ಇದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ FD, PSA ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಟ್ ಪ್ರೆಸೆಂಟ್. ಓಕೆ ಫೈನ್. ನೆಕ್ಸ್ಟ್ ಬನ್ನಿ ಸರ್, ಕೇಂದ್ರ ಲೋಕಸೇವಾ ಆಯೋಗ ವೆರಿ ಇಂಪಾರ್ಟೆಂಟ್. ಕೇಂದ್ರ ಲೋಕಸೇವಾ ಆಯೋಗ ಯಾಕೆ ಅಂತಂದ್ರೆ ನಮಗೆ ಗೊತ್ತಿದೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಸ್ನೇಹಿತರೆ 323 ಏನು ವಿಧಿ ಇದ್ರ ಬಗ್ಗೆ ಮಾತಾಡುತ್ತೆ. ಇಲ್ಲಿ ಒಟ್ಟು ಸದಸ್ಯರು ಎಷ್ಟಿರಬೇಕು ಅಂತ ಮಾಡಲ್ಲ ನೋಡಿ. ಕೇಂದ್ರ ಲೋಕಸೇವಾಗಳ ಅರ್ಹ ಅಭ್ಯರ್ಥಿಗಳ ನೇಮಕ ಮಾಡುವ ಸಂಸ್ಥೆ ಆಗಿದೆ. ನಿಮ್ಗೆ ಗೊತ್ತಿದೆ UPSC ಎಕ್ಸಾಮ್ ನಡೀತಲ್ಲ, 315ನೇ ವಿಧಿಯನ್ವಯ ಈ ಆಯೋಗವನ್ನು ಸೃಷ್ಟಿ ಮಾಡಲಾಗಿದೆ. ಅದು ಕೇಂದ್ರ ಲೋಕಸೇವಾ ಆಯೋಗನ 315ನೇ ವಿಧಿ ಪ್ರಕಾರ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗವು ರಾಜ್ಯ ಸರ್ಕಾರದ ವಿನಂತಿಯ ಮೇರೆಗೆ ಕೂಡ ನೇಮಕಾತಿ ಮಾಡ್ಕೋತವೆ. ಈಗ ಒಂದೊಂದು ರಾಜ್ಯ ಸರ್ಕಾರದಲ್ಲಿ ಆ ಸ್ಥಳೀಯ ಒಂದು ಲೋಕಸೇವಾ ಆಯೋಗ ಇಲ್ಲ ಅಂದ್ರೆ, ಅಥವಾ ಅದು ಅವರು ತೆಗ್ದಾಕಿದ್ರೆ, ಅಲ್ಲಿ ಭ್ರಷ್ಟಾಚಾರ ಇದ್ರೆ, ಅವರು ಕೇಂದ್ರ ಲೋಕಸೇವೆಯನ್ನು ವಿನಂತಿ ಮಾಡ್ಕೋಬಹುದು, ಅವರು ಕೂಡ ಮಾಡಿಸ್ಕೊಡ್ತಾರೆ. ಇಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ಅಧ್ಯಕ್ಷ ಇತರ ಸದಸ್ಯರು ಹೊಂದಿರುತ್ತಾರೆ ಅಂತ ಹೇಳ್ತಾರೆ. ಸೊ ಅಂತ ಸಂವಿಧಾನದಲ್ಲಿದೆ. ಯೂಶಲಿ ಒಬ್ಬ ಅಧ್ಯಕ್ಷ ಮತ್ತು ಇತರ ಸದಸ್ಯರು ಅಂದ್ರೆ ಅದರ ಸದಸ್ಯ ಸಂಖ್ಯೆ ನಿಗದಿಪಡಿಸಿಲ್ಲ. ಆದ್ರೂ ಕೂಡ ನಮ್ಮ ರಾಷ್ಟ್ರಪತಿಗಳು ನಿರ್ಧರಿಸ್ತಾರೆ ಎಷ್ಟು ಜನ ಇರಬೇಕು ಅಂತ. ಇವಾಗ ಅಟ್ ಪ್ರೆಸೆಂಟ್ ಒಬ್ಬ ಸದಸ್ಯನ ಒಳಗೊಂಡಂತೆ 11 ಮಂದಿ ಸದಸ್ಯರು ನಮ್ಮ UPSC ಕಮಿಷನ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ ಫೈನ್. ಇನ್ನು ನೇಮಕಾತಿ ಹೆಂಗಾಗತ್ತೆ, ಅವರ ನೇಮಕಾತಿ ಅನ್ನೋದು ನೋಡಿದ್ರೆ ಅವ್ರನ್ನ ಸಚಿವ ಸಂಪುಟ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಿಸ್ತಾರೆ. ಸೇಮ್ ಆಯೋಗದ ಅರ್ಧದಷ್ಟು ಸದಸ್ಯರು ಅಧ್ಯಕ್ಷರ ನೇಮಿಸ್ತಾರೆ. ಇನ್ನು ಸದಸ್ಯರನ್ನು ಹೆಂಗ್ ನೇಮಕ ಮಾಡ್ತಾರೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷ ಕಾಲ ಸೇವೆ ಸಲ್ಲಿಸಿರಬೇಕು. ಸಂವಿಧಾನದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಸೇವಾ ನಿಯಮ ನಿರ್ಧರಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ನೀಡಿದ್ದಾರೆ. ಓಕೆ, ಇದು ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥದ್ದು. ಇನ್ನು ಕೇಂದ್ರ ಲೋಕಸಭೆ ಅಧ್ಯಕ್ಷರ ಹುದ್ದೆ ತೆರವಾಗದಾಗ ಅವ್ರು ಇಲ್ಲ ರಿಸೈನ್ ಮಾಡೋದ್ರು ಅಥವಾ ಅವರು ತೀರೋದ್ರು, ಈ ರೀತಿಯಾದ ಒಂದು ಪರಿಸ್ಥಿತಿ ಬಂದಾಗ, ಗೈರು ಹಾಜರಾದ್ರು ಅಂದಾಗ ಅದನ್ನ ಯಾರು ನಿರ್ವಹಿಸ್ತಾರೆ ಅಂದ್ರೆ ಅವರ ಸದಸ್ಯರು ಒಬ್ಬರನ್ನ ಹಂಗಾಮಿ ಅಧ್ಯಕ್ಷನಾಗಿ ನೇಮಕ ಮಾಡ್ತಾರೆ. 1963ರಲ್ಲಿ 15ನೇ ಸಂವಿಧಾನ ತಿದ್ದುಪಡಿ ಕೇಂದ್ರ ಲೋಕಸಭಾ ಆಯೋಗಕ್ಕೆ ಹಂಗಾಮಿ ಅಧ್ಯಕ್ಷರು ಬೇಕು, ಸಡನ್ ಆಗಿ ಅವ್ರು ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಸರ್, ಇನ್ನು ಇವರು ಅಧಿಕಾರಾವಧಿ ನೋಡಿದ್ರೆ 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೆ ಅಲ್ಲಿಯವರೆಗೆ. ಇವರು ಯಾರು ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಸಲ್ಲಿಸುವ ಮೂಲಕ ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅವರು ತಮ್ಮ ಕಾರ್ಯವನ್ನು ಅಧಿಕಾರವನ್ನು ಹೋಗ್ಬೋದು. ಇನ್ನು ಪದಚ್ಯುತಿ ಮಾಡೋದ್ ಬಗ್ಗೆ ನಾವು ಮಾತಾಡೋದಾದ್ರೆ ಸೇಮ್ ಸರ್, ಇಲ್ಲೂ ಕೂಡ ಅದೇ ಆಗತ್ತೆ. ಆಯೋಗದ ಅಧ್ಯಕ್ಷ ಸದಸ್ಯರು ದಿವಾಳಿ ಆಗಿದ್ರೆ, ಅವರು ದಿವಾಳಿ ಅಂತ ನಾವು ತೀರ್ಮಾನಿಸಲ್ಪಟ್ಟಿದ್ದರೆ ಅವ್ರ ಮೇಲೆ ಆ ಹುದ್ದೆ ಸೇವೆಯಿಂದ ಅವರು ಮುಂದುವರಿದ ಅಸಮರ್ಥರು ಅಂತ ಅಭಿಪ್ರಾಯಪಟ್ಟರೆ ರಾಷ್ಟ್ರಾಧ್ಯಕ್ಷರನ್ನು ಪದಚ್ಯುತಗೊಳಿಸಬಹುದು. ಆದ್ರೆ ಸುಮ್ಮನೆ ಪದಚ್ಯುತ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಅದು ಅನುಚಿತ ವರ್ತನೆ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದು ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದು ಇಲ್ಲಿ ತಿಳ್ಕೊಳ್ಳಿ, ಈ UPSC ಬೇರೆದೆಲ್ಲ ನಾವೇನ್ ಮಾಡಿದ್ವಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಹೆಂಗ್ ಮಾಡ್ತೀವಿ ಹಂಗೆ. ಆದ್ರೆ ಇವ್ರನ್ನ ಹಂಗಲ್ಲ. ಇವ್ರ ಮೇಲೆ ಏನಾದ್ರು ಸಾಬೀತಾಗಿದೆ, ಆರೋಪ ಸಾಬೀತಾಗಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವರ ವಿರುದ್ಧ ಕೇಸ್ ನಡಿಬೇಕು ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಅಲ್ಲಿ ತೀರ್ಮಾನ ಆಗ್ಬೇಕು. ಆಗ ಇವ್ರನ್ನ ನಾವೇನ್ ಮಾಡೋದು, ಪದಚ್ಯುತ ಮಾಡಬಹುದು. ಯಾರು UPSC ಅಧ್ಯಕ್ಷ ಮತ್ತು ಸದಸ್ಯರುಗಳನ್ನ. ವೆರಿ ಇಂಪಾರ್ಟೆಂಟ್. ಇನ್ನು ಅವ್ರ ಕಾರ್ಯಗಳು ನಮ್ಮ ಬಗ್ಗೆ ಮಾತಾಡದೇ ಬೇಕಾಗಿಲ್ಲ. UPSC ಎಕ್ಸಾಮ್ಸ್ಗಳು ಏನ್ ಕಂಡಕ್ಟ್ ಮಾಡೋದಾಗ್ಲಿ, ಆಲ್ ಓವರ್ ಇಂಡಿಯಾದಲ್ಲಿ ಏನು ನಮ್ಮ ಒಂದು ಅಖಿಲ ಭಾರತ ಸೇವೆಗಳಿಗಾಗಿರ್ಬೋದು, ಕೇಂದ್ರ ಸೇವೆಗಳಾಗಿರ್ಬೋದು, ಎಲ್ಲದಕ್ಕೂ ಪರೀಕ್ಷೆ ನಡೆಸ್ತಕ್ಕಂಥದ್ದು, ಮತ್ತೆ ಅಪಾಯಿಂಟ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ಕೊಡ್ತಕ್ಕಂಥದ್ದು, ಜೊತೆಗೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸಲಹೆ ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಕಾರ್ಯಗಳಿದೆ. ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಇವರು ವಾರ್ಷಿಕ ವರದಿನ ಏನ್ ಮಾಡ್ತಾರೆ, ಏನೇನ್ ಮಾಡಿದೀವಿ ಏನು ಅಂತ ರಾಷ್ಟ್ರಾಧ್ಯಕ್ಷರಿಗೆ ಸೇವೆ ಸಲ್ಲಿಸ್ತಾರೆ. ಅಂದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಇವ್ರು ಕೊಡ್ತಾರೆ ವಾರ್ಷಿಕ ವರದಿನ. ಸೊ ಇದಿಷ್ಟು ತಿಳ್ಕೊಂಡ್ರೆ ಸಾಕು, ತುಂಬಾ ಡೀಟೇಲ್ ಬೇಡ. ಯಾಕೆ ಹೇಳ್ತಾ ಇದ್ದೀನಿ, ತುಂಬಾ ಡೀಟೇಲ್ ಆಗಿ ತಿಳ್ಕೊಬಹುದು. ಇನ್ನು ಇಟ್ ಈಸ್ ಅ ವಾಸ್ಟ್ ಸಬ್ಜೆಕ್ಟ್ ಸ್ನೇಹಿತರೆ. ಡೀಟೇಲ್ ಆಗಿ ಒಂದೊಂದು ಪಾಯಿಂಟ್ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಯಾಕೆ ಹಿಂಗೆ, ಯಾಕೆ ಅವ್ರು ಅಲ್ಲಿಗೆ ಸಲ್ಲಿಸಬೇಕು, ಯಾಕೆ ಅವ್ರು ಇವ್ರಿಗೆ ಸಲ್ಲಿಸಬಾರ್ದು, ಯಾಕೆ ಇವ್ರಿಗೆ ಆ ರೀತಿಯಾದ ಒಂದು ಫೆಸಿಲಿಟಿ ಕೊಟ್ಟಿಲ್ಲ, ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರನ್ನ ಪದಚ್ಯುತ ಮಾಡೋ ರೀತಿ ಫೆಸಿಲಿಟಿ ಕೊಟ್ಟಿಲ್ಲ. ಇದನ್ನ ಡಿಸ್ಕಸ್ ಮಾಡ್ಬೋದು. ಬಟ್ ಅಗೇನ್ ಒಂದೊಂದಕ್ಕೂ ಕೂಡ ನಮಗೆ ಮಿನಿಮಮ್ ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಬಟ್ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ FD, SD, PSIಗೆ. ಓಕೆ ಸರ್, ಫೈನ್. ನೆಕ್ಸ್ಟ್ ಬನ್ನಿ, ರಾಜ್ಯ ಲೋಕಸೇವಾ ಆಯೋಗ. ಅಗೇನ್ 315ನೇ ವಿಧಿಯ ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದ ಲೋಕಸೇವಾ ಆಯೋಗ ಬೇಕು ಅಂತ ಹೇಳುತ್ತೆ. ಇಲ್ಲೂ ಕೂಡ ಒಬ್ಬ ಅಧ್ಯಕ್ಷ ಮತ್ತು ಇತರ ಸದಸ್ಯರು ಅಂತ ಹೇಳಿರುತ್ತೆ. ಇಲ್ಲಿ ಯಾವುದೇ ಸದಸ್ಯರು ನೇಮಕ ಮಾಡಿಲ್ಲ, ಅದು ರಾಜ್ಯಪಾಲರು ನಿರ್ಧರಿಸ್ತಾರೆ. ರಾಜ್ಯಪಾಲರು ಹೆಂಗ್ ನಿರ್ಧರಿಸ್ತಾರೆ ಸರ್, ಆ ಒಂದು
ರಾ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿ ಮತ್ತೆ ಮಂತ್ರಿ ಮಂಡಲದ ನೇತೃತ್ವದ ಏನು ಸಭೆ ಮಾಡಿ ಅವ್ರು ಕೈಗೊಳ್ತಾರೆ, ಎಷ್ಟು ಬೇಕು ಅಂತ ಅಷ್ಟು ಅವರು ನಿಗದಿಪಡಿಸ್ತಾ ಹೋಗ್ತಾರೆ. ಇನ್ನು ನೇಮಕಾತಿ ಎಗೇನ್ ಸೇಮ್ ಹೆಂಗೆ ನಮ್ಮ ಕೇಂದ್ರದಲ್ಲಿ ಮಾಡ್ತಾ ಅದೇ ರೀತಿ ಇಲ್ಲಿ ಮಂತ್ರಿ ಮಂಡಲ ಶಿಫಾರಸು ಮೇಲೆ ರಾಜ್ಯ ಲೋಕಸಭೆಯ ಅಧ್ಯಕ್ಷರು ಸದಸ್ಯರು ನೇಮಿಸಲಾಗುತ್ತೆ. ಅರ್ಧದಷ್ಟು ಸದಸ್ಯರು ರಾಜ್ಯ ಸರ್ಕಾರದಲ್ಲಿ ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಬೇಕಾಗಿರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ನಿಮಗೆ ಹೇಳೋದು ಮರ್ತಿದ್ದೆ. UPSC ಒಂದ್ಸಲ ಅವರು ಚೇರ್ಮನ್ ಆದ್ಮೇಲೆ, ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಚೇರ್ಮನ್ ಆದ್ಮೇಲೆ ಅವರು ಪುನಃ ವಾಪಸ್ ಅವರು ಬೇರೆ ಯಾವುದೇ ಪೋಸ್ಟ್ಗೂ ಅರ್ಹರಲ್ಲ. ರೀಪೋಸ್ಟ್ಗೆ ಅಪಾಯಿಂಟ್ಮೆಂಟ್ಗೆ ಕೇಂದ್ರ ಸರ್ಕಾರದಲ್ಲಿ ಅರ್ಹರಲ್ಲ. ಸದಸ್ಯರು ಕೂಡ ಬೇರೆ ಯಾವುದೇ ಪೋಸ್ಟ್ಗೂ ಅರ್ಹರಲ್ಲ, ಬಟ್ ಚೇರ್ಮನ್ ಪೋಸ್ಟ್ಗೆ ಅರ್ಹರಾಗಿರ್ತಾರೆ UPSC ಸದಸ್ಯರು. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ KPSC ಅಧ್ಯಕ್ಷರು ಯಾವುದೇ ಆದ ಒಂದು ಇದಕ್ಕೆ ಅರ್ಹರಲ್ಲ. ಬೇಕಾದ್ರೆ ಅವರು ಕೇಂದ್ರದಲ್ಲಿ UPSC ಅಧ್ಯಕ್ಷರಾಗಬಹುದು ಅಷ್ಟೇ, ಅದು ಬಿಟ್ಟರೆ ಯಾವುದಕ್ಕೂ ಅರ್ಹರಲ್ಲ. ಅದೇ ರೀತಿ ನಮ್ಮ ಸದಸ್ಯರೇನಿದ್ದಾರೆ ಅವರು ಕೂಡ ಬೇಕಾದ್ರೆ KPSC ಅಧ್ಯಕ್ಷರಾಗ್ಬೋದು ಅಥವಾ ನಮ್ಮ UPSCಗೆ ಹೋಗಿ ಅಲ್ಲೂ ಕೂಡ ಮಾಡ್ಬೋದು. ಬಟ್ ಬೇರೆ ಯಾವುದೇ ಪೋಸ್ಟ್ಗೂ ಕೂಡ ಅವರು ಪುನರ್ ಅವ್ರನ್ನ ಅಪಾಯಿಂಟ್ಮೆಂಟ್ಗೆ ಅರ್ಹರಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಫೈನ್. ಇನ್ನು ಇವರ ಅಧಿಕಾರಾವಧಿ ಕೂಡ ಸೇಮ್ ಇರುತ್ತೆ, 6 ವರ್ಷ ಅಥವಾ 65 ವರ್ಷ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇವರು ಅಧಿಕಾರದಲ್ಲಿ ಇದ್ದಾಗ ಅಧ್ಯಕ್ಷರು ಹಂಗಾಮ ಅಧ್ಯಕ್ಷ ನೇಮಿಸಬಹುದು. ಇದು ನಮ್ಗೆ ಗೊತ್ತಿದೆ, 15ನೇ ಸಂವಿಧಾನ ತಿದ್ದುಪಡಿ 1963ರಲ್ಲಿ ಸೇರಿಸಿರ್ತಕ್ಕಂಥದ್ದು. ಫೈನ್. ಇನ್ನು ಇವರು ಇಲ್ಲಿ ರಾಜೀನಾಮೆ ಯಾರಿಗೆ ಸಲ್ಲಿಸ್ತಾರೆ ಅಂದ್ರೆ ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಯಾರು? ಸದಸ್ಯರು. ಸರ್, ಇಲ್ಲಿ ಇವ್ರನ್ನ ಪದಚ್ಯುತಿ ಹೆಂಗ್ ಮಾಡೋದು? ಸರ್, ಇವ್ರನ್ನ ಪದಚ್ಯುತಿ ಮಾಡಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಇವ್ರನ್ನ ಪದಚ್ಯುತಿ ಯಾರು ಮಾಡ್ತಾರೆ? ಕೇಂದ್ರ ಸರ್ಕಾರ, ರಾಷ್ಟ್ರಪತಿಗಳು ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. KPSCಯ ಅಧ್ಯಕ್ಷರನ್ನ ಪದಚ್ಯುತಿ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಸರ್? ಈಗ ಸದಸ್ಯರಾಗ್ಲಿ ಯಾರನ್ನೇ ಆಗ್ಲಿ, ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರದ ಮುಖಾಂತರ ರಾಷ್ಟ್ರಪತಿಗಳು ಪದಚ್ಯುತಿ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಓಕೆ, ಫೈನ್. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಪದಚ್ಯುತಿ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಈಗ? ಫೈನ್. ಸೊ ಇಲ್ಲಿ ಪದಚ್ಯುತಿ ಬಗ್ಗೆ ನಾನು ಈಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಅವರು ರಾಷ್ಟ್ರಾಧ್ಯಕ್ಷರು ಕ್ರಮ ಕೈಗೊಳ್ತಾರೆ ಸ್ನೇಹಿತರೆ. ನಮ್ಮ ರಾಜ್ಯಪಾಲರು ಇವ್ರನ್ನ ಕ್ರಮ ಕೈಗೊಳ್ಳಕ್ಕಾಗಲ್ಲ. ಬಟ್ ರಾಜ್ಯಪಾಲರು ಅಮಾನತಲ್ಲಿ ಇಡ್ಬೋದು, ಅಂದ್ರೆ ನೀವು ಕೆಲಸ ಮಾಡಬೇಡಿ, ಸ್ಟಾಪ್ ಮಾಡಿ ಅಂತ ಹೇಳ್ಬೋದು. ಆದರೆ ಪದಚ್ಯುತಿ ಮಾಡೋಕ್ಕಾಗಲ್ಲ. ಇದು ರಾಷ್ಟ್ರಾಧ್ಯಕ್ಷರು ಪದಚ್ಯುತಿ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಫೈನ್. ಇದು ಸೇವಾ ನಿಯಮ. ಎಗೇನ್ ಅವರು ಸೇವಾ ನಿಯಮವನ್ನು ರಾಜ್ಯಪಾಲ ನಿರ್ಧರಿಸ್ತಾರೆ. ಅವ್ರಿಗೆ ಅನಾನುಕೂಲವಾಗುವಂತೆ ಸೇವಾ ನಿಯಮವನ್ನು ಬದಲಾಯಿಸುವಂತಿಲ್ಲ ಅವರ ನೇಮಕದ ನಂತರ. ಓಕೆ, ಫೈನ್. ನೆಕ್ಸ್ಟ್ ನೋಡೋದಾದ್ರೆ ಜಂಟಿ ಸೇವಾ ಆಯೋಗ. ಸರ್, ಇದು ಜಂಟಿ ಸೇವಾ ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಒಂದು ನಮಗೆ ಶಾಸನಾತ್ಮಕ ಸಂಸ್ಥೆ ಅಂತ ಹೇಳ್ಬೋದು. ಶಾಸನಾತ್ಮಕ ಸಂಸ್ಥೆ ಯಾಕಂದ್ರೆ ಜಂಟಿ ಸೇವಾ ಲೋಕಸೇವಾ ಯಾವಾಗ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಂಧ್ರ ಮತ್ತೆ ತೆಲಂಗಾಣ ಡಿವೈಡ್ ಆಯ್ತು. ಸೊ ಅಲ್ಲಿಗೆ ಬೇಕು ಅಂದಾಗ ಇನ್ನು ಅವರು ಸಪರೇಟ್ ಒಂದು ಲೋಕಸೇವಾ ಆಯೋಗ ರಾಜ್ಯದ್ದು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದಾಗ 2 ರಾಜ್ಯಗಳಿಗೆ ಮೊದಲೇನಿತ್ತು ಅದೇ ಒಂದು ಜಂಟಿ ಲೋಕಸೇವಾ ಆಯೋಗಕ್ಕೆ ಕಾರ್ಯನಿರ್ವಹಿಸಬಹುದು. ಅದೇ ಯಾವಾಗ ನಿರ್ವಹಿಸುತ್ತೆ? ನಮ್ಮ ಕೇಂದ್ರ ಸರ್ಕಾರದ ಸಂಸತ್ತು ಒಂದು ಕಾಯ್ದೆಯ ಮುಖಾಂತರ ಜಂಟಿ ಲೋಕಸೇವಾ ಆಯೋಗ ಸ್ಥಾಪನೆ ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ? ಜಂಟಿ ಲೋಕಸೇವಾ ಆಯೋಗ 2 ರಿಕ್ರೂಟ್ಮೆಂಟ್ ಮಾಡಿಕೊಡುತ್ತೆ. ತನ್ನ ಒಂದು ವರದಿ, ಈಗ ರಾಜ್ಯ ಲೋಕಸೇವಾ ಆಯೋಗ ತನ್ನ ವರದಿನ ರಾಜ್ಯಪಾಲರಿಗೆ ಕೊಡುತ್ತೆ, ಕೇಂದ್ರ ಲೋಕಸೇವಾ ಆಯೋಗ ತನ್ನ ವರದಿನ ರಾಷ್ಟ್ರಪತಿಗಳಿಗೆ ಕೊಡುತ್ತೆ. ಸೊ CAG ಅವರು ಅವರ ವರದಿನ ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಸೊ ಈ ರೀತಿ ಏನಾಗಿದೆ, ಇದೇ ರೀತಿ ಈ ಜಂಟಿ ಲೋಕಸೇವಾ ಆಯೋಗ ತನ್ನ ವರದಿನ ಏನ್ ಮಾಡಬಹುದು ಅಂತಂದ್ರೆ ಅದೇ ಆದ ಒಂದು ಸರ್ಕಾರದ ರಾಜ್ಯದ ರಾಜ್ಯಪಾಲರಿಗೆ ಕೊಡಬೇಕಾಗತ್ತೆ. ಈಗ 2 ರಾಜ್ಯಗಳಿಗೆ ಜಂಟಿ ಲೋಕಸೇವಾ ಆಯೋಗ ಇದೆ ಅಂತಂದ್ರೆ ಅದೇ ಆದ ರಾಜ್ಯಪಾಲರಿಗೆ ಆ ಒಂದು ರಾಜ್ಯದ ಏನನ್ನ ಅವರ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ಸರ್, ಫೈನ್. ನೆಕ್ಸ್ಟ್ ನಾವು ನೋಡೋದಾದ್ರೆ ಜಂಟಿ ಲೋಕಸೇವಾ ಆಯೋಗದ ಅಧ್ಯಕ್ಷ ಉಪಾಧ್ಯಕ್ಷರು ಇದಾರಲ್ಲ ಸದಸ್ಯರು, ಅವರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇಲ್ಲಿ ರಾಜ್ಯಪಾಲರು ನೇಮಿಸಲ್ಲ. ವೆರಿ ಇಂಪಾರ್ಟೆಂಟ್. ಮತ್ತೆ ಅವ್ರದ್ದು ಅಧಿಕಾರಾವಧಿ ಸ್ವಲ್ಪ ಕಮ್ಮಿ ಇದೆ, 6 ವರ್ಷ ಅಥವಾ 62 ವರ್ಷ. 65 ಅಲ್ಲ, ಇಲ್ಲಿ 6 ವರ್ಷ ಅಥವಾ 62 ವರ್ಷ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಫೈನ್. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಅಮಾನತುಗೊಳಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ ಇದೆ. ಏಕೆಂದ್ರೆ ಅಪಾಯಿಂಟ್ಮೆಂಟ್ ಅವರೇ ಮಾಡ್ತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರು. ಸೊ ಅವ್ರನ್ನ ತೆಗಿತಕ್ಕಂಥದ್ದು ಅಮಾನತುಗೊಳಿಸು ಕೂಡ ರಾಷ್ಟ್ರಾಧ್ಯಕ್ಷರೇ, ಅಥವಾ ಇವರು ರಾಷ್ಟ್ರಾಧ್ಯಕ್ಷರಿಗೆ ತಮ್ಮ ಒಂದು ರಾಜೀನಾಮೆ ಪತ್ರ ಕೊಟ್ಟು ಕೂಡ ಹೋಗ್ಬೋದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ಸರ್, ಫೈನ್. ಇದನ್ನು ಡಿಸ್ಕಸ್ ಮಾಡಾಯ್ತು. ನೆಕ್ಸ್ಟ್ ಬರೋಣ. ಇನ್ನು ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ. ಸರ್, ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ ಫಾರ್ ST ಅಂತ 2 ಇಂಪಾರ್ಟೆಂಟ್ ಇರಬೇಕು. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ SC, ನ್ಯಾಷನಲ್ ಕಮಿಷನ್ ಫಾರ್ ST, ಆಮೇಲೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಇದೆ. ಫಸ್ಟು ನಾವು ನೋಡೋದಾದ್ರೆ 338ನೇ ವಿಧಿ ಇದ್ರ ಬಗ್ಗೆ ಮಾತಾಡುತ್ತೆ. 65ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಒಂದು ಸಪರೇಟ್ ಆಗಿ ಒಂದು ರಾಷ್ಟ್ರೀಯ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿ 338ನೇ ವಿಧಿ ಅನ್ವಯ ಮಾಡ್ತೀವಿ. ಅಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, 5 ಮಂದಿ ಇತರ ಸದಸ್ಯರು ಇರ್ತಾರೆ ಸರ್.
ಇವ್ರನ್ನ ಹೆಂಗೆ ನೇಮಕ ಮಾಡೋದು? ಮಂತ್ರಿಮಂಡಲ ಸಲಹೆ ಮೇಲೆಗೆ ನೇಮಕ ಮಾಡ್ತಾ ಇದ್ವಿ. ಮೊದಲು ಏನಾಗಿತ್ತು ಅಂದರೆ 2004ಕ್ಕಿಂತ 4ಕ್ಕಿಂತ ಮುಂಚೆ ಏನು 1990ರಲ್ಲಿ ನಾವು ನೇಮಕ ಮಾಡ್ತೀವಿ, ನ್ಯಾಷನಲ್ ಕಮಿಷನ್ ಫಾರ್ SC/STಗೆ ಒಂದೇ ಕಮಿಷನ್ ಇರುತ್ತೆ, ಒಂದೇ ಆಯೋಗ ಇರುತ್ತೆ. ಓಕೆ, ಆದರೆ 2003ರಲ್ಲಿ 89ನೇ ತಿದ್ದುಪಡಿ ತಂದು 338ನೇ ವಿಧಿಯನ್ನ ತಿದ್ದುಪಡಿ ಮಾಡಿ 338A ಅಂತಕ್ಕಂಥ ಇನ್ನೊಂದು ವಿಧಿ ಸೇರಿಸ್ತೀವಿ. ಸೊ 338ನೇ ವಿಧಿ ಬರೀ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿರೋದಾಗುತ್ತೆ. 338A ಅಂತಕ್ಕಂಥ ವಿಧಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ. ಓಕೆ ಸರ್, ವೆರಿ ವೆರಿ ಇಂಪಾರ್ಟೆಂಟ್, ಇದು ದಯವಿಟ್ಟು ಗಮನವಿಟ್ಟು ಕೇಳಿ. ಸೊ ಇದೆರಡು ಬೇರೆ ಬೇರೆ ವಿಧಿಗಳ ಅಡಿಯಲ್ಲಿ ಬರುತ್ತೆ, ಅಂದರೆ ಎರಡು ಸಪರೇಟ್ ರಾಷ್ಟ್ರೀಯ ಆಯೋಗಗಳನ್ನು ನಾವು ನೇಮಕ ಮಾಡ್ತಾ ಹೋಗ್ರೆ. ಸೊ ಯಾವಾಗ 89ನೇ ತಿದ್ದುಪಡಿ, ಇದು ಕೂಡ ನೆನ್ಪಿಟ್ಕೋಬೇಕು, 2003ರಲ್ಲಿ. ಸೊ 2004ರಿಂದ ಪ್ರತ್ಯೇಕ ಆಯೋಗ ಜಾರಿಗೆ ಬರುತ್ತೆ. ಸೊ ಪ್ರತ್ಯೇಕ ಆಯೋಗ ಜಾರಿಗೆ ಬಂದಾಗ ಪರಿಶಿಷ್ಟ ಜಾತಿ ಆಯೋಗವು ಒಬ್ಬ ಅಧ್ಯಕ್ಷ, ಈಗ ಪರಿಶಿಷ್ಟ ಜಾತಿ ಬಗ್ಗೆ ಮಾತಾಡೋಣ, ನ್ಯಾಷನಲ್ ಕಮಿಷನ್ ಫಾರ್ SC ಬಗ್ಗೆ. ಓಕೆ, ಒಬ್ಬ ಅಧ್ಯಕ್ಷ, ಒಬ್ಬ ಅಧ್ಯಕ್ಷ, ಇತರ ಸದಸ್ಯರು ಹೊಂದಿರ್ತಾರೆ. ಎಷ್ಟು ಜನ ಇರ್ತಾರೆ ಸರ್? ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ಇತರ ಸದಸ್ಯರು, ಅಂದ್ರೆ 1+1+3. ಮೊದಲೇನಾಗಿತ್ತು, ಈ ಸಪರೇಟ್ ಕಮಿಷನ್ ಮಾಡೋಕ್ಕಿಂತ ಮುಂಚೆ 1+1+5 ಇತ್ತು, ಈಗ 1+1+3 ಆಗಿದೆ. ಓಕೆ ಫೈನ್. ಇವ್ರ ಅಧಿಕಾರಾವಧಿ 3 ವರ್ಷ ಸರ್, 3 ವರ್ಷ. ಇದನ್ನ ಸೇವಾ ನಿಯಮ ಅಧಿಕಾರಾವಧಿಯಲ್ಲ ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ. ಇದು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪಾಯಿಂಟ್. ಇದು 338 ನ್ಯಾಷನಲ್ ಕಮಿಷನ್ ಫಾರ್ SCಗೆ ಇರ್ತಕ್ಕಂಥ ಒಂದು ಆಯೋಗದು. ಸೊ ಇವ್ರು ಏನ್ ಮಾಡ್ತಾರೆ, ಅವರ ಒಂದು ಅಂದ್ರೆ ಪರಿಶಿಷ್ಟ ಜಾತಿಗಳ ಹಕ್ಕು ರಕ್ಷಣೆ ಆಗಿರ್ಬೋದು, ಸೊ ಅವರ ವಿಷಯಗಳ ಬಗ್ಗೆ ಆಗಿರ್ಬೋದು, ಸೊ ಆ ಸರ್ಕಾರ ತಂದಿರತಕ್ಕಂಥ ಏನು ನೀತಿ ನಿಯಮಗಳು ಜಾರಿಯಾಗಿದೆಯಾ, ಅಥವಾ ಸರ್ಕಾರಕ್ಕೆ ಒಂದಷ್ಟು ಶಿಫಾರಸು ಕೊಡ್ತಕ್ಕಂಥದ್ದು ಏನಂತ ಮಾಡಬಹುದು ಅಂತ. ಸೊ ಅವರ ಒಂದು ಏಳ್ಗೆಗಾಗಿ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಈ ಕಾರ್ಯಗಳ ಬಗ್ಗೆ ಹೆಚ್ಚು ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ ಸ್ನೇಹಿತರೆ. ಸಾರಿ, ಒನ್ ಸೆಕೆಂಡ್. ಪರಿಶಿಷ್ಟ ಜಾತಿ ಆಯ್ತಲ್ಲ, ಪರಿಶಿಷ್ಟ ಪಂಗಡ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪರಿಶಿಷ್ಟ ಪಂಗಡ ಬಗ್ಗೆ ನೋಡೋದಾದ್ರೆ 89ನೇ ತಿದ್ದುಪಡಿ ಮುಖಾಂತರ ನಾವು ನೋಡಿದ್ವಿ. 338ನೇ ವಿಧಿ ನಾವು ಅಂತಕ್ಕಂಥ ಸೇರಿಸ್ತಕ್ಕಂಥದ್ದು 2004ರಲ್ಲಿ ಬಂದಿರತಕ್ಕಂಥದ್ದು. ಇಲ್ಲೂ ಕೂಡ ಸೇಮ್ ಆಗುತ್ತೆ. ಏನ್ ಸೇಮ್ ಆಗುತ್ತೆ? ಇಲ್ಲೂ ಕೂಡ 3 ಜನ ಇರ್ತಾರೆ, ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ಮತ್ತೆ 3 ಪೂರ್ವಕಾಲಿಕ ಸದಸ್ಯರು ಇರ್ತಾರೆ. ಇವರ ಅಧಿಕಾರಾವಧಿ ಸದಸ್ಯರದ್ದು 3 ವರ್ಷ. ಎಗೇನ್ ಇಲ್ಲಿ ರಾಷ್ಟ್ರಾಧ್ಯಕ್ಷರು ಇದನ್ನು ನಡೆಸ್ತಾರೆ. ಸೊ ಇವರು ಯಾವ್ದು ಬಗ್ಗೆ ಕಾರ್ಯನಿರ್ವಹಿಸ್ತಾರೆ ಸರ್? ಇವರು ST, ನ್ಯಾಷನಲ್ ಕಮಿಷನ್ ಫಾರ್ ST ಅಂದ್ರೆ ಶೆಡ್ಯೂಲ್ ಟ್ರೈಬ್ ಬಗ್ಗೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಅಂದ್ರೆ ಪಂಗಡಗಳ ಅಭಿವೃದ್ಧಿಗೋಸ್ಕರ, ಇವರ ಹಕ್ಕುಗಳನ್ನ ಮತ್ತೆ ರಕ್ಷಣೆಗೋಸ್ಕರ ಇವರು ಕಾರ್ಯನಿರ್ವಹಿಸ್ತಾರೆ. ಸೊ ಇದ್ರ ಬಗ್ಗೆ ಕಾರ್ಯಗಳ ಬಗ್ಗೆ ಹೆಚ್ಚಿಗೆ ಡಿಸ್ಕಸ್ ಮಾಡಕ್ ಹೋಗಲ್ಲ ಸ್ನೇಹಿತರೆ. ಫೈನ್. ನೆಕ್ಸ್ಟ್ ಬನ್ನಿ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಸರ್ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ 340ನೇ ವಿಧಿ ಹೇಳ್ತಿರ್ತಕ್ಕಂಥ ಮಂಡಲ್ ಕಮಿಷನ್ ನಿಮ್ಗೆ ಗೊತ್ತಿರಬೇಕು. 1993 ಏನು ನಾವು ತರ್ತೀವಿ ರಾಷ್ಟ್ರೀಯ ಆಯೋಗ ಕಾಯ್ದೆ ಅಂತ, ಶಾಸನಾತ್ಮಕ ಸಂಸ್ಥೆಯಾಗಿ ನಾವು ಇದನ್ನು ತರ್ತೀವಿ ಫಸ್ಟ್. ಓಕೆ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಫಸ್ಟ್ 1993ರಲ್ಲಿ ಮಂಡಲ್ ಪ್ರಕರಣದ ಸುಪ್ರೀಂ ಕೋರ್ಟ್ ತೀರ್ಪಿನ ಅನುಸಾರ ನಾವೇನು OBCಗೆ ನಾವು ಹಿಂದುಳಿದ ವರ್ಗಗಳಿಗೆ ಒಂದು ಮೀಸಲಾತಿ ಕಲ್ಪಿಸ್ಕೊಡ್ತೀವಿ. ಸೊ ಇದು ಏನಾಗುತ್ತೆ ಅಂದ್ರೆ ಒಂದು ಕಾಯ್ದೆಯ ಮುಖಾಂತರ ನಾವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂತ ಮಾಡ್ತಕ್ಕಂಥದ್ದು. 5 ಮಂದಿ ಸದಸ್ಯರು ಹೊಂದಿರಬೇಕು ಅಂತ ಹೇಳುತ್ತೆ. ಇಲ್ಲಿ 5 ಮಂದಿ ಸದಸ್ಯರ ಪೈಕಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಿವೃತ್ತ ಅಥವಾ ಸೇವೆ ಸಲ್ಲಿಸುವ ನ್ಯಾಯಾಧೀಶರ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳುತ್ತೆ. ಬಟ್ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಇನ್ನು 4 ಜನ ಸದಸ್ಯರು ಏನಾಗಿರ್ಬೇಕು? ಒಬ್ಬ ಸಮಾಜ ವಿಜ್ಞಾನಿ, ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರಬೇಕು, 2 ವ್ಯಕ್ತಿಗಳು ಅಥವಾ ಒಬ್ಬ ಸದಸ್ಯ ಕಾರ್ಯದರ್ಶಿ ಆಗಿರಬೇಕು ಅಂತ ಹೇಳುತ್ತೆ. ಸೊ ಇವೆಲ್ಲ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದ್ರೆ, ನಮಗೆ ಇವಾಗ ಬೇಕಾಗಿರೋದು ಏನಾಗುತ್ತೆ ಅಂತಂದ್ರೆ 123ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಪ್ರಕಾರ, 123ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಪ್ರಕಾರ ಏನಾಯಿತು ಅಂದ್ರೆ, ಈಗ ನಾವು ಅದಕ್ಕೆ 2018ರಲ್ಲಿ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದೀವಿ. ಸೊ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಾಗ ಏನಾಯಿತು ಸರ್? ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟ ಅಂದ್ರೆ ಇದು ಮಸೂದೆ ಹೇಳ್ತಾ ಇರೋದು, ಕಾಯ್ದೆ ಅಲ್ಲ. 123ನೇ ಮಸೂದೆ ಅಂದ್ರೆ ಎಷ್ಟನೇ ಕಾಯ್ದೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಹಿಂದುಳಿದ ವರ್ಗಗಳಗೋಸ್ಕರ ನಾವು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಕೊಟ್ಟಿದ್ದು ಯಾವ ಒಂದು ಕಾಯ್ದೆಯ ಮುಖಾಂತರ, ಇದು ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು ಸ್ನೇಹಿತರೆ. ಓಕೆ, NCBC ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನ್ ಮಾಡ್ತೀವಿ, ಇವಾಗ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, ಇತರ 3 ಸದಸ್ಯರು ಸೇಮ್ ನಮ್ಮ ನ್ಯಾಷನಲ್ ಕಮಿಷನ್ ಫಾರ್ SC/ST ಏನಿದೆ ಅದೇ ರೀತಿ ಇಲ್ಲೂ ಕೂಡ ಅಧ್ಯಕ್ಷ, ಉಪಾಧ್ಯಕ್ಷ, ಇತರ ಸದಸ್ಯರ ಸೇವೆಗಳ ಪರಿಸ್ಥಿತಿ ಹಾಗೂ ಅಧಿಕಾರಾವಧಿ ಅಧ್ಯಕ್ಷರು ನಿರ್ಧರಿಸುತ್ತಾರೆ. ಯಾರ ಅಧ್ಯಕ್ಷರು? ನಮ್ಮ ರಾಷ್ಟ್ರಪತಿಗಳು ನಿರ್ಧರಿಸುತ್ತಾರೆ. ಓಕೆ, ಇನ್ನು ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನೋಡೋದಾದ್ರೆ, ಹೀಗೆ ಹಿಂದುಳಿದ ವರ್ಗಗಳ ಬಗ್ಗೆ ಇವ್ರು ಏನೇನು ಬೇಕು ಆ ಕಾರ್ಯಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು, ಹೆಂಗೆ ತರಬೇಕು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ST ಆಗಲಿ, SC ಆಗಲಿ, ಅಥವಾ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಲಿ, ಇವರೆಲ್ಲ ಏನ್ ಮಾಡ್ತಾರೆ?
ತಮ್ಮದೇ ಆದ ಒಂದು ರಿಪೋರ್ಟ್ನ ವಾರ್ಷಿಕ ವರದಿನ ರಾಷ್ಟ್ರಪತಿಗಳಿಗೆ ಕೊಡೋದು. ರಾಷ್ಟ್ರಪತಿಗಳು ಸಂಸತ್ತಿನ ಮುಂದೆ ಇಡ್ತಾರೆ, ಅದನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಏನು ಇವರು ಅಂದ್ರೆ ಸರ್ಕಾರ ಇದಕ್ಕೆ ಕೈಗೊಂಡಿದ್ಯೋ ಇಲ್ವೋ, ಅಧಿಕಾರಗಳನ್ನ ಮಾಡಿದ್ಯೋ ಇಲ್ವೋ, ಸೊ ಇವೆಲ್ಲ ಕೂಡ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಕ್ಕಂಥದ್ದು. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಗೇನ್ ನಾನು ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗಲ್ಲ. ಈ SC ST ಮತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಂದು ಸಿವಿಲ್ ಕೋರ್ಟ್ ಏನು ಇರುತ್ತೆ ಸರ್, ಸಿವಿಲ್ ಕೋರ್ಟ್ಗೆ, ಆ ಸಿವಿಲ್ ಕೋರ್ಟ್ಗೆ ಇರ್ತಕ್ಕಂಥ ಒಂದು ಅಧಿಕಾರ ಕೊಟ್ಟಿರ್ತಾರೆ ಇವ್ರಿಗೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬರುತ್ತೆ. ಅಂದ್ರೆ ಒಂದು ಎಕ್ಸಿಕ್ಯೂಟಿವ್ ಬಾಡೀಸ್ ಮತ್ತೆ ಲೆಜಿಸ್ಲೇಟಿವ್ ಬಾಡೀಸ್ ಅಂತ ಬರುತ್ತೆ. ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಅಂದ್ರೇನು, ಜಸ್ಟ್ ಒಂದು ನಮ್ಮ ಸಂಸತ್ತು, ಓಕೆ, ಅಲ್ಲಿ ಒಂದು ಕಾರ್ಯಾಂಗದ ಮುಖಾಂತರ, ಎಕ್ಸಿಕ್ಯೂಟಿವ್ ಕಾರ್ಯಾಂಗ ಅಂತ ಸರ್, ಮಂತ್ರಿಮಂಡಲ ಮತ್ತೆ ನಮ್ಮ ಪ್ರಧಾನಮಂತ್ರಿ ಮಂತ್ರಿಮಂಡಲ ಒಂದು ಯಾವುದೋ ಒಂದು ಆಯೋಗ ಅಥವಾ ಯಾವುದೋ ಒಂದು ಸಂಸ್ಥೆನ ಹುಟ್ಟಾಕ್ತಾರೆ. ಸೊ ಅದು ಫಾರ್ ಎಕ್ಸಾಂಪಲ್ ನೀತಿ ಆಯೋಗ ಇದೆ, ಯೋಜನಾ ಆಯೋಗ ಇದೆ. ಸೊ ಇದು ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತ ಕರಿತೀವಿ. ಓಕೆ ಸರ್, ಫೈನ್. ಅದೇ ರೀತಿ ಲೆಜಿಸ್ಲೇಟಿವ್ ಅಂದ್ರೆ ಶಾಸನಾತ್ಮಕ ಬಾಡಿಗಳು ಅಥವಾ ಶಾಸನಾತ್ಮಕ ಸಂಸ್ಥೆಗಳು ಅಂತಂದ್ರೆ ಏನು ಅಂದ್ರೆ ಒಂದು ಕಾನೂನು, ಅದಕ್ಕೊಂದು ಲೆಜಿಸ್ಲೇಟಿವ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಏನಾಗುತ್ತೆ, ಸಂಸತ್ನಲ್ಲಿ ಒಂದು ಕಾನೂನು ತರ್ತಕ್ಕಂಥದ್ದು. ಕಾನೂನು ತಂದು ಅದೊಂದು ಆಕ್ಟ್ ಅಂದ್ರೆ ಕಾಯ್ದೆ ರೀತಿ ಮಾಡಿ ಅದನ್ನು ತರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಮಾಡಿರಲ್ಲ, ಯಾವುದೇ ವಿಧಿಯ ಆರ್ಟಿಕಲ್ನ ತಿದ್ದುಪಡಿ ಮಾಡಲ್ಲ, ಒಂದು ಆಕ್ಟ್, ಒಂದು ಕಾಯ್ದೆ ತಂದು ಅದನ್ನ ಬಿಲ್ಡ್ ಮಾಡ್ತಕ್ಕಂಥದ್ದು. ಅದನ್ನ ಶಾಸನಾತ್ಮಕ ಲೆಜಿಸ್ಲೇಟಿವ್ ಬಾಡೀಸ್ ಅಂತ ಕರಿತೀವಿ. ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನ ಗಮನವಿಟ್ಟು ನೋಡ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಸಂವಿಧಾನಿಕ ಸಂಸ್ಥೆಗಳಲ್ಲೂ ಕೂಡ ನಾನು ಕೊಟ್ಟಿದ್ದೆ, ಯಾವ ಸಂಸ್ಥೆಗಳಿವೆ ನಮ್ಮ ಭಾರತದಲ್ಲಿ, ಅದರ ವಿಧಿ, ಅದರ ಆರ್ಟಿಕಲ್ ನಂಬರ್ ಏನು ಅಂತ. ಫೈನ್. ಸೊ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಬಡಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಏನ್ ಕರಿತೀವಿ ಅಲ್ವಾ, NDC. ಸೊ ಇದು ಒಂದು ಕಾರ್ಯಾಂಗದ ಸಂಸ್ಥೆ. ನೀತಿ ಆಯೋಗ ಕಾರ್ಯಾಂಗದ ಸಂಸ್ಥೆ. ಯೋಜನಾ ಆಯೋಗ ಅಂತ ತಗೊಂಡಿಲ್ಲ, ಯಾಕಂದ್ರೆ ಈಗ ಅದಿಲ್ಲ, ನೀತಿ ಆಯೋಗ ಇದೆ ಅಲ್ಲ ಸರ್. ಸೊ ಅದರಿಂದ ಯೋಜನಾ ಆಯೋಗ ಬೇಡ, ಅದು ಕೂಡ ಒಂದು ಕಾರ್ಯಾಂಗದ ಸಂಸ್ಥೆ. ಓಕೆ, ಫೈನ್. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಶಾಸನಾತ್ಮಕ, ರಾಜ್ಯ ಮಾನವ ಹಕ್ಕು ಆಯೋಗ ಶಾಸನಾತ್ಮಕ, ಅಲ್ಪಸಂಖ್ಯಾತ ರಾಷ್ಟ್ರೀಯ ಆಯೋಗ ಶಾಸನಾತ್ಮಕ, ರಾಷ್ಟ್ರೀಯ ಮಹಿಳಾ ಆಯೋಗ ಇದೆ, ಕೇಂದ್ರ ಜಾಗೃತ ದಳ ಇದೆ, ಲೋಕಪಾಲ್ ಮತ್ತು ಲೋಕಾಯುಕ್ತ ಎರಡೂ ಕೂಡ ಶಾಸನಾತ್ಮಕ. ಇಲ್ಲಿ ಕೇಂದ್ರ ಮಾಹಿತಿ ಆಯೋಗ ಶಾಸನಾತ್ಮಕ, ರಾಜ್ಯ ಮಾಹಿತಿ ಆಯೋಗ ಶಾಸನಾತ್ಮಕ. ಸರ್ ಇಲ್ಲಿ ಪ್ರಮುಖವಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಎಲ್ಲ ಇಂಪಾರ್ಟೆಂಟ್, ಬಟ್ ಇಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ಗಳಾಗಿದೆ. ಓಕೆ, ಯಾವುದು ಸರ್, ಕೇಂದ್ರ ಮಾಹಿತಿ ರಾಜ್ಯ ಮಾಹಿತಿ ಆಯೋಗದ ಅಮೆಂಡ್ಮೆಂಟ್ ಆಗಿದೆ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಕ್ಕಂತ ಚಾನ್ಸಸ್ ಇದೆ. ಅಂದ್ರೆ ಅವ್ರ ಅಧಿಕಾರಾವಧಿ ಮತ್ತೆ ಯಾರನ್ನ ಸೆಲೆಕ್ಟ್ ಮಾಡೋದು, ಸೊ ಇದರಲ್ಲಿ ಅವರು ತಿದ್ದುಪಡಿ ಮಾಡಿದ್ದಾರೆ. ಓಕೆ, ಈ ಒಂದು ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ರಾಷ್ಟ್ರೀಯ ಮತ್ತು ಮಾನವ ಹಕ್ಕು ಆಯೋಗ ಅಲ್ವಾ, ಸೊ ಇದು ಸೊ ಇದನ್ನು ಕೂಡ ಅಮೆಂಡ್ಮೆಂಟ್ ಮಾಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ತಿಳಿಸ್ತಾ ಹೋಗ್ತೀನಿ. ಈಗ 2019 ಆಗಿರ್ತಕ್ಕಂಥದ್ದು, ಅದರಿಂದ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಬರ್ತಕ್ಕಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗುತ್ತೆ. ಫೈನ್. ನೆಕ್ಸ್ಟ್ ಬರ್ತೀನಿ. ಸಂವಿಧಾನೇತರ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಸರ್ ಇದನ್ನ ನಾವು ಸೂಪರ್ ಕ್ಯಾಬಿನೆಟ್ ಅಂತಾನೆ ಕರಿತೀವಿ. ಇದು ನಿಮ್ಗೆ ಗೊತ್ತಿರಬೇಕು. ಒಂದು ಗೊತ್ತುವಳಿ ಮೂಲಕ ಕಾರ್ಯಾಂಗದ ಗೊತ್ತುವಳಿ ಮೂಲಕ 1952ರಲ್ಲಿ ಸ್ಥಾಪನೆ ಮಾಡಿತ್ತು. ಮೊದಲ ಪಂಚವಾರ್ಷಿಕ ಯೋಜನೆ ಕರಡು ಕೂಡ ಈ ಮಂಡಳಿ ಸ್ಥಾಪಿಸಲು ಸಲಹೆ ನೀಡಿತ್ತು. ಅಂದ್ರೆ ಇದು ಏನ್ ಮಾಡುತ್ತೆ ಸರ್, ಇದೊಂದು ರೀತಿ ಸೂಪರ್ ಕ್ಯಾಬಿನೆಟ್ ಅಂತ ಏನ್ ಕರಿತೀವಿ ಸರ್. ಇದ್ರ ಎಲ್ಲಾ ಇರ್ತಾರೆ. ಎಲ್ಲಾ ಅಂದ್ರೆ ಯಾರು ಸರ್, ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ಬೋದು, ಓಕೆ, ಅವರು ಆ ಅಧ್ಯಕ್ಷರಾಗಿರ್ತಾರೆ. ಸಂಪುಟ ದರ್ಜೆ ಎಲ್ಲ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶದ ಮಂತ್ರಿಗಳು, ಓಕೆ, ಮುಖ್ಯಮಂತ್ರಿಗಳು, ಯೋಜನಾ ಆಯೋಗದ ಸದಸ್ಯರು ಎಲ್ಲರೂ ಇರ್ತಾರೆ. ಇಲ್ಲಿ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಒಂದು ರೀತಿ ಇದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಇವರೇ ಇರ್ತಾರೆ. ಅದರಿಂದ ಒಂದು ಟೈಮಲ್ಲಿ ಇದನ್ನ ನಾವು ಸಾಂವಿಧಾನಿಕ ಸಂಸ್ಥೆ ಮಾಡಬೇಕು ಅಂತ ಕೂಡ ನಮಗೆ ಒಂದು ಸರ್ಕಾರಕ್ಕೆ ಶಿಫಾರಸುಗಳು ಕೂಡ ಬರ್ತವೆ. ಯಾಕಂದ್ರೆ ಇಲ್ಲಿ ಇರೋರೆಲ್ಲ ಒಳ್ಳೊಳ್ಳೆ ಡಿಸಿಷನ್ ಮೇಕರ್ಸೇ ಇರೋದು. ಪ್ರಧಾನಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಸಂಪುಟ ದರ್ಜೆ ಸಚಿವರಾಗಿರ್ಬೋದು. ಸೊ ಹಾಗಾಗಿ ಇದನ್ನು ಸೂಪರ್ ಕ್ಯಾಬಿನೆಟ್ ಅಂತಾನೆ ಕರಿತಿದ್ರು. ಇದರ ಗುರಿ ಏನಿಲ್ಲ, ನಮ್ಮ ಪಂಚವಾರ್ಷಿಕ ಯೋಜನೆಯಲ್ಲಿ ಏನೇನು ಮಾಡ್ತಾರೆ ಅದನ್ನ ವೆರಿಫೈ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು, ಎಲ್ಲಾ ಪ್ರಮುಖ ಕ್ಷೇತ್ರ ಸಂಬಂಧಿಸಿದ ಸಾಮಾನ್ಯ ಆರ್ಥಿಕ ನೀತಿಯನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು, ಮತ್ತೆ ಎಲ್ಲಾ ದೇಶದ ಎಲ್ಲಾ ಭಾಗದ ಸಮತೋಲನ ಅಭಿವೃದ್ಧಿ ಹೊಂದುವಂತೆ ನೋಡ್ತಕ್ಕಂಥದ್ದು. ಸೊ ಸಹಕಾರ, ಎಸ್ಪೆಷಲಿ ಸ್ಟೇಟ್ ಮತ್ತು ಸೆಂಟ್ರಲ್ ಜೊತೆಗೆ ಸಹಕಾರ ಪಡೆಯತಕ್ಕಂಥದ್ದು, ಇದು ಉದ್ದೇಶ ಮತ್ತು ಗುರಿಗಳಾಗಿತ್ತು. ಸೊ ಇದು ಹಳೆಯ ಸಂಸ್ಥೆ ಇವಾಗಿಲ್ಲ. ಸೊ ಇದರಿಂದ ನೆಸೆಸಿಟಿ ಬೇಕಾಗಿಲ್ಲ. ಇದು ನಮಗೆ ಕಾರ್ಯಗಳು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಏನೇನು ಮಾಡ್ತಾ ಇತ್ತು ಅಂತ. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ ಸರ್, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಲ್ಲ. KSಗೆ ತುಂಬಾ ಇಂಪಾರ್ಟೆಂಟ್. ನಾನು ಹೇಳಿದ್ದೀನಿ ನಿಮಗೆ, ಸಂವಿಧಾನಿಕ ಸಂಸ್ಥೆ, ಅಸಂವಿಧಾನಿಕ ಸಂಸ್ಥೆನ ಸರ್ ನಾವು ಸಪರೇಟ್ ಆಗಿ, ನಾನು ಆಫ್ಟರ್ ದಿಸ್ ಎಕ್ಸಾಮ್ ಐ ವಿಲ್ ಮೇಕ್ ಎ ವಿಡಿಯೋ, ಒಂದೊಂದು ಸಂಸ್ಥೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ. KSಗಳಾಗಿರ್ಬೋದು, UPSC ಆಗಿರ್ಬೋದು, PSL ಆಗಿರ್ಬೋದು, SAಗಳಲ್ಲಿ ಡೈರೆಕ್ಟ್ ಆಗಿ ಬರ್ತವೆ. ಮತ್ತೆ ತಿಳ್ಕೋಬೇಕು ಕೂಡ,
ಮುಂದಿನ ಎಕ್ಸಾಮ್ಗಳಲ್ಲಿ ಇದು ಟೆಸ್ಟ್ ಮಾಡಿ ಕೇಳ್ತಕ್ಕಂಥ ಸಾಧ್ಯ ಇರುತ್ತೆ. ಅದರಿಂದ ಇದು ಒಂದೊಂದೇನೆ ಡಿಸ್ಕಸ್ ಮಾಡೋಣ ಮುಂದೆ. ಸೊ ಇವಾಗ ಮ್ಯಾರಥಾನ್ ವಿಡಿಯೋ ಆಗಿದ್ದರಿಂದ ಮುಖ್ಯವಾಗಿ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ ಹೇಳ್ತೀನಿ. ಅಷ್ಟ್ರ ಮೇಲೆ ಬರಲ್ಲ, FD, SDA, PSC ಅಷ್ಟ್ರ ಮೇಲೆ ಬರಲ್ಲ. ಓಕೆ ಫೈನ್. ನೀತಿ ಆಯೋಗ ಬಂದರೆ ನಿಮ್ಗೆ ಗೊತ್ತಿದೆ, ಯೋಜನಾ ಆಯೋಗನ ಸ್ಟಾಪ್ ಮಾಡಿ ನೀತಿ ಆಯೋಗ ಮಾಡಿದೆ 2015 ಜನವರಿ 1. ನಮ್ಮ ಪ್ರಧಾನಮಂತ್ರಿಗಳು ಬಂದ ಮೇಲೆ ಅವ್ರು ಘೋಷಣೆ ಮಾಡಿರ್ತಾರೆ 14. ಸೊ 15ರಿಂದ ಸ್ಟಾರ್ಟ್ ಮಾಡ್ತಾರೆ. ನೀತಿ ಅಂದ್ರೆ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇಟ್ ಈಸ್ ಅ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ಅಲ್ವಾ? ಫೈನ್. ಸೊ ಇದು ಅಸ್ತಿತ್ವಕ್ಕೆ ಬಂತು. ಫೈನ್. ಅಸ್ತಿತ್ವಕ್ಕೆ ಬಂದ ಮೇಲೆ ಇದರ ಅಧ್ಯಕ್ಷ ನಮ್ಮ ಯೋಜನಾ ಆಯೋಗದ ಅಧ್ಯಕ್ಷರಾಗಿರೋದು ಪ್ರಧಾನಮಂತ್ರಿಗಳು. ಹಾಗೆ ಇಲ್ಲೂ ಕೂಡ ಅವರೇ ಆಗಿರ್ತಾರೆ. ಜೊತೆಗೆ ನೀತಿ ಆಯೋಗದ ಪ್ರಧಾನಮಂತ್ರಿ ಜೊತೆ ಒಬ್ಬ ಉಪಾಧ್ಯಕ್ಷ, ವೈಸ್ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಮೊದಲ ವೈಸ್ ಪ್ರೆಸಿಡೆಂಟು ಅರವಿಂದ್ ಪನಾಗಾರಿಯಾ, ಈಗಿಲ್ಲ ಅವರು. ಓಕೆ, ಈಗಿರೋದು ರಾಜೀವ್ ಕುಮಾರ್. ಓಕೆ, ರಾಜೀವ್ ಕುಮಾರ್ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಮತ್ತೆ CEO ಕೇಳ್ತಾನೆ ಅಮಿತಾಬ್ ಕಾಂತ್ CEO. ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷ ಇವಾಗ ರಾಜೀವ್ ಕುಮಾರ್. ಸೊ ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೆಯವರು ಯಾರು ಅಂದ್ರೆ ಅರವಿಂದ್ ಪನಾಗಾರಿಯಾ. ಸೊ ಇದೆರಡು ಕೂಡ ಇಂಪಾರ್ಟೆಂಟ್. 2017 ತನಕ ಇರ್ತಾರೆ ಅವರು. 17 ಮೇಲೆ ರಾಜೀವ್ ಕುಮಾರ್ ಬರ್ತಾರೆ. ಫೈನ್. ಸೊ ಇಲ್ಲಿ ಇವ್ರು ಅಷ್ಟೇ ಅಲ್ಲದೆ ಕೇಂದ್ರ ಸಂಪುಟದ 4 ಮಂದಿ ಸಚಿವರು ಕೂಡ ಇರ್ತಾರೆ. ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಅವ್ರನ್ನ ಪ್ರಧಾನಮಂತ್ರಿ ನೇಮಕ ಮಾಡ್ತಾರೆ. ಮತ್ತೆ ನೀತಿ ಆಯೋಗ ಕೆಲವು ಮಂದಿ ಪೂರ್ಣ ಸದಸ್ಯರು, ಅರೆಕಾಲಿಕ ಸದಸ್ಯರು ಕೂಡ ಹೊಂದಿರ್ತಾರೆ. ಅವರ ಹೆಸರುಗಳು ಇಸ್ ನಾಟ್ ನೆಸೆಸರಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಓಕೆ, ಇದು ಒಂದು ಪ್ರಾದೇಶಿಕ ಮಂಡಳಿ, ಇದು ಥಿಂಕ್ ಟ್ಯಾಂಕ್ ಅಂತ ಹೇಳಿದೆ. ಇದು ಹೆಂಗ್ ಕೆಲಸ ಮಾಡ್ತಿದ್ದೆ ಅಂದ್ರೆ, ಯೋಜನಾ ಆಯೋಗ ಟಾಪ್ ಟು ಬಾಟಮ್ ಅಪ್ರೋಚ್ ಆಗಿದ್ರೆ, ನೀತಿ ಆಯೋಗ ಬಾಟಮ್ ಟು ಟಾಪ್ ಅಪ್ರೋಚ್ ಅಂದ್ರೆ ಕೆಳಗಿನಿಂದ, ನಮ್ಮ ಹಳ್ಳಿ ಕೆಳಗಿನ ಸ್ತರದಿಂದ ಮೇಲಿನ ಸ್ತರ ತನಕ. ಓಕೆ, ಈ ಒಂದು ಅಪ್ರೋಚ್ ನ ಮೇಂಟೈನ್ ಮಾಡುತ್ತೆ. ಇದು ಕೂಡ ನಮ್ಮ ಒಂದು ಕೋಪರೇಟಿವ್ಗೆ, ಸ್ಟೇಟ್ ಸೆಂಟರ್ ಕೋಪರೇಟಿವ್ ಆಗಿರ್ಬೋದು, ಎಕನಾಮಿಕಲಿ ಸ್ಟೇಟ್ಗಳು ಮುಂದೆ ಬರಬೇಕು. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು. ಮತ್ತೆ ಒಂದಷ್ಟು ರಿಸರ್ಚ್ಗಳಾಗಿರ್ಬೋದು, ಎನ್ವೈರನ್ಮೆಂಟಲ್ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿ ವಿಜ್ಞಾನದ ಬಗ್ಗೆ ಆಗಿರ್ಬೋದು. ಸೊ ಎಲ್ಲದಕ್ಕೂ ಇದು ಏನ್ ಮಾಡುತ್ತೆ, ಸಲಹೆ ಇದನ್ನ ಕೊಡ್ತಾ ಇರುತ್ತೆ. ಇದ್ರಲ್ಲಿ ತಜ್ಞರ ಸಮಿತಿಗಳೇ ಇರ್ತವೆ, ಇದು ಸಲಹೆ ಕೊಡ್ತಾ ಹೋಗುತ್ತೆ. ಇದು ಯಾವುದು ಸರ್? ಇದು ಕೂಡ ಒಂದು ಕಾರ್ಯಾಂಗದ ಸಂಸ್ಥೆ. ವೆರಿ ಇಂಪಾರ್ಟೆಂಟ್. ಕಾರ್ಯಾಂಗ ಅಂದ್ರೆ ಎಕ್ಸಿಕ್ಯೂಟಿವ್ ಬಾಡಿ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ ನೋಡಿ, ಇದು ಸಕಾರಾತ್ಮಕ ಒಕ್ಕೂಟ ವ್ಯವಸ್ಥೆ ಇದೆ. ಯೋಜನಾ ಪ್ರಕ್ರಿಯೆಯನ್ನು ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ತೆಗೆದುಕೊಂಡು ಹೋಗುವುದು. ಓಕೆ, ಸಮಾಜದ ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಗಮನ ನೀಡತಕ್ಕಂಥದ್ದು, ಆರ್ಥಿಕ ತಂತ್ರ ಕೌಶಲತೆ ಮತ್ತು ಕಾರ್ಯನೀತಿಯಲ್ಲಿ ರಾಷ್ಟ್ರೀಯ ಭದ್ರತೆಗೆ ಒತ್ತು ನೀಡತಕ್ಕಂಥದ್ದು, ಸಂಪನ್ಮೂಲ ದಕ್ಷತೆಯಿಂದ ಬಳಕೆ ಆಗಬೇಕು. ನಮ್ಮ ದೇಶದಲ್ಲಿ ಸಂಪನ್ಮೂಲ ಇದೆಯಲ್ಲ, ಅದನ್ನು ದಕ್ಷತೆಯಿಂದ ಬಳಸಬೇಕು. ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅದಿರಬೇಕು, ಮತ್ತೆ ವೇಸ್ಟ್ ಮಾಡ್ಬೋದು. ಆ ರೀತಿ ಇದು ಪ್ರೋಗ್ರಾಮ್ ಹಮ್ಮಿಕೊಳ್ತಕ್ಕಂಥದ್ದು, ನೀತಿಗಳನ್ನ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಈ ರೀತಿಯಾದ ಕೆಲಸ ಮಾಡ್ತಕ್ಕಂಥದ್ದು ಇದು. ಓಕೆ ಫೈನ್. ನೆಕ್ಸ್ಟ್ ಬರೋಣ, ರಾಷ್ಟ್ರೀಯ ಮಾನವ ಹಕ್ಕುಗಳು ಆಯೋಗ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಶಾಸನಾತ್ಮಕ ಸಂಸ್ಥೆ, ಲೆಜಿಸ್ಲೇಟಿವ್ ಬಾಡಿ. ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡ್ತೀವಿ. ಈ ಒಂದು ಆಕ್ಟ್ ನ ತಂದು ಇದನ್ನ ಸ್ಥಾಪನೆ ಮಾಡ್ತೀವಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಈಗ ಇದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅವರ ಅಧಿಕಾರಾವಧಿ ಆಗಿರಬಹುದು, ಇಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಲ್ಲಿಗೆ ಒಂದು ಆಯೋಗದಲ್ಲಿ. ಸೊ ಇದನ್ನ ಅಮೆಂಡ್ ಮಾಡಿದ್ರೆ ಅದನ್ನ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಇದು ಹಳೆಯದು. ಏನಕ್ಕೆ ಹಳೆ ತಗೊಂಡಿದ್ದೀನಿ ನಿಮಗೆ ಅರ್ಥ ಆಗ್ಲಿ ಅಂತೇಳಿ. ಇಲ್ಲಿ ನೀವು ನೋಡ್ಬೇಕು, ಮಾನವ ಹಕ್ಕು ಏನ್ ಮಾಡುತ್ತೆ, ನಮ್ಮ ಮಾನವ ಹಕ್ಕು ಜೀವಿಸುವ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು ಎಲ್ಲರಿಗೂ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಹ್ಯೂಮನ್ ರೈಟ್ಸ್ ಕಮಿಷನ್. ಇವಾಗ ನಮ್ಗೆ ಜಮ್ಮು ಕಾಶ್ಮೀರದಲ್ಲೆಲ್ಲ ಏನೋ ಅವ್ರಗಳ ಎಲ್ಲಿ ಭಯೋತ್ಪಾದಕರನ್ನ ಏನ್ ಮಾಡಿದ್ರು, ಇದ್ರ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು, ಯಾವುದೋ ಶೀಲ್ಡ್ಗೆ ಕಟ್ಟಿಬಿಟ್ಟು ಕರ್ಕೊಂಡು ಹೋದ್ರು, ಯಾರ ಕಲ್ಲು ಹೊಡೆದ್ರು ಅವ್ರಿಗೆ ಬೀಳಿ ಅಂತ. ಸೊ ಇವೆಲ್ಲ ಮಾನವ ಹಕ್ಕು ವಿರೋಧ ಅಂತೇಳಿ ಮಾನವ ಹಕ್ಕು ತನಗೆ ತಾನೇ ಕೇಸ್ಗಳನ್ನ ತಗೊಳ್ತಕ್ಕಂಥದ್ದು. ಮತ್ತೆ ಜೈಲಲ್ಲಿ ಅವ್ರಿಗೆ ಕರೆಕ್ಟಾಗಿ ಸ್ವಾತಂತ್ರ್ಯ ಸಮಾನತೆ ಇದೆಯಾ, ಅವ್ರಿಗೆ ರೆಸ್ಪೆಕ್ಟ್ ಏನಿದೆ, ಕರೆಕ್ಟಾಗಿ ಎಲ್ಲ ಬೇಸಿಕ್ ನೀಡ್ಸ್ ಇದೆಯಲ್ಲ ಚೆಕ್ ಮಾಡ್ತಾರೆ. ಅವೆಲ್ಲ ಕೊಡದೆ ಅವ್ರನ್ನ ಅನ್ಹ್ಯೂಮನ್ ಆಗಿ ಟ್ರೀಟ್ ಮಾಡ್ತಾ ಇದ್ರೆ ಅವಾಗ ಇದು ಕಾರ್ಯಗಳನ್ನ ಕೈಗೊಳ್ಳುತ್ತೆ ತಾನಾಗೆ. ಓಕೆ ಫೈನ್. ಸೊ ಇಲ್ಲಿ ಮೊದಲು ನೋಡಿ, ಅರ್ಹತೆ ನೋಡ್ಬೇಕು. ಸರ್ವೋಚ್ಚ ನಿವೃತ್ತ ಮುಖ್ಯ ನ್ಯಾಯಾಧೀಶನು ಆಯೋಗದ ಅಧ್ಯಕ್ಷಕ ನೇಮಕ ಮಾಡಲಾಗಿತ್ತು. ಇದು ಹಳೇದಿದು. ಓಕೆ, ಮೊದಲು ಹಿಂಗೆದ್ದಿದ್ದು. ನಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ, ಡೋಂಟ್ ವರಿ. ಒಂದು ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಉಳಿದ 2 ಸದಸ್ಯರು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದ ಜ್ಞಾನ ಅಥವಾ ಪ್ರಾಯೋಗಿಕ ಅನುಭವ ಉಳ್ಳರಾಗಿರುತ್ತಾರೆ. ಅಂದ್ರೆ 2 ನಾಮಿನೇಟೆಡ್. ಇಲ್ಲಿ ಯಾರ್ಯಾರು ಇರ್ತಾರೆ, ಒಬ್ಬ ಅಧ್ಯಕ್ಷರು ಇರ್ತಾರೆ, ಒಬ್ಬ ಸದಸ್ಯ ಸರ್ವೋಚ್ಚ ನ್ಯಾಯಾಲಯದ ಸೇವೆ ಸಲ್ಲಿಸ್ತಿರ್ಬೇಕು ಅಥವಾ ಸರ್ವೋಚ್ಚ ನಿವೃತ್ತ ನ್ಯಾಯಾಧೀಶನಾಗಿರ್ಬೇಕು, ಇನ್ನೊಬ್ಬ ಸದಸ್ಯ ಉಚ್ಚ ನ್ಯಾಯಾಲಯದವ್ರು ಆಗಿರ್ಬೇಕು. ಅಂದ್ರೆ 2+2+1 ಅಲ್ವಾ, ಒಟ್ಟು 5 ಜನ ಅಂತ ಇಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಪೂರ್ಣಾವಧಿ ಸದಸ್ಯರ ಜೊತೆಗೆ ಆಯೋಗ 3 ಪದನಿಮಿತ್ತ ಸದಸ್ಯರನ್ನು ಕೂಡ ಒಳಗೊಂಡಿತ್ತು. ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ, ಪರಿಶಿಷ್ಟ ಜಾತಿ ವರ್ಗದ ಆಯೋಗ, ಮಹಿಳಾ ಆಯೋಗ. ಟೋಟಲ್ ಏನಾಯ್ತು ಸರ್, 5+2 ನಾಮಿನೇಟ್ ಅಂತ ಎದ್ದಿದ್ದು. ದಿಸ್ ಇಸ್ ಓಲ್ಡ್ ಒನ್. ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ,
ತಿಳ್ಕೋಬೇಕು. ಕಂಪೇರಿಟಿವ್ಲಿ ಓದಿದಾಗ ನಿಮಗೆ ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಫೈನ್. ಸೊ ಇವ್ರನ್ನ ಹೆಂಗ್ ನೇಮಕ ಮಾಡ್ತಾ ಇದ್ರು? ಆಯೋಗದ ಅಧ್ಯಕ್ಷರು ಸದಸ್ಯರ ಸಲಹಾ ಸಮಿತಿ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷ ನೇಮಿಸ್ತಾರೆ. ಪ್ರಧಾನಮಂತ್ರಿ ಅಧ್ಯಕ್ಷತೆ ಸಲಹಾ ಸಮಿತಿಯಲ್ಲಿ ಲೋಕಸಭಾಧ್ಯಕ್ಷ, ಸಂಸತ್ತಿನ ಉಭಯ ಸದನಗಳ ವಿರೋಧ ಪಕ್ಷದ ನಾಯಕರು, ಕೇಂದ್ರ ಗೃಹ ಸಚಿವರು ಇರ್ತಾರೆ. ಅಂದ್ರೆ ಇವನ್ನ ಆಯ್ಕೆ ಮಾಡೋದ್ರಲ್ಲಿ ಪ್ರಧಾನಮಂತ್ರಿ, ಲೋಕಸಭಾ ಅಧ್ಯಕ್ಷ ಅಂದ್ರೆ ಸ್ಪೀಕರ್, ಸಂಸತ್ತಿನ ಉಭಯ ಸದನಗಳಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಈ ಒಂದು ಸಲಹಾ ಸಮಿತಿಯಲ್ಲಿ ಇರ್ತಾರೆ. ಇವರೆಲ್ಲ ಸೇರ್ಕೊಂಡು ರಾಷ್ಟ್ರಪತಿ ಶಿಫಾರಸು ಕೂಡ ಇವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು. ಓಕೆ. ಇನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸಮಾಲೋಚನೆ ನಡೆಸಿದ ನಂತರವೇ ಅವರನ್ನ ಆಯೋಗದಿಂದ ಸೇವೆಯಲ್ಲಿರೋ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅಥವಾ ಹೈಕೋರ್ಟ್ ನ್ಯಾಯಾಧೀಶನ ಆಯ್ಕೆ ನೇಮಿಸ್ಕೋತಾ ಇದ್ರು. ಇವರ ಅವಧಿ ಎಷ್ಟಿತ್ತು ನೋಡಿ, 5 ವರ್ಷಗಳು ಅಥವಾ ಮುಂಚಿತವಾಗಿ 70 ವರ್ಷ. ಇದೆಲ್ಲ ಹಳೆಯದು. ಓಕೆ. ನಾನು ಇದನ್ನ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ನಾನು ಬರ್ತೀನಿ ಹೊಸದಕ್ಕೆ ಬರ್ತೀನಿ. ಏನು ಹೊಸದು? ಮಾನವ ಹಕ್ಕು ರಕ್ಷಣೆ ತಿದ್ದುಪಡಿ ಮಸೂದೆ. ಓಕೆ. 2019 ಪ್ರಕಾರ ಇದನ್ನು ಚೇಂಜ್ ಮಾಡಿದ್ರು. ಏನ್ ಚೇಂಜ್ ಮಾಡಿದ್ರು ನೋಡಿ. ನಾನು ನಿಮ್ಗೆ ಏನಕ್ಕೆ ಫಸ್ಟ್ ಅದನ್ನ ಹೇಳಿದೆ ಅಂದ್ರೆ, ಹಳೆಯದನ್ನ ಈಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು, ಅವ್ರು ಆಗ್ಬೇಕು ಅಂತಿತ್ತು. ಆದ್ರೆ ಈಗ ತಿದ್ದುಪಡಿ ಮಾಡಿರೋದನ್ನು ಈ ಕಲರ್ ಹಾಕಿದ್ದೀನಿ. ಓಕೆ. ನೇರಳೆ ಪರ್ಪಲ್ ಕಲರ್ ಹಾಕಿದ್ದೀನಿ. ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿರುವ ಅಥವಾ ಆ ನ್ಯಾಯಮೂರ್ತಿ ಆಗಲು ಯೋಗ್ಯವಾಗ ಅರ್ಹ ಇರುವ ವ್ಯಕ್ತಿ ಕೂಡ ಅಧ್ಯಕ್ಷರಾಗಬಹುದು ಅನ್ನೋದನ್ನ ಎಕ್ಸ್ಟ್ರಾ ಸೇರಿಸುತ್ತೆ ತಿದ್ದುಪಡಿ ಮಾಡಿ. ಫೈನ್. ಇನ್ನು ಮಹಿಳಾ ಸದಸ್ಯರನ್ನು ಸೇರ್ಪಡೆ ಮಾಡುತ್ತೆ. ನಿಮ್ಗೆ ಏನ್ ಹೇಳಿದೆ? 5 ಜನ ಪ್ಲಸ್ 2 ನಾಮಿನೇಟೆಡ್ ಅಂತ ಹೇಳಿದ್ದೆ. 2 ಬದಲು ಇಲ್ಲಿ ಏನಾಗುತ್ತೆ, 3 ಜನ ಸೇರಿಸ್ತಾರೆ, 3 ಮಂದಿನ ಸೇರಿಸ್ತಾರೆ. ಅದರಲ್ಲಿ ಒಬ್ಬರು ಮಹಿಳೆಯರಾಗಿರಬೇಕು ಕನಿಷ್ಠ ಅಂತ ಹೇಳುತ್ತೆ. ಸೊ ಇದು ತಿದ್ದುಪಡಿ. ಯಾಕಂದ್ರೆ ಇದನ್ನ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಟೋಟಲ್ 5 ಜನ ಪ್ಲಸ್ 3 ಜನ ನಾಮಿನೇಟೆಡ್. ಇಲ್ಲಿ ಒಬ್ರು ಅಧ್ಯಕ್ಷರು, ಇಬ್ರು ಏನಾಗಿರ್ತಾರೆ, ನಾಮಿನೇಟೆಡ್ ಆಗಿರ್ತಾರೆ. ಇನ್ನಿಬ್ರು ನಮ್ಗೇನಾಗಿರ್ತಾರೆ, ಸಾರಿ ಇಲ್ಲಿ ಹಿಂದೆ ಬನ್ನಿ, ಇಲ್ಲಿ ನೋಡಿ, ಒಬ್ಬ ಅಧ್ಯಕ್ಷನಾಗಿರ್ತಾನೆ, ಒಬ್ಬ ಸದಸ್ಯ ಸರ್ವೋಚ್ಚ ನ್ಯಾಯಾಲಯದ ಸೇವೆ ಸಲ್ಲಿಸಿದ ನ್ಯಾಯಾಧೀಶನಾಗಿರಬೇಕು ಅಥವಾ ನಿವೃತ್ತ ನ್ಯಾಯಾಧೀಶನಾಗಿರ್ಬೇಕು. ಮತ್ತೆ ಇನ್ನೊಬ್ಬ ಸದಸ್ಯ ಅಂದ್ರೆ ಒಟ್ಟು 1 + 2 + 2 ಟೋಟಲ್ 5. 2 ನಾಮಿನೇಟೆಡ್ ಇತ್ತು, ಈಗ ಏನಾಯ್ತು ಸರ್? 6 ಆಯ್ತು. ಓಕೆ. ಇವಾಗ ಏನಾಯ್ತು? 6 ಆಯ್ತು. ಯಾಕಂದ್ರೆ ಇಲ್ಲಿ ಒಬ್ರು ಮಹಿಳಾ ಸದಸ್ಯನ ಸೇರ್ಪಡೆ ಮಾಡಬೇಕು, ಅಂದ್ರೆ ನಾಮಿನೇಟೆಡ್ 3 ಮಾಡಬೇಕು ಅಂತ ಹೇಳಿದ್ದು. ಟೋಟಲ್ 6 ಆಯ್ತು. ಫೈನ್. ಇನ್ನು ಇತರ ಸದಸ್ಯರು ಯಾರ್ಯಾರು ಸೇರ್ಪಡೆ ಮಾಡಬೇಕು? ಮೊದಲು ಪರಿಶಿಷ್ಟ ಜಾತಿ, ಪಂಗಡ ಮತ್ತೆ ಮಹಿಳಾ ಆಯೋಗ ಇತ್ತು ಅಲ್ವಾ ಸರ್? ಫೈನ್. ಇವಾಗ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಮುಖ್ಯಸ್ಥರನ್ನು ಕೂಡ ಸೇರಿಸ್ಕೋತಾರೆ. ಮಕ್ಕಳ ಹಕ್ಕು ಸಂರಕ್ಷಣಾ ರಾಷ್ಟ್ರೀಯ ಆಯೋಗದ ಮುಖ್ಯಸ್ಥರನ್ನು ಕೂಡ ಸೇರಿಸ್ಕೋತಾರೆ. ವಿಕಲಚೇತನ ಮುಖ್ಯಸ್ಥರ ಆಯುಕ್ತರ ಮುಖ್ಯಸ್ಥರನ್ನು ಕೂಡ ಇಲ್ಲಿ ಸೇರಿಸ್ಕೋತಾರೆ. ನೋಡಿ, ಈಗ ಅಮೆಂಡ್ಮೆಂಟ್ ಮಾಡಿ ಇಷ್ಟು ಜನನ ಸೇರಿಸ್ಕೊಂತಾರೆ. ಇದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್. ಯಾವ ಸದಸ್ಯರುಗಳು ಇದರಲ್ಲಿ ಇರ್ತಾರೆ ಅಂತ. ಈ ಸದಸ್ಯರುಗಳು ಇಲ್ಲಿ ಪ್ಲಸ್ 3 ಜನ ನಾಮಿನೇಟ್ ಆಗ್ತಾರೆ. ಅದ್ರ ಒಬ್ರು ಮಹಿಳೆ ಇರಬೇಕು, ಮತ್ತೆ ಒಬ್ರು ಅಧ್ಯಕ್ಷರು, ಇನ್ನಿಬ್ರು ಯಾರಾಗಿರ್ಬೇಕು ಸರ್? ಉಚ್ಚ ನ್ಯಾಯಾಲಯದಿಂದ ಒಬ್ರು, ಸರ್ವೋಚ್ಚ ನ್ಯಾಯಾಲಯದಿಂದ ಒಬ್ರು ನ್ಯಾಯಾಧೀಶರ ಅಥವಾ ನಿವೃತ್ತ ನ್ಯಾಯಾಧೀಶರು ಆಗಿರಬೇಕು. ಸೊ ಇದು ಈ ಒಂದು ಸ್ಟ್ರಕ್ಚರ್. ಓಕೆ. ಇನ್ನು ನಮ್ಮ ಸ್ಟೇಟ್ ಬರೋದಾದ್ರೆ, ರಾಜ್ಯ. ಓಕೆ. ರಾಜ್ಯಕ್ಕೆ ಬರೋದಾದ್ರೆ ಸರ್, ರಾಜ್ಯ ಮಾನವ ಹಕ್ಕು ಆಯೋಗ ಸೇಮು. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಜ್ಯದಲ್ಲಿ ಇಲ್ಲಿ ಕಮ್ಮಿ ಇಲ್ಲಿದೆ ನೋಡಿ, ಅಮೆಂಡ್ಮೆಂಟ್ನೇ ತೋರಿಸ್ಬಿಡ್ತೀನಿ ಡೈರೆಕ್ಟ್ ಆಗಿ. ರಾಜ್ಯದಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ, ಹೈಕೋರ್ಟ್ ಅಂತ ಇದ್ದಿದ್ನ ಈಗ ಏನ್ ಮಾಡಿದ್ರು, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಥವಾ ಆ ಒಂದು ನ್ಯಾಯಮೂರ್ತಿ ಆಗ್ಬೇಕಾಗಿರ್ತಕ್ಕಂಥವ್ರು ಅರ್ಹರಿರ್ತಕ್ಕಂಥ ನ್ಯಾಯಾಧೀಶರು ಆಗ್ಬೋದು. ಒಂದು. ಇನ್ನು ಅಧಿಕಾರಾವಧಿ ನೋಡಿ, ಅಧಿಕಾರಾವಧಿ ಮೊದಲು 5 ವರ್ಷ ಅಥವಾ 70 ಅಂತ ಇತ್ತಲ್ವ ಸರ್? ಈಗ ಅಧಿಕಾರಾವಧಿ ಏನ್ ಮಾಡಿದ್ದಾರೆ, 5 ವರ್ಷ ಅಥವಾ 70 ವರ್ಷನ ತೆಗೆದುಹಾಕಿ 3 ವರ್ಷ ಅಥವಾ 70 ವರ್ಷ ಮಾಡಿದ್ದಾರೆ. ಎರಡಕ್ಕೂ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್, ಸೆಂಟ್ರಲ್ ಓಕೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್, ಎರಡಕ್ಕೂ ಕೂಡ 3 ವರ್ಷ ಅಥವಾ 70 ವರ್ಷ ಯಾವುದು ಮೊದಲಾಗುತ್ತೆ ಅದು. ವೆರಿ ವೆರಿ ಇಂಪಾರ್ಟೆಂಟ್ ಸರ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಇಲ್ಲಿ ಅವರ ಸೆಕ್ರೆಟರಿ ಬಗ್ಗೆ, ಅಧಿಕಾರದ ಬಗ್ಗೆ ಇದೆ, ಇದು ಬೇಕಾಗಿಲ್ಲ. ಇದು ಇಂಪಾರ್ಟೆಂಟ್, ಬಟ್ FDSD ಇಂಪಾರ್ಟೆಂಟ್ ಅಲ್ಲ. ಅಂದ್ರೆ ಏನು ಅಂದ್ರೆ, ಮೊದಲು ಇವರು ಸಪರೇಟ್ ಆಗಿ ಕಾರ್ಯನಿರ್ವಹಿಸಬೇಕಾಗಿತ್ತು, ಕಾರ್ಯದರ್ಶಿಗಳು, ಓಕೆ, ಸೆಕ್ರೆಟರಿ. ಆದ್ರೆ ಇವಾಗ ಅವರು ಈ ಮಸೂದೆ ತಿದ್ದುಪಡಿ ತಂದು ಏನ್ ಮಾಡಿದ ಅಂದ್ರೆ, ಈ ಪ್ರಧಾನ ಕಾರ್ಯದರ್ಶಿ ಅಂತ ಏನ್ ಕರಿತೀವಿ, ಓಕೆ, ಆ ಸೆಕ್ರೆಟರಿ ಅಧ್ಯಕ್ಷರ ಒಳಪಟ್ಟು ಕಾರ್ಯನಿರ್ವಹಣೆ ಮಾಡಬೇಕಾಗತ್ತೆ. ಅವ್ರು ಬಿಟ್ಟು ಆರ್ಥಿಕ ಅಧಿಕಾರಗಳನ್ನು ಅವರು ಬಿಟ್ಟು ಅಂದ್ರೆ ಸ್ವತಂತ್ರವಾಗಿ ಮಾಡಕ್ಕಾಗಲ್ಲ. ಒಂದು. ಇನ್ನು ಕೇಂದ್ರಾಡಳಿತ ಪ್ರದೇಶಕ್ಕೆ ಹೋದ್ರೆ, ಅಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಹೆಂಗೆ ಕಾರ್ಯನಿರ್ವಹಿಸಿದೆ ಸ್ಟೇಟ್ಗಳಲ್ಲಿ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೆ ನಾಮಿನೇಟ್ ಮಾಡುತ್ತೆ. ರಾಜ್ಯ ಸರ್ಕಾರ ನಾಮಿನೇಟ್ ಮಾಡಿದ್ರೆ, ಅಂದ್ರೆ ಆ ಒಂದು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರೆ, ಇಲ್ಲಿ ಕೇಂದ್ರ ಸರ್ಕಾರ ಆಯ್ಕೆ ಮಾಡ್ತಕ್ಕಂಥದ್ದು. ದೆಹಲಿಯಲ್ಲಿ ಮಾತ್ರ ಏನಾಗುತ್ತೆ, ದೆಹಲಿಯ ವಿಷಯದಲ್ಲಿ ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮಾಡ್ತಕ್ಕಂಥದ್ದು. ಈಗ ಕೇಂದ್ರಾಡಳಿತ ಪ್ರದೇಶ ಇತ್ತು ಅಂತ ಇಟ್ಕೊಳ್ಳಿ, ಗೋವಾ
ಗೋವಾ ಆಗಿರೋದು, ಪುದುಚೇರಿ, ಅಲ್ಲಿ ಅದೇ ಸರ್ಕಾರ ಇರುತ್ತೆ. ಸೊ ಆ ಸರ್ಕಾರ ನಾಮಿನೇಟ್ ಮಾಡ್ತಾರೆ. ಎಲ್ಲಿ ಸರ್ಕಾರ ಇರಲ್ಲ, ಈಗ ಅಲ್ಲಿ ಏನಾಗುತ್ತೆ ಕೇಂದ್ರ ಸರ್ಕಾರ ಮಾಡುತ್ತೆ. ಆದ್ರೆ ಡೆಲ್ಲಿಲಿ ಮಾತ್ರ ಅಲ್ಲಿ ಸರ್ಕಾರ ಇದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ದೆಹಲಿಯ ಸರ್ಕಾರ ಇದ್ರೂ ಕೂಡ, ಅದು ಯೂನಿಯನ್ ಟೆರಿಟರಿ ಅಲ್ಲಿ ಇದ್ರೂ ಕೂಡ ಏನಾಗುತ್ತೆ, ನಮ್ಮ ಕೇಂದ್ರ ಸರ್ಕಾರ ಅಲ್ಲಿ ಇರ್ತಕ್ಕಂಥ ಸದಸ್ಯರುಗಳನ್ನ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಡಿಲಿ ನಾಮಕರಣ ಮಾಡ್ತಕ್ಕಂಥದ್ದು. ಫೈನ್. ನೆಕ್ಸ್ಟ್ ಬರೋಣ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ. ವೆರಿ ಇಂಪಾರ್ಟೆಂಟ್ ಸರ್. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ನೋಡಿ, ನೀವು ಅನ್ಕೋಬಹುದು ಸರ್ ಇವರು ಹೆಂಗೆ, ಈಗ ನಾನು ಏನು ಹೇಳ್ತಾ ಇದ್ದೀನಿ ಅವ್ರನ್ನ ಹೆಂಗ್ ತೆಗೆದು ಪದಚ್ಯುತಿ ಮಾಡೋದು ಹೆಂಗೆ ಹೇಳ್ತಿಲ್ವಲ್ಲ ಸರ್, ಬೇಕಾಗಿಲ್ಲ ಸರ್. ಯಾಕಂದ್ರೆ ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಅಂದ್ರೆ ಸಂವಿಧಾನೇತರ ಸಂಸ್ಥೆಗಳಾದ್ರಿಂದ ಇಲ್ಲಿ ಪದಚ್ಯುತಿ ಮಾಡೋದಕ್ಕೆ ನೆಸಿಟಿನೇ ಇರಲ್ಲ. ಅವರು ರಿಸೈನ್ ಮಾಡಿ ಹೇಳಿದ ತಕ್ಷಣ ರಿಸೈನ್ ಮಾಡಿ ಹೋಗ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತೆಗ್ದಾಕ್ಬೋದು. ನಮ್ಮ ಸರ್ಕಾರದ ಒಂದು ಲೆಟರ್ ಕೊಟ್ಟು ತೆಗ್ದಾಕ್ಬೋದು. ಎಕ್ಸೆಪ್ಟ್ CVC, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಬರುತ್ತೆ, ಕೇಂದ್ರ ವಿಚಕ್ಷಣಾ ದಳ ಅಂತ ಮುಂದೆ ತಿಳಿಸ್ತಾ ಹೋಗ್ತೇನೆ. ಓಕೆ, ಈಗ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಎಗೇನ್, ಇಲ್ಲಿ ಹಿಂದುಳಿದ ವರ್ಗದ ರಾಷ್ಟ್ರೀಯ ಆಯೋಗಕ್ಕೆ ಈಗ ಸ್ಥಾನಮಾನ ಸಿಕ್ಕಿದೆ. ಯಾವುದು ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿದೆ, ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇಲ್ಲಿ ಅಲ್ಪಸಂಖ್ಯಾತರದ್ದು 1993 ಕೂಡ ಇದು ಸ್ಥಾಪನೆ ಆಗಿದ್ದು, ಅಲ್ಪಸಂಖ್ಯಾತರ ಹಿತಾಸಕ್ತಿಗೋಸ್ಕರ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ಇರ್ತಾರೆ ಅಂದ್ರೆ, ಆಯೋಗದಲ್ಲಿ ಒಬ್ಬ ಅಧ್ಯಕ್ಷ, ಒಬ್ಬ ಉಪಾಧ್ಯಕ್ಷ, 5 ಮಂದಿ ಸದಸ್ಯರು ಇರ್ತಾರೆ. ಇವ್ರನ್ನ ಕೇಂದ್ರ ಸರ್ಕಾರ ನೇಮಿಸುತ್ತೆ. ಇಲ್ಲಿ ಅಧ್ಯಕ್ಷರುಗೊಂಡು ಆಯೋಗವು 5 ಮಂದಿ ಸದಸ್ಯರನ್ನ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿರಬೇಕು. ಅಂದ್ರೆ ಎಲ್ಲರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರ್ಬೇಕು. ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತಾನೆ ಅಲ್ಲ, ನಮ್ಮ ಪ್ರಮುಖ 6 ಅಲ್ಪಸಂಖ್ಯಾತಗಳೇನಿವೆ ಆ ಒಂದು ಅಲ್ಪಸಂಖ್ಯಾತ ಧರ್ಮಗಳಿಂದ ಬಂದಿರೋರಾಗಿರ್ಬೇಕು. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ, ಇಲ್ಲಿನ ಕಾರ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಸ್ನೇಹಿತರೆ. ಅವ್ರ ಕಾರ್ಯಗಳು ನಿಮ್ಗೆ ಗೊತ್ತಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಅಲ್ಪಸಂಖ್ಯಾತರ ಏಳ್ಗೆಗಾಗಿ ಅಭಿವೃದ್ಧಿಗೆ ಸೇವೆ ಸಲ್ಲಿಸ್ತಾರೆ. ಅವ್ರ ರಿಪೋರ್ಟ್ಗಳನ್ನು ಕೂಡ ಏನ್ ಮಾಡ್ತಾರೆ, ಅವರು ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಕ್ಕಂಥದ್ದು. ಮತ್ತೆ ರಾಷ್ಟ್ರೀಯ ಮಹಿಳಾ ಆಯೋಗ 1990 ಅಡಿಯಲ್ಲಿ ಆಕ್ಟ್ ನ ಕಾಯ್ದೆಯ ಮುಖಾಂತರ, ಇವೆಲ್ಲ ನಾನು ಹೇಳ್ತಾ ಇದ್ದೇನೆ, ಇವೆಲ್ಲ ಲೆಜಿಸ್ಲೇಟಿವ್ ಬಾಡಿ, ಶಾಸನಾತ್ಮಕ ಸಂಸ್ಥೆಗಳೇ. ಅಲ್ಪಸಂಖ್ಯಾತರದಾಗಿರ್ಬೋದು, ರಾಷ್ಟ್ರೀಯ ಮಹಿಳಾ ಆಯೋಗದ ಆಗಿರ್ಬೋದು. ಇದು 1992 ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆ ಮಾಡಲಾಗಿತ್ತು. ಇದಕ್ಕೂ ಕೂಡ ಸಂವಿಧಾನ ಸ್ಥಾನಮಾನ ಬೇಕು ಅಂತ ಹೇಳ್ತಾ ಇದ್ದಾರೆ, ಬಟ್ ಇದುವರೆಗೆ ಸಿಕ್ಕಿಲ್ಲ. ಬಟ್ ಇದು ಶಾಸನಾತ್ಮಕ ಸಂಸ್ಥೆಯಾಗಿ ಮುಂದೆ ಬರ್ತಾ ಇದೆ. ಇದು ಏನಕ್ಕೆ ಮಾಡಿದ್ರು, ಇದು ಮಹಿಳೆಯರ ಅಭಿವೃದ್ಧಿಗೆ ಅವರವನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಮಹಿಳಾ ಆಯೋಗದ ಬಗ್ಗೆ ಕೇಳಿರ್ತೀರಿ, ನ್ಯೂಸ್ಗಳಲ್ಲಿ ಬರ್ತಾ ಇರುತ್ತೆ. ಸೊ ಇವರ ರಚನೆ ಹೆಂಗಿರುತ್ತೆ ಅಂದ್ರೆ, ಇಲ್ಲೂ ಕೂಡ ಒಬ್ಬ ಅಧ್ಯಕ್ಷರ ಇರ್ತಾರೆ, 5 ಮಂದಿ ಸದಸ್ಯರು ಕೂಡ ಒಳಗೊಂಡಿರ್ತಾರೆ. ಅವರು ಸಮರ್ಥರಾಗಿರಬೇಕು, ಪ್ರಾಮಾಣಿಕ, ಕಾನೂನು, ಶಾಸನ, ಕಾರ್ಮಿಕ ಸಂಘಟನೆ, ಆಡಳಿತ, ಆರ್ಥಿಕ ಅಭಿವೃದ್ಧಿ, ಆರೋಗ್ಯ, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಮುಂತಾದ ಕ್ಷೇತ್ರ ಅನುಭವವುಳ್ಳವರಾಗಿರಬೇಕು. ಸೊ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾರ್ಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ ಇಲ್ಲಿ. ಓಕೆ, ಇನ್ನು ಕೇಂದ್ರ ಸರ್ಕಾರದಿಂದ ನೇಮಿಸಿಕೊಂಡ ಒಬ್ಬ ಸದಸ್ಯ ಕಾರ್ಯದರ್ಶಿನೂ ಹೊಂದಿರುತ್ತಾರೆ. ಅಂದ್ರೆ ಅವರು ಕೆಲಸ ಮಾಡ್ತಾ ಇರೋದನ್ನು ನೋಡ್ಕೊಳ್ಳೋಕೋಸ್ಕರ ಒಬ್ಬ ಸೆಕ್ರೆಟರಿ ಕೂಡ ಕೇಂದ್ರ ಸರ್ಕಾರ ನೇಮಿಸಿರ್ತಾರೆ. ಓಕೆ, ಇಲ್ಲಿ ಏನ್ ಬೇಕಾಗುತ್ತೆ ಅಂದ್ರೆ, ಎಷ್ಟು ಜನ ಇರ್ತಾರೆ, ಒಬ್ಬ ಅಧ್ಯಕ್ಷ, 5 ಮಂದಿ ಸದಸ್ಯ, ಎಷ್ಟು ತಿಳ್ಕೊಂಡ್ರೆ ಸಾಕು. ಇದು ಶಾಸನಾತ್ಮಕ ಸಂಸ್ಥಾನ ಅಥವಾ ಸಂವಿಧಾನಿಕ ಸಂಸ್ಥಾನ ಅಥವಾ ಕಾರ್ಯಾಂಗದ ಸಂಸ್ಥಾನ ಅಂತ ತಿಳ್ಕೊಂಡ್ರೆ ಸಾಕು. ಇದು ಶಾಸನಾತ್ಮಕ ಸಂಸ್ಥೆ. ಫೈನ್. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಷ್ಟು ಸಾಕು. ಇನ್ನು ಇಲ್ಲೆಲ್ಲ ನಾನು ಕೊಟ್ಟಿದ್ದೀನಿ, ಬಟ್ ನಾನು ಅದರ ಕಾರ್ಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ, ನಾನು ಆಲ್ರೆಡಿ ಹೇಳಿದ್ದೀನಿ. ಯಾಕಂದ್ರೆ ಇದರಲ್ಲಿ ನಮಗೆ FDSDಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬನ್ನಿ ನೆಕ್ಸ್ಟ್, ಕೇಂದ್ರ ಜಾಗೃತ ದಳ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಓಕೆ, ವೆರಿ ಇಂಪಾರ್ಟೆಂಟ್. ಕೇಂದ್ರ ಜಾಗೃತ ಅಥವಾ ಕೇಂದ್ರ ವಿಚಕ್ಷಣಾ ದಳ ಅಂತ ಕೂಡ ಕರಿತೀವಿ. ಇದು ಫಸ್ಟ್ ಏನಾಗಿತ್ತು ಗೊತ್ತಾ, ಸಂತಾನಂ ಕಮಿಟಿ ತಿಳ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸಂತಾನಂ ಕಮಿಟಿಯ ಶಿಫಾರಸು ಮೇಲೆ ಇದನ್ನು ನಾವು ಭ್ರಷ್ಟಾಚಾರ ತಡಿಕೋಸ್ಕರ ಇದನ್ನ ಮಾಡಿದ್ದು. 1964 ಕೇಂದ್ರ ಸರ್ಕಾರ ಇದನ್ನು ಕಾರ್ಯಾಂಗ, ಓಕೆ, ಒಂದು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಒಂದು ಸ್ಥಾಪನೆ ಮಾಡುತ್ತೆ. ಆದ್ರೆ 2003 ಒಂದು ಕಾಯ್ದೆ ತಂದು ಏನ್ ಮಾಡುತ್ತೆ, ಇದನ್ನ ಕೇಂದ್ರ ಜಾಗೃತ ಆಯೋಗ ಕಾಯ್ದೆ 2003 ಅಂತ ತಂದು ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಕೊಡುತ್ತೆ. ವೆರಿ ಇಂಪಾರ್ಟೆಂಟ್. ಇವಾಗ ಅದು ಶಾಸನಾತ್ಮಕ ಸ್ಥಾನಮಾನ ಹೊಂದಿದೆ ಸ್ನೇಹಿತರೆ. ಇದರ ರಚನೆಯಲ್ಲಿ 3 ಸದಸ್ಯರು ಇರ್ತಾರೆ. ಇಲ್ಲಿ ಆಯೋಗ ಬಹು ಸದಸ್ಯ ಸಂಖ್ಯೆ ಆಗಿದ್ದು, ಒಬ್ಬ ಕೇಂದ್ರ ಜಾಗೃತ ಆಯುಕ್ತ ಮತ್ತು 3ಗಿಂತ ಹೆಚ್ಚಿಲ್ಲದೆ, ಅಂದ್ರೆ ಮ್ಯಾಕ್ಸಿಮಮ್ 3 ಇತರ ಜಾಗೃತ ಆಯುಕ್ತರನ್ನು ಒಳಗೊಂಡಿರುತ್ತೆ. 1+3 ಇರಬೇಕು, ಮ್ಯಾಕ್ಸಿಮಮ್ 3. ಓಕೆ, ಫೈನ್. ಇನ್ನು ನೇಮಕಾತಿ, ತ್ರಿಸದಸ್ಯ ಸಮಿತಿ ಶಿಫಾರಸಿನ ಮೇಲೆಗೆ ರಾಷ್ಟ್ರಾಧ್ಯಕ್ಷರು ಜಾಗೃತ ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಾರೆ. ಯಾರು ಇರ್ತಾರೆ ನೇಮಕಾತಿ, ಇವ್ರನ್ನ ನೇಮಕ ಮಾಡೋದ್ರಲ್ಲಿ ಪ್ರಧಾನಮಂತ್ರಿ ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಲೋಕಸಭೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಈ 3 ಜನ ಸೇರ್ಕೊಂಡು ಏನ್ ಮಾಡ್ತಾರೆ ಸರ್, ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವ್ರನ್ನ ನೇಮಕ ಮಾಡೋರು ಯಾರು, ಆ ಒಂದು ಕಮಿಟಿಲಿ ಯಾರು ಇರ್ತಾರೆ ಅಂತ, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರು. ಇವರ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಇವ್ರನ್ನ ಆಯ್ಕೆ ಮಾಡ್ತಾರೆ. ಫೈನ್. ಇನ್ನು ಅಧಿಕಾರಾವಧಿ ವೆರಿ ಇಂಪಾರ್ಟೆಂಟ್ ಸರ್. 4 ವರ್ಷ ಅಥವಾ 65 ವರ್ಷ. ಯೂಶಲಿ ನಾವು ನೋಡ್ತಾ ಇದೀವಿ 5 ವರ್ಷ 65 ಅಥವಾ 6 ವರ್ಷ 65 ನೋಡ್ತಾ ಇದೀವಲ್ಲ ಸರ್. ಇಲ್ಲಿ 4 ವರ್ಷ 65 ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ.
ಓಕೆ ಫೈನ್. ಸೊ ಯಾವ್ದು ಮೊದಲಾಗುತ್ತೆ ಅಲ್ಲಿಗೆ ಇವರು ಮಾಡಬೇಕಾಗುತ್ತೆ. ಇನ್ನು ಇವ್ರನ್ನ ಪದಚ್ಯುತಿ ನಾನು ನಿಮ್ಗೆ ಹೇಳಿದೆ, ಈ ಶಾಸನಾತ್ಮಕ ಸಂಸ್ಥೆಗಳಲ್ಲಿ ಎಲ್ಲಾನು ಪದಚ್ಯುತಿ ಮಾಡೋದು ನೆಸೆಸಿಟಿ ಇಲ್ಲ. ಸೊ ಇದಕ್ಕೆ ಮಾತ್ರ ಮಾಡ್ಬೇಕು, ಯಾಕಂದ್ರೆ ಇವ್ರು ಇರೋದೇ ಒಂದು ಭ್ರಷ್ಟಾಚಾರ ತಡೆಯೋಕ್ಕೋಸ್ಕರ ಒಂದು ಕಾನೂನಾತ್ಮಕವಾದ ಸಂಸ್ಥೆ ಆಗಿದೆ. ಒಂದು ರೀತಿ ಏನೋ ಕಾನೂನು ಕಾಪಾಡ್ತಕ್ಕಂಥ ಒಬ್ಬ ಅಧ್ಯಕ್ಷನಾಗಿರ್ತಾನೆ. CBI ನ ನೋಡ್ಕೊಳ್ತಕ್ಕಂಥ ಸಂಸ್ಥೆ ಕೂಡ ಇದೇ ಆಗಿರುತ್ತೆ. CBI ಗಿಂತ ಮೇಲಿನ ಸಂಸ್ಥೆ ಯಾವ್ದಾರು ಇದೆ ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಇವರು CBI ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ. CBI ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ, ಯಾಕೆಂದ್ರೆ ಡೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಫೈನ್. ಸೊ ಇಲ್ಲಿ ಪದಚ್ಯುತಿ ಮಾಡಬೇಕು ಅಂತಂದ್ರೆ ಅವರು ದಿವಾಳಿ ಆಗಿದ್ದಾರೆ, ಅಸ್ವಸ್ಥತೆ ಇರ್ಬೋದು, ಅಥವಾ ದೈಹಿಕವಾಗಿ ಮಾನಸಿಕವಾಗಿ ಅವರು ಏನಾಗಿರ್ತಾರೆ, ಕುಗ್ಗಿರ್ತಾರೆ, ಓಕೆ, ಈ ರೀತಿ ಯೋಗ್ಯರೆಲ್ಲ ಆಗಿರ್ತಾರೆ, ಅಥವಾ ಏನಾದ್ರು ತಪ್ಪು ಕಾರಣಗಳು ಮಾಡಿರ್ತಾರೆ. ಈ ರೀತಿ ಇದ್ದಾಗ ಇವ್ರನ್ನ ಪದಚ್ಯುತಿ ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಮಾಡಬೇಕಾಗತ್ತೆ. ಸುಪ್ರೀಂ ಕೋರ್ಟಲ್ಲಿ ಅದು ಜಾಹೀರಾದ್ರೆ ಅಂದ್ರೆ ಅದು ಸರಿ ಅನ್ಸಿದ್ರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಇವ್ರನ್ನ ನಾವು ಪದಚ್ಯುತಿ ಮಾಡಬಹುದು. ರಾಷ್ಟ್ರಾಧ್ಯಕ್ಷರನ್ನ ಪದಚ್ಯುತಿ ಮಾಡ್ತಾರೆ. ಸೊ ವೇತನ ಬಗ್ಗೆ ಅಷ್ಟು ನೆಸಿಟಿ ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇವ್ರ ಕಾರ್ಯಗಳೇನು, ವೆರಿ ಇಂಪಾರ್ಟೆಂಟ್. ಇವ್ರ ಕಾರ್ಯಗಳು ಮಾತ್ರ ಯಾಕೆ ಹೇಳ್ತೀನಿ ನೋಡಿ, ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತೇನೆ. ಸೊ ಎಲ್ಲದನ್ನು ತಗೋತಾ ಇಲ್ಲ ನಾನು. ಓಕೆ, ಇವ್ರ ಕಾರ್ಯಗಳನ್ನು ಕೇಂದ್ರ ಜಾಗೃತ ಆಯೋಗವು ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಏನ್ ಮಾಡುತ್ತೆ? ಭ್ರಷ್ಟಾಚಾರ ವಿರೋಧ ಚಟುವಟಿಕೆ ನಿಯಂತ್ರಿಸಲು ಆಡಳಿತದ ವಿವಿಧ ಇಲಾಖೆಗಳನ್ನು ವರದಿನ ಅಂಕಿಅಂಶವನ್ನು ತರಿಸಿಕೊಳ್ಳುತ್ತೆ. ವಿವಿಧ ಮಂತ್ರಾಲಯಗಳ ಜಾಗೃತ ಆಡಳಿತ ಮೇಲ್ವಿಚಾರಣೆ ಮಾಡುತ್ತೆ. ನೌಕರರು ಭ್ರಷ್ಟಾಚಾರ ತಡೆ ಕಾಯ್ದೆ 1988 ಅಡಿಯಲ್ಲಿ ಭ್ರಷ್ಟಾಚಾರ ಆರೋಪಗಳನ್ನು ಎದುರಿಸುತ್ತಿದ್ದರೆ ಆಯೋಗದ ಅದರ ವಿಚಾರಣೆ ಕೂಡ ಮಾಡುತ್ತೆ. ಇಲ್ಲಿ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಪ್ರಕಾರ ಏನು ವಿಚಾರಣೆ ಆಗ್ತಾ ಇರತ್ತೆ CBI ಅಡಿಲಿ, ಅದನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಓಕೆ, ಇದೆಲ್ಲ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ತನ್ನ ವಾರ್ಷಿಕ ವರದಿನ ಗೃಹ ಇಲಾಖೆಗೆ ಸಲ್ಲಿಸುತ್ತೆ. ವೆರಿ ಇಂಪಾರ್ಟೆಂಟ್. ಇವರು ಯಾರು ಕೊಡ್ತಾರೆ? ಗೃಹ ಇಲಾಖೆಗೆ ಕೊಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೇಂದ್ರ ಮಾಹಿತಿ ಆಯೋಗ, ವೆರಿ ಇಂಪಾರ್ಟೆಂಟ್. ಚೀಫ್ ಎಲೆಕ್ಷನ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಕರಿತೀವಿ, CS, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಂದ್ರೆ ಕೇಂದ್ರ ಅಥವಾ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್. ನೆಕ್ಸ್ಟ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನರ್ ಅಂತ ಕರಿತೀವಿ. ಕೇಂದ್ರ ಮಾಹಿತಿ ಆಯೋಗ, ರಾಜ್ಯ ಮಾಹಿತಿ ಆಯೋಗ. ಓಕೆ, ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಅಮೆಂಡ್ ಮಾಡಿದ್ದಾರೆ, ಅದರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಏನ್ ಮಾಡಿದ್ದಾರೆ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಂಡು ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರವು ಒಂದು ರಾಜ್ಯಪತ್ರ ಹೊರಡಿಸುವ ಮೂಲಕ ಕೇಂದ್ರ ಮಾಹಿತಿ ಆಯೋಗವನ್ನು ಸ್ಥಾಪನೆ ಮಾಡ್ತು ಅಲ್ವಾ. ಒಂದು ರಾಜ್ಯಪತ್ರ. ಮಂತ್ರಿಮಂಡಲ ಸಲಹೆ ಮೇಲೆಗೆ ರಾಷ್ಟ್ರಾಧ್ಯಕ್ಷರ ನೇಮಿಸಲ್ಪಟ್ಟ ಎಷ್ಟು ಜನ ಇರ್ತಾರೆ? ಅಲ್ಲಿ ಒಬ್ಬ ಮಾಹಿತಿ ಆಯುಕ್ತ ಇರ್ತಾರೆ, ಮತ್ತು 10 ಮಂದಿಗಿಂತ ಹೆಚ್ಚಿಗೆ ಇಲ್ಲದ ಸಂಖ್ಯೆಯ ಸದಸ್ಯರು ಅದರಲ್ಲಿ ಇರ್ತಾರೆ, ಅಂದ್ರೆ 1+10 ಇರ್ತಾರೆ. ಓಕೆ ಫೈನ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇದೆ, ಇದು ಗೊತ್ತಿರಬೇಕು. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಅರ್ಹತೆಗಳು ಏನಿರಬೇಕು? ಅರ್ಹತೆಗಳು ಕಾನೂನು, ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ, ನಿರ್ವಹಣಾ ಶಾಸ್ತ್ರ, ಪತ್ರಿಕಾ, ಸಮೂಹ ಮಾಧ್ಯಮ. ಯಾಕಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ ಅಂದ್ರೆ ಇವರು ಇದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಜ್ಞಾನ, ಪರಿಣಿತಿ, ಅನುಭವವುಳ್ಳ ಸಾರ್ವಜನಿಕ ಜೀವನದಲ್ಲಿ ಪ್ರಖ್ಯಾತಿ ಹೊಂದಿರುವ ವ್ಯಕ್ತಿಗಳನ್ನು ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ಇತರ ಮಾಹಿತಿ ಆಯುಕ್ತರು ನೇಮಿಸಲಾಗುತ್ತೆ. ಮುಖ್ಯ ಆಯುಕ್ತರು ಅಥವಾ ಇತರ ಆಯುಕ್ತರು ಸಂಸತ್ ಸದಸ್ಯರು ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಶಾಸನ ಸದಸ್ಯರು ಆಗುವಂತಿಲ್ಲ. ಇದು ಅವರ ಅರ್ಹತೆ. ಮತ್ತೆ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಇದು ನಮ್ಮ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಅಂಡ್ ಅವರ ಒಂದು ಮೆಂಬರ್ಸ್. ಓಕೆ, 1+10 ಅಂತ ಏನ್ ಕರಿತೀವಿ, ಅವರ ಒಂದು ಅರ್ಹತೆಗಳಾಗಿರ್ಬೇಕು. ಫೈನ್. ನೇಮಕಾತಿ ಯಾರು ಮಾಡ್ತಾರೆ? ಯಾವ ಒಂದು ಕಮಿಟಿ ಮಾಡುತ್ತೆ ಇದನ್ನ? ರಾಷ್ಟ್ರಾಧ್ಯಕ್ಷ ನೇಮಕಾತಿ ಮಾಡ್ತಾರೆ. ಯಾರ ಶಿಫಾರಸಿನ ಮೇಲೆಗೆ? ಪ್ರಧಾನಮಂತ್ರಿ ಅಧ್ಯಕ್ಷತೆಯ ಈ ನೇಮಕಾತಿ ಸಮಿತಿಯಲ್ಲಿ ಲೋಕಸಭಾ ವಿರೋಧ ಪಕ್ಷದ ನಾಯಕರಿರ್ತಾರೆ. ಪ್ರಧಾನಮಂತ್ರಿ ನಾಮಕೊಂಡ ಒಬ್ಬ ಸಂಪುಟ ದರ್ಜೆ ಮಂತ್ರಿ ಕೂಡ ಇರ್ತಾರೆ. ಅಂದ್ರೆ ಇಲ್ಲಿ ಪ್ರಧಾನಮಂತ್ರಿ, PM ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರು ಮತ್ತೆ ಒಬ್ಬ ಸಂಪುಟ ದರ್ಜೆ ಸಚಿವ, ಇಷ್ಟು ಜನ ಇರ್ತಾರೆ. ಓಕೆ ಸರ್, ಫೈನ್. ಇನ್ನು ಮುಖ್ಯ ಮಾಹಿತಿ ಆಯುಕ್ತ 5 ವರ್ಷ ಅವಧಿ ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲಾಗುತ್ತದೋ ಅಲ್ಲಿಯವರೆಗೆ ಅಧಿಕಾರದಲ್ಲಿ ಇರುತ್ತಾರೆ ಅಂತ ಹೇಳುತ್ತೆ. ಇದು ಎಲ್ಲ ಇದೆಯಲ್ಲ ಸರ್, ಇವೆಲ್ಲ ಹಳೇದು ಸರ್, ಹಳೇದು. ನಾನು ಏನಕ್ಕೆ ಎಗೇನ್ ಇಲ್ಲಿ ಹಳೇದು ಹೇಳ್ತಾ ಇದ್ದೀನಿ ಅಂದ್ರೆ ಹೊಸದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹಳೇದನ್ನು ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇವರು ಮರು ನೇಮಕಾತಿಗೆ ಅರ್ಹರಾಗುವುದಿಲ್ಲ ಅಂತಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಿದ್ವಲ್ಲ ನಾವು ಇಲ್ಲಿ 5 ವರ್ಷ 65 ವರ್ಷ ಮರು ನೇಮಕಾತಿಗೆ ಅರ್ಹರಲ್ಲ ಅಂತ ನೋಡಿದ್ವಿ. ಫೈನ್. ಇವರು ಚುನಾವಣಾ ಆಯುಕ್ತರ ವೇತನಕ್ಕೆ ಸಮನಾಗಿರ್ತಾರೆ ಅಂತ ಇಲ್ಲಿದೆ, ಇದು ಹಳೆಯದು. ಆದ್ರೆ ಹೊಸ ಆಕ್ಟ್ ಪ್ರಕಾರ ಏನ್ ಹೇಳುತ್ತೆ ಅದನ್ನು ಇಲ್ಲಿ ರಾಜ್ಯ ಮಾಹಿತಿ ಆಯೋಗಕ್ಕೂ ಬರ್ತೀನಿ. ಫಸ್ಟ್ ಹೊಸ ತಿಳ್ಕೊಂಬೋಣ ಏನು ಅವ್ರು ಅಮೆಂಡ್ ಮಾಡಿದ್ದಾರೆ ಅಂತ. ಮಾಹಿತಿ ಹಕ್ಕು ತಿದ್ದುಪಡಿ ಮಸೂದೆ 2019 ಪ್ರಕಾರ ಇದನ್ನ ಚೇಂಜ್ ಮಾಡಿದ್ದಾರೆ. ಏನ್ ಚೇಂಜ್ ಮಾಡಿದ್ದಾರೆ? ಮಾಹಿತಿ ಆಯುಕ್ತರ ವೇತನ ಸೇವಾ ಪರಿಸ್ಥಿತಿಯನ್ನು ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಿಗದಿಪಡಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಮೊದಲು ಇಲ್ಲಿ ನೋಡಿ, ಇಲ್ಲಿ ರಾಜ್ಯ ಸರ್ಕಾರದ ಬೇಕಾದ್ರೆ ಒಂದ್ಸಲ ನೋಡ್ಕೊಂಬಿಡಿ. ರಾಜ್ಯ ಸರ್ಕಾರ ಮಾಹಿತಿ ಆಯೋಗ ಏನಿತ್ತು, ಇಲ್ಲೂ ಕೂಡ ಒಬ್ಬ ಮುಖ್ಯ ಆಯುಕ್ತ, 10 ಮಂದಿ ಇತರ ಆಯುಕ್ತರು
ಇದ್ರು. ಓಕೆ, ಇವ್ರನ್ನ ಯಾರು ನೇಮಕಾತಿ ಮಾಡ್ತಾ ಇದ್ರು ಅಂದ್ರೆ ರಾಜ್ಯಪಾಲರ ನೇಮಕಾತಿ ಮಾಡ್ತಾ ಇದ್ರು. ಯಾರ ಒಂದು ಇದ್ರ ಮೇಲೆ ಅಂದ್ರೆ ಮುಖ್ಯಮಂತ್ರಿ ಸಮಿತಿ ಅಧ್ಯಕ್ಷರು ಇರ್ತಿದ್ರು, ವಿಧಾನಸಭೆ ವಿರೋಧ ಪಕ್ಷ ನಾಯಕರು ಮತ್ತೆ ನಾಮಕಗೊಂಡ ಒಬ್ಬ ಸಂಪುಟ ದರ್ಜೆ ಸಚಿವ. ನಮ್ಮ ಸ್ಟೇಟ್ ಅಲ್ಲಾದ್ರೆ ಯಾವುದು ರಾಜ್ಯ ಒಂದು ಮಾಹಿತಿ ಆಯೋಗದ ಅಧ್ಯಕ್ಷರು ಮತ್ತೆ ಸದಸ್ಯರನ್ನ. ಓಕೆ, ಇವ್ರದ್ದು ಕೂಡ ಏನಾಗ್ತಾ ಇತ್ತು, ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಅಂದ್ರೆ ಅವರ ಒಂದು ಅರ್ಹತೆ ಮತ್ತೆ ವೇತನ ನಮ್ಮ ರಾಜ್ಯ ಚುನಾವಣಾ ಆಯುಕ್ತನ ವೇತನಕ್ಕೆ ಸಮನಾಗ್ತಾ ಇತ್ತು. ಇದು ಸೇಮು ಅಂದ್ರೆ ರಾಷ್ಟ್ರದಲ್ಲಿ ಕೇಂದ್ರ ಚುನಾವಣಾ ಆಯುಕ್ತಕ್ಕೆ ಸಮನಾಗ್ತಾ ಇತ್ತು. ಆದ್ರೆ ಈ ತಿದ್ದುಪಡಿ ಮಾಡಿ ಮಾಹಿತಿ ಹಕ್ಕು ತಿದ್ದುಪಡಿ ಮಸೂದೆ 2019 ಪ್ರಕಾರ ಈಗ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ವೆರಿ ಇಂಪಾರ್ಟೆಂಟು. ಯಾವುದು ಸರ್? ಎರಡರದ್ದು ಕೂಡ ಮಾಹಿತಿ ಆಯುಕ್ತರ ವೇತನ ಮತ್ತು ಸೇವಾ ಪರಿಸ್ಥಿತಿನ ತಿಳ್ಕೊಳ್ಳೋಕೆ ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರ ಅವಧಿನ ಮೊದಲು 5 ವರ್ಷ ಏನಿತ್ತಲ್ಲಿ ಅದನ್ನ ಕೇಂದ್ರ ಸರ್ಕಾರ ಸೂಚಿಸುವಂತ ಅವಧಿಗೆ ಯಾವುದೇ ಅವಧಿ ಕೊಟ್ಟಿಲ್ಲ. ವೆರಿ ಇಂಪಾರ್ಟೆಂಟ್ ಸರ್. ನೋಡಿ, ಅದಕ್ಕೆ ನಾನು ಕಂಪೇರಿಟಿವ್ಲಿ ಓದಿನೋದು. ಏನ್ ತಿದ್ದುಪಡಿ ಮಾಡಿರೋದು ನಾನು ಹೇಳ್ಬೋದು ಡೈರೆಕ್ಟ್ ಆಗಿ, ಆದ್ರೆ ಮೊದ್ಲು ಏನಿತ್ತು ಅಂತ ಕೂಡ ತಿಳ್ಕೊಬೇಕಲ್ಲ, ಅವಾಗ ನಿಮ್ಗೆ ಅರ್ಥ ಆಗೋದು. ಈಗೇನಾಗಿದೆ, ಯಾವುದೇ ಅವಧಿ ಕೊಟ್ಟಿಲ್ಲ. ಮೊದ್ಲು ಇಲ್ಲಿ ಅವಧಿ ಇತ್ತು. ಹಿಂದೆ ಬಂದು ತೋರಿಸ್ತೀನಿ ನಾನು ನಿಮ್ಗೆ ಒಂದ್ಸಲ. 5 ವರ್ಷ ಅಥವಾ 65 ವರ್ಷ ಅಂತ ಇತ್ತು. ಈಗ ಯಾವುದೇ ಅವಧಿ ಇಲ್ಲ, ಕೇಂದ್ರ ಸರ್ಕಾರ ನಿಗದಿಪಡಿಸುತ್ತೆ ಅವ್ರು ನೇಮಕ ಮಾಡಿದಾಗ. ಆ ಅವಧಿ ಮುಖಾಂತರ ಮಾಡ್ಬೋದು. ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳ್ತಾನೆ, ಅವರ ಅವಧಿ ನಿಗದಿಪಡಿಸಿದ್ಯಾ ಸರ್ಕಾರ, ಅಥವಾ ಅವಧಿ ಎಷ್ಟು ಅಂದ್ರೆ ಆಪ್ಷನಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸುತ್ತದೆ ಕಾಲ ಕಾಲಕ್ಕೆ ತಕ್ಕಂತೆ ಅಂತ ಇರುತ್ತೆ. ಅದನ್ನ ನೀವು ರೇಟ್ ಹಾಕ್ಬೇಕಾಗತ್ತೆ ಇವಾಗ. ಓಕೆ, ವೆರಿ ಇಂಪಾರ್ಟೆಂಟ್. ಫೈನ್. ಇಲ್ಲಿ ಕೇಂದ್ರ ಮಾಹಿತಿ ಆಯುಕ್ತರ ಸ್ಥಾನಮಾನ ಚುನಾವಣಾ ಆಯುಕ್ತರಿಗೆ ಸಮನಾಗಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರನ್ನ ಚುನಾವಣಾ ಆಯೋಗಿಲ್ಲ ಮುಖ್ಯ ಕಾರ್ಯದರ್ಶಿ, ಓಕೆ, ಸ್ಟೇಟ್ ಸೆಕ್ರೆಟರಿ ಅಂತ ಏನ್ ಕರಿತೀವಿಲ್ಲ, ಅವ್ರಿಗೆ ಈಕ್ವಲ್ ಆಗಿ ಮಾಡಿರ್ತಕ್ಕಂಥದ್ದು. ಫೈನ್. ಇನ್ನು ಸಂಬಳ ಭತ್ಯೆಗಳು ಏನಿದೆ, ರಾಜ್ಯ ಮಾಹಿತಿ ಆಯುಕ್ತರ ಸಂಬಳ ಭತ್ಯೆಗಳೇನಿದೆ, ಅದು ಈ ಒಂದು ಸಂಬಳ ಭತ್ಯೆಗೆ ಕೇಂದ್ರ ಸರ್ಕಾರ ಸೂಚಿಸುವಂತ ಅಧಿಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈಗ ಚುನಾವಣಾ ಆಯುಕ್ತರಿಗೆ ಏನ್ ಸಮಾನ ಅದು ಕೇಂದ್ರ ಮಾಹಿತಿ ಆಯುಕ್ತರಿಗೆ ಸಿಗುತ್ತೆ. ಮುಖ್ಯ ಕಾರ್ಯದರ್ಶಿ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಏನಿರ್ತಾರೆ ಅವರ ಒಂದು ವೇತನ ಸೌಲಭ್ಯಗಳು ರಾಜ್ಯ ಮಾಹಿತಿ ಆಯುಕ್ತರಿಗೆ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಯಾವ್ದಾದ ಒಂದು ಅವ್ರಿಗೆ ಅವಧಿ ಕೊಟ್ಟಿಲ್ಲ, ಎಷ್ಟು ವರ್ಷ ತನಕ ಇರಬೇಕು ಅಂತ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಒಂದು. ಇನ್ನು ಲೋಕಪಾಲ್ ಮತ್ತೆ ಲೋಕಾಯುಕ್ತ ನಮಗೆ ಬೇಕಾಗುತ್ತೆ. ಸರ್, ಲೋಕಪಾಲ್ ಲೋಕಾಯುಕ್ತ ಇದೆಯಲ್ಲ, ಇದು ತುಂಬಾ ದೊಡ್ಡ ಚಾಪ್ಟರ್ ಇದು. ಬಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಲೋಕಪಾಲ್ ಮತ್ತೆ ಲೋಕಾಯುಕ್ತ ಅಂತಕ್ಕಂಥದ್ದು ನಾವು ಸೆಂಟ್ರಲ್ ಲೋಕಪಾಲ್ ಅಂತ ಕರಿತೀವಿ, ಸ್ಟೇಟಲ್ ಲೋಕಾಯುಕ್ತ ಅಂತ ಕರಿತೀವಿ. ಸೊ ಲೋಕಾಯುಕ್ತ ಲೋಕಪಾಲ್ ನಮ್ಮ ಸ್ವೀಡನ್ನಿನ ಒಂಬಟ್ಸ್ಮನ್ ಮಾದರಿ ಸಂಸ್ಥೆ. ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಇದರ ಹಾದಿ ನೋಡಿದ್ರೆ ತುಂಬಾನೇ ಇದೆ. ನಮ್ಮ ಹಜಾರೆ ಅವ್ರದಿಂದ ಹಿಡಿದು ಅದಕ್ಕಿಂತ ಮೊದಲು ಎಲ್ಲಿಂದ ಸ್ಟಾರ್ಟ್ ಆಯಿತು, 1966 ಶ್ರೀ ಮೊರಾರ್ಜಿ ದೇಸಾಯಿ ಅಧ್ಯಕ್ಷದಲ್ಲಿ ಸುಧಾರಣಾ ಆಯೋಗ ಕುಂದುಕೊರತೆಗೋಸ್ಕರ ಲೋಕಪಾಲ್ ಸಂಸ್ಥೆ ಬೇಕು ಅಂತ ಶಿಫಾರಸು ಮಾಡ್ತದ ಆಗಿರ್ಬೋದು. ಮತ್ತು ಆರ್ ಕಮಿಟಿ ಅಲ್ವಾ, ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಕಮಿಟಿ ಅಂತ ಕರಿತೀವಿ, ಅಂದ್ರೆ ಆಡಳಿತ ಸುಧಾರಣಾ ಆಯೋಗ ಅಂತ ಕರಿತೀವಿ. ಅದರ ಶಿಫಾರಸಿನ ಮೇಲೆಗೆ ಸರ್ಕಾರ ಶಿಫಾರಸು ಕೊಡುತ್ತೆ. ಅದು ಕೂಡ ಬೇಕು ನಮಗೆ, ಅದನ್ನು ಮುಂದೂಡಬಹುದು ಕಾರಣ ಅಂತಿರ ಲೋಕಪಾಲ್ ಸಂಸ್ಥೆ ಬೇಕು, ಅಸ್ತಿತ್ವಕ್ಕೆ ಬರಬೇಕು ಅಂತ ಕೂಡ ಶಿಫಾರಸು ಮಾಡ್ತಾ ಹೋಗುತ್ತೆ. ಸೊ ಇದು ಮಂಡನೆ ಆಗ್ತಾ ಬರುತ್ತೆ, ಬಟ್ 2 ಸದನಗಳಲ್ಲಿ ಅಪ್ರೂವ್ ಆಗ್ತಾ ಇರಲ್ಲ. ಓಕೆ, ರಾಜ್ಯದ ಸದನದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಲೋಕಪಾಲ್ ಮಸೂದೆ 2013 ಡಿಸೆಂಬರ್ 17 ಅಂಗೀಕಾರ ಆಗುತ್ತೆ. ಅದಕ್ಕಿಂತ ಮುಂಚೆ 46 ವರ್ಷ ಸಹ ಅದು ಪ್ರಯತ್ನ ಆಗ್ತಾನೆ ಬರ್ತಾ ಇರುತ್ತೆ. ಪ್ರತಿ ಟೈಮ್ ಏನಾಗುತ್ತೆ, ಒಂದಲ್ಲ ಒಂದು ಕಾರಣಕ್ಕೆ ಪಾಸ್ ಆಗ್ತಿರಲ್ಲ. ಓಕೆ, ಫೈನ್. ಇನ್ನು ಲೋಕಪಾಲ್ ಮಸೂದೆ ಸಂಸತ್ನಲ್ಲಿ ಅಂಗೀಕರಿಸಲ್ಪಟ್ಟ ನಂತರ 2014 ಅನುಮೋದನೆ ಸಿಗುತ್ತೆ ರಾಷ್ಟ್ರಪತಿಗಳ ಅಂಕಿತ. ಸೊ 2014 ಓಕೆ, ಏನು ನಮ್ಮ ಲೋಕಪಾಲ್ ಮತ್ತು ಲೋಕಾಯುಕ್ತ ಕಾಯ್ದೆಯಾಗಿ ಮಾರ್ಪಾಡು ಹೊಂದಿರತಕ್ಕಂಥದ್ದು. ಇದೊಂದು ಭಾರತದ ಇತಿಹಾಸದಲ್ಲಿ ಮೈಲಿಗಲ್ಲು. ಇನ್ನು ಓಕೆ, ಇನ್ನು ನಮ್ಮ ಐತಿಹಾಸಿಕ ಹಿನ್ನೆಲೆ ನಾನು ಆಲ್ರೆಡಿ ಹೇಳಿದೆ, ಒಂಬಟ್ಸ್ಮನ್ ಸಂಸ್ಥೆ ಅಂತ ಕರಿಬಹುದು. ಸ್ವೀಡನ್ ಇಂದ ಬಂದಿರತಕ್ಕಂಥದ್ದು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇದನ್ನು ಕಾಣ್ತೀವಿ, ಫಿನ್ಲ್ಯಾಂಡ್, ನಾರ್ವೆ, ನ್ಯೂಜಿಲೆಂಡ್, ಬ್ರಿಟನ್ಗಳಲ್ಲಿ ಇದ್ರ ಬಗ್ಗೆ ನಾವು ಕಾಣ್ತೀವಿ ಸೇಮ್ ಆದ ಸ್ಟ್ರಕ್ಚರ್ನ. ಸೊ ಇನ್ನು ಇದ್ರ ಬಗ್ಗೆ ನಾನು ಹಿಸ್ಟ್ರಿಗೆ ಹೋಗಲ್ಲ. ನಮ್ಮ ಹಜಾರೆ ಅವರ ಪೀರಿಯಡ್ ಅಲ್ಲಿ ಏನಾಯ್ತು, ಮೊದಲು ಲೋಕಪಾಲ್ ಬೇಕು ಅಂತ ಯಾರ್ಯಾರು ಇದ್ರ ಬಗ್ಗೆ ಶಿಫಾರಸ್ ಕೊಟ್ಟರು, ಯಾವ ವ್ಯಕ್ತಿ, ಇದ್ರ ಬಗ್ಗೆ ಹಿಸ್ಟ್ರಿ ಮಾತಾಡಕ್ ಹೋಗಲ್ಲ ಸ್ನೇಹಿತರೆ. ಎಕ್ಸಾಮ್ಗಳಲ್ಲಿ ಏನ್ ಕೇಳ್ಬೋದು, ಲೋಕಪಾಲ್ನ ರಚನೆ ಬಗ್ಗೆ ಕೇಳ್ತಾನೆ. ಇದು ಯಾವ ಯಾವ ಸಂಸ್ಥೆಗಳು ಲೋಕಪಾಲ್ನ ಅಡಿಲ್ ಬರುತ್ತೆ ಅಂತ ಕೇಳ್ತಾನೆ. ಇನ್ನು ಕರ್ನಾಟಕದ ಲೋಕಪಾಲ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ. ಫೈನ್. ಲೋಕಪಾಲ್ ರಚನೆ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಲೋಕಪಾಲ್ ಒಂದು ಬಹು ಸದಸ್ಯ ಒಂದು ಸಂಸ್ಥೆ. ಹೌದು ಸರ್,
ಇದು ಒಂದು ಆಕ್ಟ್, ಇದು ಒಂದು ಶಾಸನಾತ್ಮಕ ಸಂಸ್ಥೆ, ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಒಂದು ಕಾಯ್ದೆಯ ಮುಖಾಂತರ ಬಂದಿರತಕ್ಕಂಥದ್ದು ಸರ್. ಇಲ್ಲಿ ಒಬ್ಬ ಅಧ್ಯಕ್ಷ ಮತ್ತು ಗರಿಷ್ಠ 8 ಜನ ಸದಸ್ಯರು ಇರ್ತಾರೆ. ವೆರಿ ಇಂಪಾರ್ಟೆಂಟ್. ಒಬ್ರು ಅಧ್ಯಕ್ಷರು ಇರ್ತಾರೆ, ಗರಿಷ್ಠ 8 ಜನ ಸದಸ್ಯರು ಇರ್ತಾರೆ. ಓಕೆ, ಒಬ್ಬ ಅಧ್ಯಕ್ಷ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಅಥವಾ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರಬೇಕು. ನಿಷ್ಪಕ್ಷಪಾತ, ಸಮಗ್ರತೆ ಮತ್ತು ಮಹೋನ್ನತ ಸಾಮರ್ಥ್ಯ ಹೊಂದಿರುವಂತಹ ಶ್ರೇಷ್ಠ ವ್ಯಕ್ತಿಯಾಗಿರಬೇಕು. ಅವರು ಭ್ರಷ್ಟಾಚಾರ ವಿರೋಧಿ ನೀತಿಗೆ ಸಂಬಂಧಿಸಿದ ವಿಷಯಗಳಿಗೆ ಕನಿಷ್ಠ 25 ವರ್ಷ ಅವರಿಗೆ ವಿಶೇಷ ಜ್ಞಾನ ಇರಬೇಕು. ಸಾರ್ವಜನಿಕ ಆಡಳಿತ ಆಗಿರ್ಬೋದು, ಜಾಗರೂಕತೆ, ವಿಮೆ, ಬ್ಯಾಂಕಿಂಗ್, ಹಣಕಾಸು ನಿರ್ವಹಣೆ ಬಗ್ಗೆ ಪರಿಣಿತಿ ಹೊಂದಿರಬೇಕು. ಅಂದ್ರೆ ಇಷ್ಟೆಲ್ಲ ಇದ್ದು ಅವರು ಈ ಕೇಸ್ಗಳ ಬಗ್ಗೆ ಸಾಲ್ವ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಪರಿಣಿತಿ ಇದ್ರೆ ಸೊ ಅಂಥವ್ರನ್ನ ಲೋಕಪಾಲ್ ಆಗಿ ನೇಮಕ ಮಾಡ್ತೀವಿ. ಇನ್ನು 8 ಜನ ಸದಸ್ಯರಲ್ಲಿ 4 ಜನ ಸದಸ್ಯರು ಅಂದ್ರೆ ಅರ್ಧದಷ್ಟು ಸದಸ್ಯರು ನ್ಯಾಯಾಂಗ ಸದಸ್ಯರಾಗಿರಬೇಕು. ಕನಿಷ್ಠ ಇನ್ನು 50 ಜನ ಸದಸ್ಯರೇನಾಗಿರಬೇಕು, ಅದರಲ್ಲಿ ನ್ಯಾಯಾಂಗ ಸದಸ್ಯರಲ್ಲೇ ಒಂದು 50%, ಈಗ 8 ಜನರಲ್ಲಿ ಇನ್ನು 4 ಜನ, ಅದು ನ್ಯಾಯಾಂಗದಾಗ್ಲಿ ಅಥವಾ ಬೇರೆಯವರಾಗ್ಲಿ SC ST OBC ಅಲ್ಪಸಂಖ್ಯಾತರು ಮತ್ತೆ ಮಹಿಳೆಯರ ಗುಂಪಿಗೆ ಸೇರಿರಬೇಕು. 50% ಅವರು ಅಂದ್ರೆ ಒಬ್ರು ಇವರು ಒಟ್ಟು ಎಷ್ಟು 4, ಒಬ್ರು 5 ಜನ ಏನಾಗಿರ್ಬೇಕು ಸರ್, ಈ ಒಂದು ಇದರಿಂದ ಬಂದಿರಬೇಕು. ಓಕೆ, ಈ 5 ಜನ ಕೂಡ ಆ ಒಂದು ಕಮಿಟಿಲಿ ಇರಬೇಕು. ಫೈನ್. ಇನ್ನು ಲೋಕಪಾಲದ ನ್ಯಾಯಾಂಗ ಸದಸ್ಯ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರು ಅಥವಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೆ. ಫೈನ್. ಇದನ್ನ ನೋಡ್ಕೊಂಡು ಟೋಟಲ್ ಒಬ್ಬ ಮತ್ತು 8 ಅಂತ ನೋಡ್ಕೊಂಡು. ಫೈನ್. ಇನ್ನು ಇಲ್ಲಿ ನ್ಯಾಯಾಂಗ ಈಗ 50% ಅಷ್ಟು ಜನ ಏನಾಗಿರ್ಬೇಕು ಸರ್, ನ್ಯಾಯಾಂಗದ ಸದಸ್ಯರಾಗಿರ್ಬೇಕು ಅಂತ ತಿಳ್ಕೊಂಡ್ವಿ. ಇನ್ 50% ನ್ಯಾಯಾಂಗೇತರ ಸದಸ್ಯರಾಗಿರ್ಬೇಕು. ಆದ್ರೆ ಅವರು ನಿಷ್ಪಕ್ಷಪಾತ, ಸಮಗ್ರತೆ, ಮಹೋನ್ನತ ಸಾಮರ್ಥ್ಯ ಹೊಂದಿರುವಂತಹ ಶ್ರೇಷ್ಠ ವ್ಯಕ್ತಿ ಆಗಿರಬೇಕು. ಹಣಕಾಸು ಸೇರಿದ ಹಣಕಾಸು ವಿಷಯಗಳ ಬಗ್ಗೆ ಕನಿಷ್ಠ 25 ವರ್ಷ ಜ್ಞಾನ ಹೊಂದಿರೋರು, ಪರಿಣಿತಿ ಹೊಂದಿರೋರು ಆಗಿರಬೇಕು. ಸೊ ಟೋಟಲ್ 8 + 1 ಗೊತ್ತಿರಬೇಕಾದ್ರೆ 50% ನ್ಯಾಯಾಂಗದವರೇ ಆಗಿರಬೇಕು. ಫೈನ್. ಇನ್ನು ಇವರ ಅಧಿಕಾರಾವಧಿ ಎಷ್ಟು, 5 ವರ್ಷ ಅಥವಾ 70 ವರ್ಷ ಸರ್? ವೆರಿ ವೆರಿ ಇಂಪಾರ್ಟೆಂಟ್ ಸರ್ ಇದು. 5 ವರ್ಷ ಅಥವಾ 70 ವರ್ಷ. ಈಗ CBC ನೋಡಿದ್ವಿ, ಎಷ್ಟು ವರ್ಷ, 4 ವರ್ಷ ನೋಡ್ಬಿಟ್ವಿ. ಆದ್ರೆ ಇಲ್ಲಿ 5 ವರ್ಷ ಅಥವಾ 70 ವರ್ಷ. ವೆರಿ ವೆರಿ ಇಂಪಾರ್ಟೆಂಟ್. ಫೈನ್. ಇವ್ರನ್ನ ಯಾರು ಆಯ್ಕೆ ಮಾಡ್ತಾರೆ? ಇವ್ರನ್ನ ಆಯ್ಕೆ ಸಮಿತಿ ಶಿಫಾರಸು ಮೇಲೆ ರಾಷ್ಟ್ರಪತಿ ಆಯ್ಕೆ ಮಾಡ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಧಾನಮಂತ್ರಿ ಸಮಿತಿ ಅಧ್ಯಕ್ಷರಾಗಿರ್ತಾರೆ. ಆ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರ್ಯಾರು ಇರ್ತಾರೆ? ಒಬ್ರು ಪ್ರಧಾನಮಂತ್ರಿ ಇರ್ತಾರೆ, ಲೋಕಸಭೆಯ ಸ್ಪೀಕರ್ ಇರ್ತಾರೆ, ಪ್ರತಿಪಕ್ಷ ನಾಯಕ ಇರ್ತಾರೆ ಲೋಕಸಭೆದು, ಭಾರತದ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರಿಂದ ನಾಮನಿರ್ದೇಶನಗೊಂಡ ನ್ಯಾಯಾಧೀಶ ಮತ್ತು ಒಬ್ಬ ಪ್ರಖ್ಯಾತ ನ್ಯಾಯವಾದಿ ಇರ್ತಾರೆ. ಒಬ್ಬ ಪ್ರಖ್ಯಾತ ಎಮಿನೆಂಟ್ ಪರ್ಸನ್ ಅಂತ ಕರಿತೀವಿ. ಓಕೆ, ಇವರು ಇರ್ತಾರೆ. ಫೈನ್. ಇಷ್ಟು ಜನ ಬೇಕು. ಒಬ್ಬ ಪ್ರಖ್ಯಾತ ನ್ಯಾಯವಾದಿ, ಒಬ್ಬ ನಾಮಿನೇಟೆಡ್ ನ್ಯಾಯಾಧೀಶರು, ಭಾರತದ ಮುಖ್ಯ ನ್ಯಾಯಮೂರ್ತಿ, ಲೋಕಸಭೆಯ ಪ್ರತಿಪಕ್ಷದ ನಾಯಕ ಅಥವಾ ಲೋಕಸಭೆ ಸ್ಪೀಕರ್. ಓಕೆ, ಫೈನ್. ಅಧ್ಯಕ್ಷರು ಅಥವಾ ಸದಸ್ಯರ ಆಯ್ಕೆ ಮಾಡಲು ಆಯ್ಕೆ ಸಮಿತಿ ಕನಿಷ್ಠ 8 ಜನ ಶೋಧ ಸಮಿತಿಯನ್ನು ರಚಿಸುತ್ತಾರೆ. ಅಂದ್ರೆ ಈ ಆಯ್ಕೆ ಸಮಿತಿ ಇದೆಯಲ್ಲ, ಇವ್ರು ಏನ್ ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡಬೇಕು? ಸುಮ್ಮನೆ ಯಾವ್ದೋ ಒಂದು ಹೆಸರು ತಗೊಂಡ್ಬಿಡಲ್ಲ. ಒಂದು ಶೋಧನಾ ಸಮಿತಿ ಮಾಡ್ತಾರೆ, ಅದ್ರ 8 ಜನ ಸದಸ್ಯರು ಇರ್ತಾರೆ. ಅವ್ರು ಶೋಧನೆ ಮಾಡ್ತಾರೆ ಯಾವ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಲೋಕಪಾಲ್ ಮಾಡಬೇಕು ಅಂತ. ಓಕೆ, ಫೈನ್. ಇವರು ಆ ಒಂದು ಪಟ್ಟಿಯನ್ನ ಕೊಡ್ತಾರೆ. ಆ ಪಟ್ಟಿನ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, DOPT ಅಂತ ಕರಿತೀವಿ. DOPT, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಅಂತ. ಓಕೆ, ಅವರು ಇದನ್ನ ಶಿಫಾರಸ್ನ ನೋಡಿ ಅದನ್ನ ಫಿಲ್ಟರ್ ಮಾಡಿ ಏನ್ ಮಾಡ್ತಾರೆ, ಈ ಸಮಿತಿ ಕೊಡ್ತಾರೆ. ಸೊ ಇವರು ಅದನ್ನ ಚೆಕ್ ಮಾಡಿ ಯಾರು ಬೇಕು ಅಂತ ಆಯ್ಕೆ ಮಾಡಿ ರಾಷ್ಟ್ರಪತಿ ಕಳ್ಸಿಕೊಡ್ತಕ್ಕಂಥದ್ದು. ಸೊ ಇಲ್ಲಿ ಏನ್ ಬೇಕು, ಇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಪ್ರೊಸೀಜರ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಇಂಪಾರ್ಟೆಂಟ್ ಅಲ್ಲ, ಇವರು ಇಂಪಾರ್ಟೆಂಟ್ ಯಾರ್ಯಾರು ಇರ್ತಾರೆ ಅಂತ. ಓಕೆ, ಫೈನ್. ಅವ್ರನ್ನ ತೆಗೆಯೋದು ಹೆಂಗೆ ಆಗರೆ, ಇವ್ರನ್ನ ಹೆಂಗೆ ಪದಚ್ಯುತಿ ಮಾಡ್ಬೋದು? ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಅದು ಬೇರೆ. ಬಟ್ ತೆಗೆಯೋದು ಹೇಗೆ? ರಾಷ್ಟ್ರಪತಿಗಳಿಗೆ ಕೊಟ್ಟು ಹೋಗ್ತಾರೆ. ಬಟ್ ತೆಗೆಯೋದು ಹೆಂಗೆ ಅಂದ್ರೆ CJI ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಹಿರಿಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಒಂದು ಸಮಿತಿ ಮಾಡ್ತೀವಿ. ಈ ಸಮಿತಿ ಏನ್ ಮಾಡುತ್ತೆ, ಯಾವಾಗ ತೆಗಿತಾರೆ ಅಂದ್ರೆ ಅವ್ರು ಏನಾದ್ರು ಭ್ರಷ್ಟಾಚಾರ, ಇವರೇ ಭ್ರಷ್ಟಾಚಾರದ ಒಳಗಿದ್ರೆ ಅಥವಾ ಇವ್ರಿಗೆ ಸರಿಯಾಗಿ ಆಡಳಿತ ನಡೆಸಿಲ್ಲ ಅಂದ್ರೆ, ಅಂದ್ರೆ ಅರ್ಹತೆ ಇವ್ರಿಗಿಲ್ಲ, ಆಡಳಿತ ನಡೆಸಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ತೀವಿ, ರಾಜೀನಾಮೆ ಕೂಡ ಕೇಳ್ತಾರೆ. ಆದ್ರೆ ಕೊಡ್ಲಿಲ್ಲ ಅಂದಾಗ ಏನಾಗುತ್ತೆ, CJI ಮತ್ತೆ 2 ಹಿರಿಯ ನ್ಯಾಯಾಧೀಶರ 3 ಜನ ಸಮಿತಿಗಳು ಒಂದು ವಿಚಾರಣೆ ನಡೆಸ್ತಾರೆ. ಅದ್ರ ಮುಖಾಂತರ ಲೋಕಪಾಲ್ ಸದಸ್ಯರು ರಾಷ್ಟ್ರಪತಿಗಳು ತೆಗೆದಾಕ್ತಾರೆ. ಅದು ವಿಚಾರಣೆಯಲ್ಲಿ ಸಾಬೀತಾದ್ರೆ ತೆಗೆದಾಕ್ತಾರೆ. ಫೈನ್. ಇನ್ನು ಲೋಕಪಾಲ್ ವ್ಯಾಪ್ತಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸರ್. ಲೋಕಪಾಲ್ ವ್ಯಾಪ್ತಿ ಪ್ರಧಾನಿ, ಮಂತ್ರಿಗಳು, ಸಂಸತ್ತಿನ ಸದಸ್ಯರು ಮತ್ತೆ ಯಾವುದೇ ಆದ ಒಂದು ನಾವು ಗೌರ್ಮೆಂಟ್ ಕೆಲಸದಲ್ಲಿ ಇರತಕ್ಕಂಥ ಗ್ರೂಪ್ ABC ಮತ್ತು D ಅಧಿಕಾರಿಗಳು, ಕೇಂದ್ರ ಸರ್ಕಾರಾದಿಗಳು ಎಲ್ಲರೂ ಕೂಡ ಇದ್ರ ಒಳಗೆ ಬರ್ತಾರೆ. ಅದೇ ಪ್ರಧಾನ ಮಂತ್ರಿಗಳದ್ದು ಬೇರೆ ವಿಚಾರ, ಅವ್ರದ್ದು ಡಿಸ್ಕ್ಲೋಸ್ ಮಾಡಂಗಿಲ್ಲ. ಓಕೆ, ಅವ್ರದ್ದು ಆರೋಪ ಬಂದ್ರೆ ಅವ್ರನ್ನ ಮಾಡಬಹುದು. ಆದ್ರೆ ಒಂದು ಕ್ಯಾಮರಾ ಇಟ್ಟು 4 ಗೋಡೆಗಳ ಮಧ್ಯೆ ಮಾಡ್ತಾರೆ, ಅಲ್ಲಿ ಅದನ್ನ ವೆರಿಫೈ ಮಾಡ್ತಾರೆ. ಅವ್ರದ್ದು ಏನ್ ಆಗಿರುತ್ತೆ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಅದು ತಪ್ಪು ಅಂತ ಆದ್ರೆ ಅಲ್ಲಿ ಏನಾಗಿರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಹೀಗೆ ಅದನ್ನ ಒಂದು ಗೌಪ್ಯತೆಯಿಂದ ಮಾಡ್ತಕ್ಕಂಥದ್ದು. ಫೈನ್. ಇಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಓಕೆ,
ಲೋಕಪಾಲದ ನ್ಯಾಯವ್ಯಾಪ್ತಿಯಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ವೆರಿ ಇಂಪಾರ್ಟೆಂಟ್, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಆಗಿರ್ಬೋದು, ಮತ್ತೆ ಭದ್ರತೆ, ನಮ್ಮ ರಾಷ್ಟ್ರದ ಭದ್ರತೆ, ಸಾರ್ವಜನಿಕ ಸುವ್ಯವಸ್ಥತೆ ಆಗಿರ್ಬೋದು, ಪರಮಾಣು ಶಕ್ತಿ, ಬಾಂಬ್ ಬಗ್ಗೆ ಆಗಿರ್ಬೋದು, ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರಗಳಾಗಿರ್ಬೋದು, ಯಾವುದೇ ಒಂದು ಅಗ್ರಿಮೆಂಟ್ಗಳಾಗಿರ್ಬೋದು, ಇದ್ರ ಬಗ್ಗೆ ಯಾವುದೇ ಆದ ಪ್ರಧಾನಮಂತ್ರಿಗಳಂತೂ ಯಾವುದೇ ಆದ ಒಂದು ಲೋಕಪಾಲ್ ದಾಖಲೆ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಒಂದು ಪೋರ್ಷನ್ ಎಕ್ಸ್ಕ್ಲೂಸಿವ್ ಮಾಡಿ, ಈ ಒಂದು ಏನು ಇದಿದೆ ಅಂದ್ರೆ ಸಂಸ್ಥೆಗಳು ಅಂತ ಏನು ಕರಿಬೋದು, ಅಥವಾ ಈ ಒಂದು ಸಂಬಂಧಗಳೇನಿದೆ, ಈ ಒಂದು ಸಬ್ಜೆಕ್ಟ್ಸ್ ಏನಿದೆ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಬಗ್ಗೆ, ಭದ್ರತೆ ಬಗ್ಗೆ, ಸಾರ್ವಜನಿಕ ಸುವ್ಯವಸ್ಥೆ ಬಗ್ಗೆ, ಪರಮಾಣು ಶಕ್ತಿ, ಈ ಡಿಪಾರ್ಟ್ಮೆಂಟ್ಗಳನ್ನ ಬಿಟ್ಟು ಲೋಕಪಾಲ್ಗೆ ಬೇರೆದು ಮಾಡಬೇಕಾಗತ್ತೆ. ಅಂದ್ರೆ ಇದು ಅದರ ಅಡಿಗೆ ಬರಲ್ಲ. ಓಕೆ, ಸಂಸತ್ನಲ್ಲಿ ಏನು ಹೇಳಿದ್ರು ಮತ್ತು ಸಂಸತ್ನಲ್ಲಿ ಏನು ಮಾತನಾಡಿದ್ರು ಮತದಾನ, ಅದು ಕೂಡ ಲೋಕಪಾಲ್ ಕೆಳಗಡೆ ಬರಲ್ಲ. ಫೈನ್. ಕೇಂದ್ರ ವ್ಯಾಪ್ತಿಯಿಂದ ಸ್ಥಾಪಿಸಲ್ಪಟ್ಟ ಯಾರಾದರೂ ಸಮಾಜದ ಅಥವಾ ಕೇಂದ್ರ ಸರ್ಕಾರದ ಹಣಕಾಸು ನಿಯಂತ್ರಿಸಲ್ಪಡುವ ಯಾವುದೇ ಸಂಸ್ಥೆ, ಸಮಾಜದ ಉಸ್ತುವಾರಿ ಅಥವಾ ಅಧಿಕಾರ, ಲಂಚ ಕೊಡುವುದು, ಲಂಚ ತೆಗೆದುಕೊಳ್ಳುವುದು, ಇದು ಅವರ ಅಡಿಗೆ ಬರುತ್ತೆ. ಇದು ಬರುತ್ತೆ, ಇದು ಬರಲ್ಲ, ಇದು ಬರಲ್ಲ. ಯಾಕೆ ಇದು ಬರುತ್ತೆ? ಈಗ ಕೇಂದ್ರ ಸರ್ಕಾರಗಳು ದುಡ್ಡು ಕೊಟ್ಟಿರುತ್ತೆ, ಅವ್ರು ಯಾವುದೋ ಒಂದು ಸಂಸ್ಥೆ ತೆಗೆದಿರ್ತಾರೆ. ಓಕೆ, ನಾನ್ ಏಡೆಡ್ ಸಂಸ್ಥೆ ಅಂತ ಕರೀಬಹುದು ಅಲ್ವಾ, ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸಂಸ್ಥೆ ಆಗಿರ್ಬೋದು. ಅವ್ರು ಯಾರಿಗೂ ದುಡ್ಡು ಕೊಡ್ತಾರೆ, ಈಗ ಯಾವುದೋ NGO ಸರ್ಕಾರ ದುಡ್ಡು ಕೊಡ್ತಾರೆ, ಯಾವುದೋ ರಾಜ್ಯ ಸರ್ಕಾರ ದುಡ್ಡು ಕೊಡ್ತಾರೆ. ಸೊ ಅಂದ್ರೆ ಸರ್ಕಾರದ ದುಡ್ಡು ಎಲ್ಲೆಲ್ಲಿ ಹೋಗಿರುತ್ತೆ ಆ ಒಂದು ಸಂಸ್ಥೆಗಳನ್ನ ಲೋಕಪಾಲ್ ಏನ್ ಮಾಡ್ಬೋದು ಸರ್, ಭ್ರಷ್ಟಾಚಾರದಲ್ಲಿ ತನಿಖೆ ನಡೆಸಬಹುದು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಪಾಯಿಂಟ್ ತಿಳ್ಕೋಬೇಕು, ಸುಮೋಟೋ ಆಗಿ ನಡ್ಸಕ್ಕಾಗಲ್ಲ. ಇದು ಸುಮೋಟೋ ಅಂದ್ರೆ ತನಗೆ ತಾನೇ ಹೋಗಿ ಎತ್ಕೊಂಡು ನಡ್ಸಕ್ಕಾಗಲ್ಲ, ಎಲ್ಲಿಂದ ಆದ್ರೂ ಕಂಪ್ಲೇಂಟ್ ಬರಲೇಬೇಕಾಗತ್ತೆ. ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಹಾ, ಲೋಕಪಾಲ್ ಕಾಯ್ದೆ ಎಲ್ಲ ಸಾರ್ವಜನಿಕ ಅಧಿಕಾರಿಗಳು ತಮ್ಮ ಆಸ್ತಿ ಮತ್ತು ಬದ್ಧತೆಗಳನ್ನು ಒದಗಿಸಬೇಕು. ಮತ್ತೆ ಇದು ಸಿಬಿಐ ಮೇಲ್ವಿಚಾರಣೆ ನಿರ್ದೇಶನ ನೀಡುವ ಅಧಿಕಾರ ಕೂಡ ಹೊಂದಿದೆ. ಸಿಬಿಐ ಕರೆಕ್ಟ್ ಆಗಿ ನಡೆಸಲಿಲ್ಲ ಅಂದಾಗ ಏನಾಗುತ್ತೆ, ಸಿಬಿಐ ಕೂಡ ತನ್ನ ಅಡಿಗೆ ತಗೋತಾರೆ ಇದು. ಓಕೆ, ವೆರಿ ಇಂಪಾರ್ಟೆಂಟ್. ಲೋಕಪಾಲ್ ಅವರು ಸಿಬಿಐ ಪ್ರಕರಣದ ಉಲ್ಲೇಖಿಸಿದ್ದಾರೆ, ಅಂತಹ ಪ್ರಕರಣಗಳು ತನಿಖಾ ಅಧಿಕಾರಿಗಳನ್ನು ಲೋಕಪಾಲ್ ಅನುಮೋದನೆ ಇಲ್ಲದೆ ವರ್ಗಾಯಿಸುವಂತಿಲ್ಲ. ಅವಾಗ ಏನಾಗುತ್ತೆ, ಸಿಬಿಐ ಪ್ರಕರಣ ಇವ್ರಿಗೆ ಬಂದಾಗ, ಭ್ರಷ್ಟಾಚಾರದ ಲೋಕಪಾಲಕ್ಕೆ ಬಂದಾಗ, ಆ ಕಂಪ್ಲೀಟ್ ಸಿಸ್ಟಮು ಆ ಅಧಿಕಾರಿಗಳನ್ನ ವರ್ಗಾವಣೆಯಿಂದ ಹಿಡಿದು ಎಲ್ಲಾನು ಕೂಡ ಲೋಕಪಾಲ್ ಅಡಿಗೆ ಬರುತ್ತೆ. ಅವರ ಒಂದು ಇನ್ಫಾರ್ಮೇಶನ್ ಇಲ್ಲದೆ ಅವನ ವರ್ಗಾವಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೊಂದು ಸಿವಿಲ್ ನ್ಯಾಯಾಲಯದ ಅಧಿಕಾರ ಹೊಂದಿರುತ್ತೆ ಲೋಕಪಾಲ್. ಸೊ ಇದಿಷ್ಟು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಸೇವಕರ ವರ್ಗಾವಣೆ ಅಥವಾ ಅಮಾನತುಗೊಳಿಸುವಂತೆ ಶಿಫಾರಸು ಮಾಡುವ ಅಧಿಕಾರ ಕೂಡ ಲೋಕಪಾಲ್ಗೆ ಇದೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫೈನ್, ನೆಕ್ಸ್ಟ್ ಬರ್ತೇನೆ. ಇನ್ನು ಲೋಕಪಾಲ್ ಅಥವಾ ಲೋಕಾಯುಕ್ತ ಕಾಯ್ದೆ ತಿದ್ದುಪಡಿ ಮಸೂದೆ 2016, ಇದನ್ನು ಕೂಡ ತಿದ್ದುಪಡಿ ಮಾಡಿದ್ದಾರೆ ಸರ್. ಏನಕ್ಕೆ ತಿದ್ದುಪಡಿ ಮಾಡ್ದ ಅಂತಂದ್ರೆ, ನಿಮ್ಗೆ ಗೊತ್ತಿರಬೇಕು, ಈ ಲೋಕಪಾಲ್ ಮಾಡ್ಬೇಕಾದ್ರೆ ಅವಾಗ ಇನ್ನು ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಪಕ್ಷ ನಾಯಕರಾಗಿದ್ದದ್ದು ಯಾರು ಅಂದ್ರೆ ನಮ್ಮ ಖರ್ಗೆ ಅವರು, ನಮ್ಮ ಕರ್ನಾಟಕದ ಖರ್ಗೆ ಅವರು. ಆದ್ರೆ ಅಲ್ಲಿ ಅವರು ಪ್ರತಿಪಕ್ಷ ಅಂತ ನಾವು ಹೇಳಕ್ಕಾಗಿರ್ಲಿಲ್ಲ, ಯಾಕಂದ್ರೆ ಪ್ರತಿಪಕ್ಷ ಆಗಬೇಕಂತ ಸೀಟು ಅವ್ರಿಗೆ ಸಿಕ್ಕಿರಲಿಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಮಾನ್ಯತೆ ಪಡೆದ ಪ್ರತಿಪಕ್ಷ ನಾಯಕ ಅನುಪಸ್ಥಿತಿಯಲ್ಲಿ ಲೋಕಸಭೆಯ ಏಕೈಕ ಅತಿ ದೊಡ್ಡ ವಿರೋಧ ಪಕ್ಷ ಯಾವ್ದಿರುತ್ತೆ ಅವರನ್ನ ನಾವು ತಗೋಬಹುದು. ಅಂದ್ರೆ ಈ ಒಂದು ಲೋಕಪಾಲ್ನ ಆಯ್ಕೆ ಮಾಡ್ಕೋಬೇಕಾರೆ ಅಂತ ಹೇಳಿ ಈ ತಿದ್ದುಪಡಿ ಆಯ್ಕೆಯಲ್ಲಿ ತರ್ತಾರೆ. ಮತ್ತೆ ಆ ತಿದ್ದುಪಡಿ ಆಯ್ಕೆಯಲ್ಲಿ ಇನ್ನೊಂದೇನು ಹೇಳುತ್ತೆ ಅಂದ್ರೆ, ಈ ಎಲ್ಲ ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು 30 ದಿನದೊಳಗೆ ತಮ್ಮ ಆಸ್ತಿ ಬಾಧ್ಯತೆಗಳ ವಿವರ ಕೊಡಬೇಕು ಅಂತಿತ್ತು. ಈಗ ಅದನ್ನ ಸ್ಟಾಪ್ ಮಾಡಿದ್ದಾರೆ ಈ ತಿದ್ದುಪಡಿ. ಅಂದ್ರೆ 30 ದಿನ ಒಳಗೆ ಕೊಡಕ್ಕಾಗಲ್ಲ, ಆ ವರ್ಷದ ಫಸ್ಟ್ ಸ್ಟಾರ್ಟಿಂಗ್ 30 ಡೇಸ್ ಒಳಗೆ. ಬಟ್ ಅದಕ್ಕೆ ಏನ್ ಮಾಡಿದ್ದಾರೆ, ಕಾಲ ತಕ್ಕಂತೆ ಸರ್ಕಾರ ಏನ್ ರೂಪ ಮಾಡುತ್ತೆ ವಿಧಾನ, ಸರ್ಕಾರ ಸೂಚಿಸ್ತಕ್ಕಂಥ ಒಂದು ಫಾರ್ಮ್ಯಾಟ್ ಅಲ್ಲಿ ಕೊಡಬೇಕು ಅಂತ ತಿದ್ದುಪಡಿ ಮಾಡಿದ್ದಾರೆ. ಸೊ ಇದು ಅಷ್ಟು ನೆಸೆಸಿಟಿ ಇಲ್ಲ, ಬಟ್ ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಲೋಕಸಭೆಯ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕನನ್ನ ಈ ಒಂದು ಆಯ್ಕೆ ಸಂಬಂಧಿಗೆ ತಗೊಳ್ತಕ್ಕಂಥದ್ದು. ಇನ್ನು ಲೋಕಾಯುಕ್ತ, ಬೇರೆ ಬೇರೆ ರಾಜ್ಯಗಳಲ್ಲಿ ಆದ್ರೆ ಲೋಕಾಯುಕ್ತ ಅಂತ ಕರಿತೀವಿ. ಲೋಕಾಯುಕ್ತ ನಿಮ್ಗೆ ಗೊತ್ತಿದೆ, ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲೆಲ್ಲಿ ಸ್ಥಾಪನೆ ಆಯ್ತು ಅಂತ ನೋಡೋದಾದ್ರೆ ರಾಜಸ್ಥಾನ ಅಂತ ಕರಿತೀವಿ, ಮಹಾರಾಷ್ಟ್ರ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬೇರೆ ಬೇರೆ ರಾಜ್ಯಗಳಲ್ಲೂ ಆಗಿದೆ. ಕರ್ನಾಟಕ 1985 ಆಯ್ತು. ಈ ಕರ್ನಾಟಕದ ಲೋಕಾಯುಕ್ತದ ಬಗ್ಗೆ ಮಾತಾಡೋದಾದ್ರೆ ಅಲ್ಲಿ ನೇಮಕ ಹೆಂಗಾಗುತ್ತೆ, ಅಲ್ಲಿನ ಒಂದು ಅಧಿಕಾರ ಹೆಂಗಿರುತ್ತೆ ಅಂತ ನೋಡೋದಾದ್ರೆ, ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಅವ್ರಿಗೆ ಅಧಿಕಾರ ಆಗೋದು 5 ವರ್ಷ 65 ವರ್ಷ. ಇಲ್ಲಿ 5 ವರ್ಷ 70 ವರ್ಷ ಅಲ್ಲ. ಓಕೆ, 5 ವರ್ಷ 65 ವರ್ಷ ಆಗಿರುತ್ತೆ. ಅವ್ರನ್ನ 2 ಬಾರಿಗೆ ಮನೋನೇಮಕ ಮಾಡಲು ಅವಕಾಶ ಇರಲ್ಲ. ಓಕೆ, ರಾಜ್ಯಗಳಲ್ಲಿ ಒಂದು. ಇನ್ನು ಕರ್ನಾಟಕದ ಲೋಕಾಯುಕ್ತ ಬಗ್ಗೆ ಸ್ಟಡಿ ಮಾಡೋದಾದ್ರೆ, ಅದು ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇರುತ್ತೆ. ಅಲ್ಲಿ ಒಂದು ಕಮಿಟಿ ಏನಿರುತ್ತಲ್ಲ ಸರ್, ಅಲ್ಲಿ ಏನ್ ಕಮಿಟಿ ಇರುತ್ತೆ ಅಂದ್ರೆ, ರಾಜ್ಯಪಾಲರ ನೇಮಕ ಮಾಡ್ತಾರೆ, ಆ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಆ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದವರೊಂದಿಗೆ ಸಮಾಲೋಚನೆ ನಡೆಸಿ ಯಾರು ಮುಖ್ಯಮಂತ್ರಿಗಳು ಇನ್ನು ಆಯ್ಕೆ ಮಾಡಬೇಕು ಅಂತ ಇರುತ್ತೆ. ಕರ್ನಾಟಕದಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ವಿಧಾನ ಪರಿಷತ್ತಿನ ಸಭಾಪತಿಗಳನ್ನು, ಅಧ್ಯಕ್ಷರನ್ನು
ಅಂದ್ರೆ ವಿಧಾನ ಪರಿಷತ್ತು ಮತ್ತೆ ವಿಧಾನಸಭೆ ಇಬ್ಬರು ಅಧ್ಯಕ್ಷರು, ವಿಧಾನಸಭಾಪತಿಯ ಸಭಾಪತಿ ಅಧ್ಯಕ್ಷರು ಇಬ್ಬರು ಇರ್ತಾರೆ. ಮತ್ತೆ ಅವರ ಒಂದು ಸಭೆಯ ವಿರೋಧ ಪಕ್ಷ ನಾಯಕರು ಕೂಡ ಇರ್ತಾರೆ. ಅವರ ಜೊತೆ ಸಮಾಲೋಚನೆ ನಡೆಸಿ ಮಾಡ್ತಕ್ಕಂಥದ್ದು. ಆಂಧ್ರದಲ್ಲಾದ್ರೆ ವಿಧಾನಸಭೆ ವಿರೋಧ ಪಕ್ಷ ನಾಯಕರು ಸಮಾಲೋಚಿಸುವಂತಿಲ್ಲ. ಸೊ ಹಿಂಗೆ ಒಂದೊಂದು ರಾಜ್ಯಕ್ಕೆ ಡಿಫ್ರೆನ್ಸ್ ಇರುತ್ತೆ. ಕರ್ನಾಟಕದಾದ್ರೆ ಎರಡು ನಮ್ಮ ಸಭೆಗಳನ್ನ ಒಂದು ವಿರೋಧ ಪಕ್ಷ ನಾಯಕರನ್ನು ಮತ್ತು ಅಧ್ಯಕ್ಷರನ್ನು ಒಳಗೊಂಡಿರುತ್ತೆ. ಇನ್ನು ಕರ್ನಾಟಕ ಲೋಕಾಯುಕ್ತದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ 85ರಲ್ಲಿ ಸ್ಥಾಪನೆ ಆಯಿತು. ನಮಗ್ ನೋಡ್ತಾ ಬರ್ತೀವಿ 5 ವರ್ಷ 65 ವರ್ಷ ಅಂತ ತಿಳ್ಕೊಂಡ್ವಿ. ಭ್ರಷ್ಟಾಚಾರಗೋಸ್ಕರ ಸ್ಥಾಪನೆ ಮಾಡಿದ್ದು. ಇನ್ನು ಈಗ ನಾವು ನೋಡೋದಾದ್ರೆ ACB ಅಂತ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ಬಿಟ್ಟಿದ್ದಾರಲ್ವಾ. ಏನು ACB? ಕರಪ್ಷನ್ ಬೋರ್ಡ್ ಅಂತ ಅಲ್ವಾ ಸರ್? ಆಂಟಿ ಕರಪ್ಷನ್ ಬೋರ್ಡ್ ಅಂತ ಮಾಡಿದ್ದಾರೆ. ಲೋಕಾಯುಕ್ತರನ್ನ ಅಪಾಯಿಂಟೇ ಮಾಡಿಲ್ಲ, ಯಾಕಂದ್ರೆ ಅದರ ಒಂದು ಇದನ್ನ ಕುಗ್ಗಿಸ್ತಾ ಬರ್ತಾ ಇದ್ದಾರೆ. ಯೂಶಲಿ 2014 ಬಂತಲ್ಲ, ಅವಾಗ ಬಂದಿದ್ದು 1 ವರ್ಷಕ್ಕೆ ಅಪಾಯಿಂಟ್ ಆಗಬೇಕು ಅಂತ ಆ ಒಂದು ಕಾಯ್ದೆ ಹೇಳುತ್ತೆ. ಆದ್ರೆ ಇದುವರೆಗೂ ನಮ್ಮ ಇದರಲ್ಲಿ ಆಗಿಲ್ಲ. ಬಟ್ ನಮ್ಮ ಒಂದು ಹಿಸ್ಟ್ರಿ ನೋಡೋದಾದ್ರೆ AD ಕೌಶಲ್ ಮೊದಲನೇ ಆಗಿ ನಮ್ಗೆ ಲೋಕಾಯುಕ್ತ ಆಗಿ ಬರ್ತಾರೆ. ಆಮೇಲೆ ರಮಣನಾಥ ಪೈನೆ ಅವರು ಬರ್ತಾರೆ, ಅಬ್ದುಲ್ ಹಕೀಂ ಬರ್ತಾರೆ, N ವೆಂಕಟಾಚಲ ಬರ್ತಾರೆ, ಸಂತೋಷ್ ಹೆಗಡೆ ಅವರು ಬರ್ತಾರೆ, ಶಿವರಾಜ್ ಪಾಟೀಲ್ ಅವರು ಕೂಡ ಇರ್ತಾರೆ. ಅವರು 1 ವರ್ಷನೂ ಕೂಡ ಅವರು ಕಾರ್ಯನಿರ್ವಹಿಸಲ್ಲ, ಅವಾಗಲೇ ರಿಸೈನ್ ಮಾಡಿ ಹೋಗಿರ್ತಾರೆ. ಮತ್ತೆ ವೈ ಭಾಸ್ಕರ್ ರಾವ್ ಇವ್ರದ್ದು ನಿಮ್ಗೆ ಗೊತ್ತೇ ಇದೆ, ಇವ್ರದ್ದು ಕೋರ್ಟ್ ತನಕ ಹೋಗಿತ್ತು. ಇವ್ರದ್ದು ಕೂಡ ನಾವು ಪದಚ್ಯುತಿ ಮಾಡ್ತಕ್ಕಂಥದ್ದು ಫೆಬ್ರವರಿಯಿಂದ ಡಿಸೆಂಬರ್ 2015 ತನಕ, 13ರಿಂದ 15 ತನಕ ಇರ್ತಾರೆ. ಸೊ ಅದಾದ್ಮೇಲೆ ಯಾವುದೇ ಲೋಕಾಯುಕ್ತನ ನೇಮಕ ಮಾಡಿಲ್ಲ. ಇದು ನಮ್ಮ ಕರ್ನಾಟಕದ ಹಿಸ್ಟ್ರಿ ಬಗ್ಗೆ ನೋಡೋದಾದ್ರೆ. ಸೊ ಇದಿಷ್ಟು ನನಗೆ ಕಂಪ್ಲೀಟ್ ನಾನು ನಿಮಗೆ ಸ್ನೇಹಿತರೆ ಸಂವಿಧಾನೇತರ ಸಂಸ್ಥೆಗಳು ಏನೇನಿದೆ ನಮ್ಮ ಸಂವಿಧಾನದಲ್ಲಿ ಎಲ್ಲಾನು ಕವರ್ ಮಾಡಿದ್ದೀನಿ. ಇದೊಂದು ಮ್ಯಾರಥಾನ್ ವಿಡಿಯೋ ಆದ್ರಿಂದ ನಾನು ಕಂಪ್ಲೀಟ್ ಡೀಟೇಲ್ ಹೋಗಿಲ್ಲ. ಮುಂದೆ ನಾನು ತೊಗೊಂಡ್ಬರ್ತೀನಿ, ಒಂದೊಂದೇ ಸಂಸ್ಥೆ ತಗೊಂಡು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಮಿನಿಮಮ್ ಅವ್ರು ಹಾಫ್ ಆನ್ ಅವರ್ ಬೇಕಾಗುತ್ತೆ, ಹಾಫ್ ಆನ್ ಅವರ್ ಟು 1 ಅವರ್. ಡೀಟೇಲ್ ಆಗಿ ಅವ್ರ ಕಾರ್ಯ ಏನು, ಹೆಂಗಾಗತ್ತೆ, ಹೆಂಗ್ ನಿರ್ವಹಿಸುತ್ತೆ, ಯಾಕೆ ಹಿಂಗಾಯ್ತು ಅಂತ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ. ಸಂವಿಧಾನನ ಚಾಪ್ಟರ್ ವೈಸ್ ರೀತಿ ಇದನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಬಿಕಾಸ್ ಆಫ್ FD SDA PSI ಮತ್ತೆ ಎಕ್ಸಾಮ್ ಈಗ ಹತ್ರದಲ್ಲಿರೋದ್ರಿಂದ ಒಂದೊಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಎಕ್ಸಾಮ್ಗೆ ಎಷ್ಟು ಬೇಕಷ್ಟು ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ